ಓಕೆನಾ. ನಾವೇನು ಹೇಳ್ತಿದ್ವಿ, ಯು ಎ ಪಿ ವೆ ಮತ್ತು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್. ಓಕೆನಾ. ಯು ಎ ಓಕೆ, ದಿಸ್ ಈಸ್ ಎನ್ ಎ ಸೆಕೆಂಡ್ ವಿಡಿಯೋ. ಇಟ್ ಗಾಟ್ ಎಂಡೆಡ್ ಬಿಕಾಸ್ ಆಫ್ ದಿ ನಾನು ಸ್ಟಾಪ್ ಅಂತ ಹೊಟ್ಬಿಟ್ಟೆ, ವಿಡಿಯೋ ಎಂಡ್ ಆಗಿಬಿಡ್ತು. ದಿಸ್ ಇಸ್ ಎನ್ ಸೆಕೆಂಡ್ ವಿಡಿಯೋ. ಓಕೆನಾ. ಯು ಎ ಪಿ ವೆ ಅಂದರೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ. ಪಿ ಎಮ್ ಎಲ್ ಎ ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟನ್ನು ಟೆರರ್ ಫೈನಾನ್ಸಿಂಗ್ ತಡೆಯೋಕ್ಕೋಸ್ಕರ ಎಕನಾಮಿಕ್ ಮೆಜರ್ಸ್ ತೊಗೊಂಡಿದ್ವಿ. ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅದ್ರ ಜೊತೆ ಕೋರ್ಡಿನೇಷನ್ ಮಾಡ್ತಿದ್ವಿ. ಗ್ಲೋಬಲ್ ಪ್ರೆಷರ್ ಇನ್ ಪಾಕಿಸ್ತಾನ್ ಅಥವಾ ಸಿಮಿಲರ್ ಸ್ಟೇಟ್ಸ್ಗಳು ಟು ಕರ್ಬ್ ಟೆರರ್ ಫೈನಾನ್ಸಿಂಗ್ ಮಾಡ್ತಿದ್ರೆ ಅದನ್ನು ನಿಲ್ಲಿಸೋಕ್ಕೋಸ್ಕರ. ಬೈನಾಮಿಕ್ ಟ್ರಾನ್ಸಾಕ್ಷನ್ಸ್ ಮೇಲೆ ಟಾರ್ಗೆಟಿಂಗ್ ಮನಿ ಲಾಂಡ್ರಿಂಗ್ ಆ್ಯಂಡ್ ಬ್ಲ್ಯಾಕ್ ಮನಿ ಚಾನಲ್ಸ್ ವಿಚ್ ಆರ್ ಲಿಂಕ್ಡ್ ಟು ಟೆರರಿಸಮ್ ಮೇಲೆ. ನೆಕ್ಸ್ಟ್ ಡಿಮಾನಿಟೈಸೇಷನ್ ಮಾಡಿದ್ದು ಒನ್ ಆಫ್ ದ ರೀಸನ್ ಟು ಡಿಕ್ರೀಸ್ ದಿ ಫೇಕ್ ಕರೆನ್ಸಿ ರ್ಯಾಕೆಟ್ಸ್. ಯೂಸ್ ದ ವರ್ಡ್ಸ್ ರ್ಯಾಕೆಟ್ಸ್. ಒಂದಿಷ್ಟು ಗುಂಪುಗಳು ಇನ್ನು ವರ್ಕ್ ಮಾಡ್ತಿದ್ವು. ಕನೆಕ್ಟೆಡ್ ದ ಕ್ರಾಸ್ ಬಾರ್ಡರ್ ಟೆರರ್ ಫಂಡಿಂಗ್ SEZ ಅಂಡ್ ಟ್ರೈಬಲ್ ಏರಿಯಾ. ಅಂದರೆ ನೀವು ಟ್ರೈಬಲ್ ಏರಿಯಾದಲ್ಲಿ ಮತ್ತು ಈ ಬಾರ್ಡರ್ ಏರಿಯಾದಲ್ಲಿ ನಡೀತಿರೋದಲ್ವಾ ಈ ವಾಟ್ ಈಸ್ ದಟ್ ಕ್ರಾಸ್ ಬಾರ್ಡರ್ ಟೆರರ್ ಫೈನಾನ್ಸಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಅಲ್ಲಿ ನಾವು ಎಕನಾಮಿಕ್ ಆ್ಯಕ್ಟಿವಿಟೀಸ್ ತಂದುಬಿಡೋಣ, ಅಲ್ಲಿ ಜನರಿಗೆ ಕೆಲಸ ಕೊಡೋಣ. ಅಂದರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಥರನ ಡೆವಲಪ್ಮೆಂಟ್ ಆಫ್ ದ ಟ್ರೈಬಲ್ ಏರಿಯಾಸ್ ಮಾಡೋಣ. ಅವಾಗ ಆ ಲೋಕಲ್ಸೇ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ದಿಸ್ ಈಸ್ ದ ಎಕನಾಮಿಕ್ ಮೆಜರ್ ಬೈ ದ ಗೌರ್ನಮೆಂಟ್. ಸೋಷಿಯಲ್ ಮೆಜರ್ ಏನು ತೊಗೊಂಡಿದ್ದೀವಿ, ಸಿವಿಕ್ ಆ್ಯಕ್ಷನ್ ಪ್ರೋಗ್ರಾಮ್. ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಟ್ರಸ್ಟ್ ಬಿಲ್ಡಿಂಗ್ ಮಾಡಬೇಕು. ಯು ಶುಡ್ ವಿನ್ ದ ಹಾರ್ಟ್ ಆ್ಯಂಡ್ ಮೈಂಡ್ ಆಫ್ ದ ಪೀಪಲ್. ಅದಕ್ಕೆ ನಾವು ಸಿವಿಕ್ ಆ್ಯಕ್ಷನ್ ಪ್ರೋಗ್ರಾಮ್ ತೊಗೊಂಡಿದ್ದೀವಿ. ಆಮೇಲೆ ಲೆಫ್ಟ್ ವಿಂಗ್ ಅಫೆಕ್ಟೆಡ್ ಏರಿಯಾಸಲ್ಲೂ ತಂದಿದ್ದೀವಿ. ಇದನ್ನ ಸ್ಕಿಲ್ ಡೆವಲಪ್ಮೆಂಟ್ ಸ್ಕೀಮ್ಸ್. ಅವ್ರಿಗೆ ನಾವು ಸ್ಕಿಲ್ ಕೊಡೋಣ, ಅವ್ರನ್ನ ಎಂಪವರ್ ಮಾಡೋಣ, ವರ್ಕಲ್ಲಿ ಇಂಡಲ್ಜ್ ಮಾಡೋಣ. ಇನ್ ರೆಡ್ ಕಾರಿಡಾರ್ ಎಂಪ್ಲಾಯ್ಮೆಂಟ್ಗೆ ನಕ್ಸಲ್ ರಿಕ್ರೂಟ್ಮೆಂಟ್ನ ಪ್ರಿವೆಂಟ್ ಮಾಡೋಕ್ಕೆ ಇದನ್ನು ಆಪರೇಷನ್ ಸದ್ಭವನ್ ಇನಿಷಿಯೇಟಿವ್ ಅಂತ ಹೇಳ್ತಿದ್ನಲ್ಲ, ಅದೇ ಕಾಶ್ಮೀರದಲ್ಲಿ ಆರ್ಮೀಸ್ ಗುಡ್ ವಿಲ್ ಪ್ರೋಗ್ರಾಮ್ ಟು ವಿನ್ ದಿ ಹಾರ್ಟ್ಸ್ ಆ್ಯಂಡ್ ಮೈಂಡ್ಸ್ ಇನ್ ದ ಕನ್ಫ್ಲಿಕ್ಟ್ ಝೋನ್ಸ್. ಇದನ್ನ ಆಪರೇಷನ್ ಸದ್ಭವನ್ ಇನ್ ಕಾಶ್ಮೀರ ಅಂತಲೇ ನೀವು ಬರೀಬೇಕು. ಆಪರೇಷನ್ ಸದ್ಭವನ ಡಿರಾಡಿಕಲೈಸೇಷನ್ ಪ್ರೋಗ್ರಾಮ್. ಅಂದರೆ ಅವ್ರ ಮೈಂಡ್ ಇಷ್ಟು ರ್ಯಾಡಿಕಲ್ ಮಾಡಿಬಿಟ್ಟಿರ್ತಾರೆ, ಮೈಂಡ್ ವಾಶ್ ಮಾಡಿಬಿಟ್ಟಿರ್ತಾರೆ. ಅವ್ರನ್ನ ನಾವು ಕನ್ವರ್ಟ್ ಮಾಡಿ ವಿ ಹ್ಯಾವ್ ಟು ಬ್ರಿಂಗ್ ದಮ್ ಬ್ಯಾಕ್ ಇನ್ ಟು ದ ಸೊಸೈಟಿ ಟು ವರ್ಕ್ ಫಾರ್ ದ ಇಂಡಿಯನ್ ಸೊಸೈಟಿ ಆ್ಯಂಡ್ ಟು ಮೇಕ್ ದಮ್ ಎಂಪವರ್ಡ್ ಸಿಟಿಸನ್ಸ್. ಅವ್ರಿಗೆ ಕೌನ್ಸಿಲಿಂಗ್ ನೀಡಿರುತ್ತೆ, ರಿಹ್ಯಾಬಿಲಿಟೇಷನ್ ನೀಡಿರುತ್ತೆ. ಫಾರ್ ಎಕ್ಸಾಂಪಲ್ ಇದು ಮಹಾರಾಷ್ಟ್ರ, ಕೇರಳ, ಜಮ್ಮು ಕಾಶ್ಮೀರ ನಡೀತಿದೆ. ಕೇರಳದಲ್ಲಿ ತುಂಬ ಆನ್ಲೈನ್ ರೆಡಿಕಲೈಸೇಷನ್ ನಡೀತಾ ಇರ್ತದೆ ಟು ಅಟ್ರಾಕ್ಟ್ ದಿ ಯಂಗ್ ಮೈಂಡ್ಸ್ ಆ್ಯಂಡ್ ಟೇಕ್ ದಮ್ ಇನ್ ಟು ಟೆರರಿಸ್ಟ್ ಗ್ರೂಪ್ಸ್ ಟು ವರ್ಕ್ ಅಗೇನ್ಸ್ಟ್ ದ ಇಂಡಿಯನ್. ಅದಕ್ಕೋಸ್ಕರ ಇದನ್ನೆಲ್ಲ ತಡೆಯೋ ಅಂಥ ಕೆಲಸನ ನಾವು ಮಾಡಬೇಕಾಗಿರುತ್ತೆ. ಕೌನ್ಸ್ಲಿಂಗು, ರಿಹ್ಯಾಬಿಲಿಟೇಷನ್ನು. ಓಕೆನಾ. ನೆಕ್ಸ್ಟ್ ಟೆಕ್ನಾಲಜಿಕಲ್ ಮೆಜರ್ಸ್ ಏನು ತೊಗೊಂಡಿದ್ದೀವಿ, ಸೈಬರ್ ಸುರಕ್ಷಿತ್ ಭಾರತ್ ಇನಿಷಿಯೇಟಿವ್ ಅಂತ ಮಾಡಿದ್ವಿ. ಕೆಪಾಸಿಟಿ ಬಿಲ್ಡಿಂಗ್ ಇದೆ ಸೈಬರ್ ಡಿಫೆನ್ಸ್ಗೋಸ್ಕರ. ಇಂಡಿಯನ್ ಸೈಬರ್ ಕ್ರೈಮ್ ಕೋರ್ಡಿನೇಷನ್ ಸೆಂಟರ್. ಇದನ್ನ ಮಲ್ಟಿ ಏಜೆನ್ಸಿ ಪ್ಲಾಟ್ಫಾರ್ಮು ಸೈಬರ್ ಕ್ರೈಮ್ ಪ್ರಿವೆನ್ಷನ್ ರೆಸ್ಪಾನ್ಸ್ಗೆ. ನ್ಯಾಟ್ ಗ್ರಿಡ್, ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್, ರಿಯಲ್ ಟೈಮ್ ಡಾಟಾ ಇಂಟಿಗ್ರೇಷನ್ ಮಾಡುತ್ತೆ ಅಮಾಂಗ್ ದಿ ಇಂಟೆಲಿಜೆನ್ಸ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಜೊತೆಗೆ. ಸರ್ಟಿನ್ದವ್ರೇನು ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮು ಮಾನಿಟರಿಂಗ್ ದಿ ಮಿಟಿಗೇಷನ್ ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್ ಅಟ್ ನ್ಯಾಷನಲ್ ಲೆವೆಲ್. ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ ಏನೇನು ಸೈಬರ್ ಸುರಕ್ಷಿತ್, ಇಂಡಿಯಾ ಸೈಬರ್ ಕ್ರೈಮ್ ಕೋರ್ಡಿನೇಷನ್ ಸೆಂಟರು, ನ್ಯಾಟ್ ಗ್ರಿಡ್, ಸರ್ಟಿನ್. ನ್ಯಾಟ್ ಗ್ರಿಡ್ ಅಂದರೆ ನ್ಯಾಟ್ ಗ್ರಿಡ್ಡಲ್ಲಿ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ಸು ಒಂದೇ ಕಡೆ ಸಿಗ್ತಿರ್ತದೆ. ಡಾಟಾ ಇಂಟಿಗ್ರೇಷನ್, ಇಂಟೆಲಿಜೆನ್ಸ್ ಎನ್ಫೋರ್ಸ್ಮೆಂಟ್ ಅಂತೀವಿ. ಲೀಗಲ್ ಮೆಜರ್ಸ್ ಏನು, ಅದೇ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ನಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಅಂದರೆ ಪ್ರಿವೆನ್ಷನ್ ಆಫ್ ದಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ. ಪ್ರಿವೆನ್ಷನ್, ಡಿಟೆನ್ಷನ್, ಅಸೆಟ್ ಸೀಜರ್ ಆ್ಯಂಡ್ ಪ್ರಾಸಿಕ್ಯೂಷನ್ ಆಫ್ ದ ಟೆರರಿಸ್ಟ್ಗೋಸ್ಕರ ಅಂತ ಮಾಡಿರೋದು UAPA. ನೆಕ್ಸ್ಟ್ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್. ಇದಂದರೆ ಆಪ್ರೇಷನಲ್ ಪವರ್ಸ್ ಕೊಟ್ಟಿರ್ತಾರೆ ಫೋರ್ಸಸ್ಗೆ ಇನ್ನು ಡಿಸ್ಟರ್ಬ್ಡ್ ಏರಿಯಾಸ್ ಲೈಕ್ ಜಮ್ಮು ಕಾಶ್ಮೀರ, ನಾರ್ತ್ ಈಸ್ಟ್ ರೀಜನಲ್ಲಿ. FCRA ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಬರುತ್ತೆ. ರೆಗ್ಯುಲೇಷನ್ ಆಫ್ ದಿ ಫಾರಿನ್ ಫಂಡಿಂಗ್ ಟು ಪ್ರಿವೆಂಟ್ ದಿ ಮಿಸ್ಯೂಸ್ ಬೈ ಆ್ಯಂಟಿ ನ್ಯಾಷನಲ್ ಎಂಟಿಟೀಸ್ ಅಂತ ಬರುತ್ತೆ. ನ್ಯಾಷನಲ್ ಕೌಂಟರ್ ಟೆರರಿಸಮ್ ಸೆಂಟರ್ ಮಾಡಿದ್ದೀವಿ. ಎನ್ವಿಷನ್ ದ ಇಂಟಿಗ್ರೇಟೆಡ್ ಇಂಟೆಲಿಜೆನ್ಸ್ ಆ್ಯಂಡ್ ಕೌಂಟರ್ ಟೆರರಿಸಮ್ ಮೆಕ್ಯಾನಿಸಮು. ಕಾಂಪ್ರಹೆನ್ಸಿವ್ ಮಾಡರ್ನೈಸೇಷನ್ ಆಫ್ ದಿ ಪೊಲೀಸ್ ಫೋರ್ಸು ಕೆಲವೊಂದು ಕಡೆ ಮಾಡ್ತಾಯಿದ್ದೀವಿ. ಲೈಕ್ ಫಂಡಿಂಗ್ ಆ್ಯಂಡ್ ಅಪ್ಗ್ರೇಡಿಂಗ್ ಆಫ್ ದ ಸ್ಟೇಟ್ ಪೊಲೀಸ್ ವಿತ್ ದ ಮಾಡರ್ನ್ ಇಕ್ವಿಪ್ಮೆಂಟ್ ಆ್ಯಂಡ್ ಟ್ರೈನಿಂಗ್. ಓಕೆನಾ. ಗೊತ್ತಾಯ್ತಾ. ವಾಟ್ ಆರ್ ದ ಲೀಗಲ್ ಮೆಜರ್ಸ್ ಅಂತ ಹೇಳಿದ್ವಿ. UAPA, AFSP ಅಂದರೆ ಆರ್ಮ್ಡ್ ಫೋರ್ಸ್ ಸ್ಪೆಷಲ್ ಪವರ್ ಆ್ಯಕ್ಟ್. ಇಟ್ಸ್ ಅನ್ ಗ್ರೇಟ್ ಪವರ್ ಗಿವನ್ ಟು ದ ಆರ್ಮ್ಡ್ ಫೋರ್ಸಸ್ ವಿಚ್ ದೇ ಕ್ಯಾನ್ ಗೋ ಆ್ಯಂಡ್ ಟೇಕ್ ಎನಿ ಆ್ಯಕ್ಷನ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅವ್ರಿಗೆ ಫುಲ್ ಹ್ಯಾಂಡ್ ಕೊಟ್ಟಿರ್ತಾರೆ. FCRA ಇದೆ, ನ್ಯಾಷನಲ್ ಕೌಂಟರ್ ಟೆರರಿಸಮ್ ಸೆಂಟರ್ ಮಾಡಿದ್ದೀವಿ. ಕಾಂಪ್ರಹೆನ್ಸಿವ್ ಮಾಡರ್ನೈಸೇಷನ್ ಆಫ್ ದಿ ಪೊಲೀಸ್ ಫೋರ್ಸ್ ಇದೆ. ಎನ್ವೈರನ್ಮೆಂಟ್ ಅಂತ ಬಾರ್ಡರ್ ಸೆಕ್ಯೂರಿಟಿ ಮೆಜರ್ಸ್ ಏನು ತಗೊಂಡಿದ್ವಿ. ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಅಂತಲೇ ಬರಿಬೇಕು ನೀವು. ಇದಕ್ಕೇನಂತೀವಿ, ICP, ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್. ಇಂಡಿಯಾದಲ್ಲಿ ಎಷ್ಟು ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಇದೆ, ಎಲ್ಲೆಲ್ಲಿದೆ? ಓಕೆನಾ. ಇಂಡಿಯಾದ್ದು ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ಗಳು 9 ಪ್ಲೇಸಸಲ್ಲಿದೆ. ಒಂದು ಪಂಜಾಬ್ ಬಾರ್ಡರ್ ಬರುತ್ತೆ, ಒಂದು ಅಠಾರಿ, ತ್ರಿಪುರದಲ್ಲಿ ಅಗರ್ತಲ್. ನೀವು ಅಟ್ಲೀಸ್ಟ್ ಇಷ್ಟಾದರೂ ಬರೀಬೇಕು. ಅಠಾರಿ ಬಾರ್ಡರ್ ಅಂತ ಇಟ್ಸ್ ವೆರಿ ಫೇಮಸ್ ಪಂಜಾಬಲ್ಲಿ. ಅಲ್ಲಿ ವಾಘಾ ಬಾರ್ಡರ್ ಅಂತಲೂ ಬರುತ್ತೆ. ಓಕೆನಾ. ತ್ರಿಪುರಾದಲ್ಲಿ ಅಗರ್ತಲ್ಲು. ವೆಸ್ಟ್ ಬೆಂಗಾಲದಲ್ಲಿ ಇದು ಪೆಟ್ರಾಪೋಲ್ ಅಂತ ಇದೆ. ಇಟ್ಸ್ ಆಲ್ಸೋ ವೆರಿ ಫೇಮಸ್. ಪೆಟ್ರಾಪೋಲ್ ವೆಸ್ಟ್ ಬೆಂಗಾಲ್ದಲ್ಲಿ. ಆಮೇಲೆ ಒನ್ ಮೋರ್ ಫೇಮಸ್ ಈಸ್ ಮೋಹೆ. ಇದನ್ನು ಬರೀಲೇಬೇಕು. ಇಲ್ಲೇ ನಿಮಗೆ ಮೇಜರ್ ಡ್ರಗ್ ಟ್ರಾಫಿಕಿಂಗ್ ಆಗೋದು ಮಣಿಪುರಲ್ಲಿ. ಮೋಹೆ ಅಂತಾರೆ ಮಣಿಪುರದ್ದು. ಇದು ಆಲ್ಸೋ ಇಂಡಿಯೇಟೆಡ್ ಚೆಕ್ ಪೋಸ್ಟು. ಅಸ್ಸಾಮಲ್ಲಿ ಸೂರತ್ ಕಂಡಿಯಲ್ಲಿ. ಓಕೆನಾ.
Okay, these are the integrated checkposts established by the Indian government. Smart border, enhanced surveillance, legal cross-border trade regulation with Bangladesh and Nepal border ಜೊತೆಗೆ ಸೀಮಾ ದರ್ಶನ ಆ್ಯಂಡ್ ಕೋಸ್ಟಲ್ ಸೆಕ್ಯೂರಿಟಿ ಇನಿಷಿಯೇಟಿವ್ಸ್ ಅಂತಲೇ ಮಾಡಿದ್ವಿ. ಇನ್ಕ್ರೀಸ್ ಮೆರಿಟೈಮ್ ಸರ್ವೆಲೆನ್ಸ್ ಆ್ಯಂಡ್ ಕೋಸ್ಟ್ ಗಾರ್ಡ್ ಡೆವಲಪ್ಮೆಂಟ್. ಏನೋ ಸೀಮಾ ದರ್ಶನ ಡೆವಲಪ್ಮೆಂಟ್ ಆಫ್ ಅನ್ಮೇನ್ಡ್ ವೆಹಿಕಲ್ಸು, ಸ್ಯಾಟಲೈಟ್ಸು, ಡ್ರೋನ್ಸ್ಗೆ ಯೂಸಿಂಗ್ ನಕ್ಸಲ್ಸ್ ಆ್ಯಂಡ್ ಇನ್ಸರ್ಜೆಂಟ್ಸ್, ಕ್ರ್ಯಾಕ್ ಡೌನ್ ಆನ್ ವೈಲ್ಡ್ ಲೈಫ್ ಆ್ಯಂಡ್ ಟಿಂಬರ್ ಸ್ಮಗ್ಲಿಂಗ್ನ. ಓಕೆನಾ. ವೇ ಫಾರ್ವರ್ಡ್ ಏನು ಪೊಲಿಟಿಕಲ್ ಇನ್ಸ್ಟಿಟ್ಯೂಷನಲ್ ಡೈಮೆನ್ಷನ್, ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ, NSS ಅಲೈನಿಂಗ್ ದ ಸಿವಿಲ್, ಮಿಲಿಟರಿ, ಡಿಪ್ಲೊಮೆಟಿಕ್, ಫೆಡರಲ್ ಸ್ಟೇಟ್ ಕೋಆರ್ಡಿನೇಷನ್ ಮೆಕ್ಯಾನಿಸಮ್ ಇದೆ. ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಕೌನ್ಸಿಲ್ ವಿತ್ ದ ಸ್ಟೇಟ್ಸ್. ಇದನ್ನ ಫೆಡರಲ್ಲು ಮತ್ತು ಸ್ಟೇಟ್ ಕೋಆರ್ಡಿನೇಷನ್ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಇವೆರಡು ಕೋಆರ್ಡಿನೇಷನಲ್ಲೇ ನಡಿಬೇಕಿದು. ಇದು ವೇ ಫಾರ್ವರ್ಡ್ ಹೇಳ್ತಾ ಇದ್ದೀವಿ. ಓಕೆನಾ. ನೆಕ್ಸ್ಟು ಸಿಂಕ್ರನೈಸ್ಡ್ ಡಿಸಿಷನ್ ಮೇಕಿಂಗ್ ಆನ್ ಇಂಟರ್ನಲ್ ಬಾರ್ಡರ್ ಥ್ರೆಟ್ಸ್. ವಿ ಶುಡ್ ಯೂಸ್ ದ ವರ್ಡ್ ಸಿಂಕ್ರನೈಸ್. ಆಮೇಲೆ ರಿಫಾರ್ಮ್ ಇಂಟೆಲಿಜೆನ್ಸ್ ಆರ್ಕಿಟೆಕ್ಚರ್, ಎಲ್ಲರಿಗೂ ಒಂದೇ ರಿಯಲ್ ಟೈಮ್ ಇಂಟಿಗ್ರೇಷನ್ ಬಿಟ್ವೀನ್ ದಿ ರಾ ಮತ್ತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಮತ್ತು IB ಸ್ಟೇಟ್ ಇಂಟೆಲಿಜೆನ್ಸ್ ಯೂನಿಟ್ಸ್ ಎಲ್ಲರೂ ಇಂಟಿಗ್ರೇಟಾಗಿ ವರ್ಕ್ ಮಾಡಬೇಕು. ನೀವು ಈ ಥರ ಡಯಾಗ್ರಾಮ್ ಹಾಕಬೇಕು. ವಿ ಶುಡ್ ಮೇಕ್ ದಮ್ ಇಂಟು ಕಾಮನ್ ಪ್ಲಾಟ್ಫಾರ್ಮ್ ಆನ್ ಒನ್ ಡ್ಯಾಶ್ ಬೋರ್ಡ್. ರಿಫಾರ್ಮ್ ಇಂಟೆಲಿಜೆನ್ಸ್ ಆರ್ಕಿಟೆಕ್ಚರ್. ಎಕನಾಮಿಕ್ ಡೈಮೆನ್ಷನಲ್ಲಿ ಏನೇನು ತೊಗೋಬೇಕಂದ್ರೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ಸ್ ಇನ್ ವಲ್ನರಬಲ್ ರೀಜನ್ಸಲ್ಲೇ ನೀವು ಡೆವಲಪ್ ಮಾಡಬೇಕು. ಅಲ್ಲಿ ಜನಕ್ಕೆ ನೀವು ಉದ್ಯೋಗ, ಎಜುಕೇಷನ್ ಕೊಟ್ಟರೆ ದೇ ವಿಲ್ ನಾಟ್ ಇಂಡಲ್ ಇನ್ ಸಚ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್. ಇಫ್ ದೇ ಹ್ಯಾವ್ ಇನ್ ಇಟ್ ವಿಲ್ ಬಿ ವೆರಿ ಲೆಸ್, ಮಿನಿಮಲ್ ಆಗಿಬಿಡುತ್ತೆ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ಸ್ ಮಾಡಬೇಕು ಫಾರ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ರೀಜನಲ್ಲಿ. ನೆಕ್ಸ್ಟ್ ನಾರ್ತ್ ಈಸ್ಟ್ ಏರಿಯಾಸ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ರೋಬುಸ್ಟ್ ಸೆಂಟರ್ ಫೈನಾನ್ಸಿಂಗ್ ಫ್ರೇಮ್ವರ್ಕ್ ಕೌಂಟರ್ ಮಾಡಬೇಕು. ನಿಮಗೆ ಸೆಂಟ್ರಲ್ಲ, ರೋಬುಸ್ಟ್ ಕೌಂಟರ್ ಟೆರರ್ ಫೈನಾನ್ಸಿಂಗ್ ಫ್ರೇಮ್ವರ್ಕ್ ಮಾಡಬೇಕು. ಅಂದರೆ ಬ್ಲಾಕ್ ಚೈನ್ಸು, ಬೇಸ್ಡ್ ಟೂಲ್ಸ್ ಯೂಸ್ ಮಾಡಿ ಆದಷ್ಟು ಬೇಗ ಅವ್ರನ್ನ ಫೈಂಡ್ ಮಾಡಿ ಅವ್ರನ್ನ ರಿಮೂವ್ ಫ್ರಮ್ ದ ಸಿಸ್ಟಮ್ ಮಾಡಬೇಕು. ಇಲಿಸಿಟ್ ಫೈನಾನ್ಷಿಯಲ್ ಫ್ಲೋಸ್ ಆಗ್ತಾ ಇರ್ತವೆ. ಸ್ಟ್ರೆಂಥನ್ ಕೋಆರ್ಡಿನೇಷನ್ ಇರ್ತಿದೆ. FATF ಆ್ಯಂಡ್ ಎಗ್ಮೌಂಟ್ ಗ್ರೂಪ್ ಅಂತಲೇ ಇದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಯು ಶುಡ್ ಯೂಸ್ ದ ವರ್ಡ್ ಎಗ್ಮ್ಯಾಂಟ್ ಗ್ರೂಪ್. ಇಟ್ಸ್ ಅ ವೆರಿ ಪವರ್ಫುಲ್ ಏಜೆನ್ಸಿ ಫಾರ್ ಗ್ಲೋಬಲ್ ಇಂಟೆಲಿಜೆನ್ಸ್ ಶೇರಿಂಗ್ ಆ್ಯಂಡ್ ಟೆರರ್ ಫೈನಾನ್ಸಿಂಗ್ಗೋಸ್ಕರ. ಸೋಷಲಲ್ಲಿ ಏನು ಮಾಡಬೇಕು? ಡಿರಾಡಿಕಲೈಸೇಷನ್, ಅದಕ್ಕೆ ಕೌಂಟರ್ ರ್ಯಾಡಿಕಲೈಸೇಷನ್ ಥ್ರೂ ಎಜುಕೇಷನ್ ಆ್ಯಂಡ್ ಮೀಡಿಯಮ್, ಸ್ಕೂಲ್ ರಿಫಾರ್ಮ್, ಕರಿಕ್ಯುಲರ್, ಕ್ರಿಟಿಕಲ್ ಥಿಂಕಿಂಗು, ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸು, ಸೋಷಲ್ ಹಾರ್ಮನಿ ಬಗ್ಗೆ, ಯೂತ್ ಮೆಂಟರ್ಶಿಪ್ ಆ್ಯಂಡ್ ಡಿರಾಡಿಕಲೈಸೇಷನ್ ಸೆಂಟರ್ಸ್ಗಳನ್ನ ಅಲ್ಲಲ್ಲಿ ತೆಗಿಬೇಕಾಗುತ್ತೆ. ಲೈಕ್ ಸ್ಟ್ರಕ್ಚರ್ಡ್ ಇಂಟರ್ವೆನ್ಷನ್, ಹೈ ರಿಸ್ಕ್ ಕೌನ್ಸಿಲಿಂಗ್, ಸ್ಕಿಲ್ ಬಿಲ್ಡಿಂಗು. ಟೆಕ್ನಾಲಜಿಕಲ್ ಡೈಮೆನ್ಷನಲ್ಲಿ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕಮಾಂಡ್ ಸೆಂಟರ್. ಓಕೆನಾ. ಅಪ್ಗ್ರೇಡ್ ಮಾಡಬೇಕು, ಆಟೋನಮಸ್ ಕೊಡಬೇಕು. ನೀವು ಲೆವರೇಜ್ ಅಂದರೆ ಯೂಸ್ ಅದ್ರ ಮೇಲೆ ಡಿಪೆಂಡ್ ಆಗಿ ಲೆವರೇಜ್ ಆ್ಯಂಡ್ ಬಿಗ್ ಡಾಟಾ ಪ್ಲಾಟ್ಫಾರ್ಮ್ ಫಾರ್ ಪ್ರಿಡಿಕ್ಟಿವ್ ಪಾಲಿಸಿಂಗ್. ಅಂದರೆ ಈ ಟೆರರಿಸ್ಟ್ ಮೂಮೆಂಟ್ಸ್ನ ನಾವು ಫೈಂಡ್ ಮಾಡಿ ವಾಟ್ ಆರ್ ದ ನೆಕ್ಸ್ಟ್ ಪಾಸಿಬಲ್ ಇವೆಂಟ್ ಇಸ್ ದೇ ಆರ್ ಗೋಯಿಂಗ್ ಟು ಟೇಕ್, ಅದನ್ನು ನಾವು ಬಿಗ್ ಡಾಟಾ ಅನಾಲಿಟಿಕ್ಸ್ ಮಾಡಿ ವಿ ಶುಡ್ ಫೈಂಡ್ ದೆಮ್. ಇದನ್ನ ನಾವು ಪ್ರಿಡಿಕ್ಟ್ ಮಾಡಬೇಕು. ಅದಕ್ಕೆ ಪ್ರಿಡಿಕ್ಟಿವ್ ಪಾಲಿಸಿಂಗ್ ಬೇಕು. ಆದಮೇಲೆ ನಾವು ಆ್ಯಕ್ಷನ್ ತೊಗೋಬೋದು. ಎನ್ಹಾನ್ಸ್ ದ ಡ್ರೋನ್ ಆ್ಯಂಡ್ ಸ್ಯಾಟಲೈಟ್ ಸರ್ವೆಲೆನ್ಸ್, ಡ್ರೋನ್ ಯೂಸ್ ಮಾಡಿ ಮತ್ತು ಸ್ಯಾಟಲೈಟ್ ಸರ್ವೆಲೆನ್ಸ್ ಎಲ್ಲದನ್ನು ಇಂಟಿಗ್ರೇಟೆಡ್ ಆಗಿ ವಿ ಶುಡ್ ಟೇಕ್ ದ ಮೆಜರ್ಸ್. ಓಕೆನಾ. ದೀಸ್ ಆರ್ ಆಲ್ ದ ಟೆಕ್ನಾಲಜಿಕಲ್ ಡೈಮೆನ್ಷನ್ಸ್. ಲೀಗಲ್ ಡೈಮೆನ್ಷನ್ನು UAP ಆ್ಯಂಡ್ ಆಫ್ಸ್ಫಾರ್ ರಿಫಾರ್ಮ್ಸ್ನ ಫಾರ್ ಅಕೌಂಟಬಿಲಿಟಿ ಮಾಡಬೇಕು. ಅಲ್ಲಿ ಅಕೌಂಟಬಿಲಿಟಿ ಇಲ್ಲ, ಜುಡಿಷಿಯಲ್ ಓವರ್ಸೈಟ್ ಬೇಕು. ಯಾಕಂದರೆ ಸಮ್ಟೈಮ್ಸ್ ದೇರ್ ಆಸ್ಪೈಸ್ ಮೆನಿ ಟೈಮ್ಸ್ ಇಟ್ ಹ್ಯಾಸ್ ಬಿನ್ ಮಿಸ್ಯೂಸ್ಡ್ ಆಗಿದೆ. UAP ಆಲ್ಸೋ ಇನ್ ದ ನೇಮ್ ಆಫ್ ಟೆರರಿಸ್ಟ್ ದೇ ಆರ್ ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎನ್ ಎ ಪೊಲಿಟಿಕಲ್ ಟೂಲ್ ಆಗಿರುತ್ತೆ. ಸೊ ಇದಕ್ಕೋಸ್ಕರ ಒಂದು ಜುಡಿಷಿಯಲ್ ಓವರ್ ಸೈಟ್ ಬೇಕು. ಟೈಮ್ ಬೌಂಡ್ ರಿವ್ಯೂ ಮೆಕ್ಯಾನಿಸಮ್ಸ್ ಇರಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಫಾರ್ ಟೆರರ್ ಆ್ಯಂಡ್ ಸೈಬರ್ ಕ್ರೈಮಿಗೆ ಬೇಗ ನಾವು ಇದನ್ನು ಕನ್ವಿಕ್ಷನ್ ರೇಟ್ನ ತೋರಿಸ್ಬೇಕು. ಈಸ್ ಅ ಟೆರರಿಸ್ಟ್, ದೇ ಡಿಡ್ ದಿಸ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್ ಅಂತ ವಿ ಹ್ಯಾವ್ ಟು ಪ್ರೂವ್. ಅದರ್ವೈಸ್ ಇಟ್ಸ್ ಗೋಯಿಂಗ್ ಟು ಸೋಷಲ್ ಅನ್ರೆಸ್ಟ್ ಆಗಿಬಿಡುತ್ತೆ. ಎನ್ವೈರ್ಮೆಂಟಲ್ ಬಾರ್ಡರ್ ಸೆಕ್ಯೂರಿಟಿಯಲ್ಲಿ ಅಂದರೆ ಸ್ಮಾರ್ಟ್ ಬಾರ್ಡರ್ ಫೆನ್ಸಿಂಗು ಮತ್ತು ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಬೇಕಾಗಿರುತ್ತೆ. ಕಾಂಪ್ರಹೆನ್ಸಿವ್ ಇಂಟಿಗ್ರೇಟೆಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದು ಥ್ರೂಔಟ್ ಯುವರ್ ಇಂಟರ್ನಲ್ ಸೆಕ್ಯೂರಿಟಿ ಯು ಶುಡ್ ಯೂಸ್ ದಿಸ್ ವರ್ಡ್. ಬಾರ್ಡರ್ ಅಂತ ಬಂದಾಗೆ ಕಾಂಪ್ರಹೆನ್ಸಿವ್ ಇಂಟಿಗ್ರೇಟೆಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆನಾ. ವಿತ್ ರೇಡಾರು, ಥರ್ಮಲ್ ಸೆನ್ಸರ್, ಆಟೋಮೆಟಿಕ್ ಅಲರ್ಟ್ ಸಿಸ್ಟಮು ಅಕ್ರಾಸ್ ಪೋರಸ್ ಫ್ರಾಂಟಿಯರ್ಸ್. ಕ್ರಾಸ್ ಬಾರ್ಡರ್ ಆ್ಯಂಟಿ ಸ್ಮಗ್ಲಿಂಗ್ ಟಾಸ್ಕ್ ಫೋರ್ಸ್ ಬೇಕೇನು? ಕ್ರಾಸ್ ಬಾರ್ಡರ್ ಆ್ಯಂಟಿ ಸ್ಮಗ್ಲಿಂಗ್ ಟಾಸ್ಕ್ ಫೋರ್ಸ್ ಅಂತೀವಿ. ಓಕೆನಾ. ಕಂಕ್ಲೂಷನ್ ಏನು? ಇಂಡಿಯಾಸ್ ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸಸ್ ಕಾಂಪ್ಲೆಕ್ಸ್ ಹೈಬ್ರಿಡ್ ಥ್ರೆಟ್ಸ್ ಫ್ರಮ್ ಸ್ಟೇಟ್ ಸ್ಪಾನ್ಸರ್ಡ್ ಆ್ಯಂಡ್ ನಾನ್ ಸ್ಟೇಟ್ ನೆಟ್ವರ್ಕ್ಸ್. ರೋಬೋಸ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟ್ರೇನ್ ಬೇಕು, ಬ್ಯಾಕ್ಡ್ ಬೈ ಇಂಟೆಲಿಜೆನ್ಸ್ ರಿಫಾರ್ಮು, ಟೆಕ್ನಾಲಜಿಕಲ್ ಮಾಡರ್ನೈಸೇಷನು, ಕೋಆರ್ಡಿನೇಟೆಡ್ ಡಿಪ್ಲೊಮೆಸಿ. ಸೂಪರ್. ಇದೆ ರೋಲ್ ಆಫ್ ಎಕ್ಸ್ಟರ್ನಲ್ ಸ್ಟೇಟ್ ಆ್ಯಕ್ಟರ್ಸ್ ಅಂತ ಬಂದರೆ ಇಷ್ಟು ನೀವು ಸಂಕ್ಷಿಪ್ತವಾಗಿ ಬ್ರೀಫಾಗಿ ಬರೀಬೇಕು. ಆರ್ ದ ಎಂಟಿಟೀಸ್ ಮೀನ್ಸ್ ಎಕ್ಸ್ಟರ್ನಲ್ ಸೆಕ್ಟರ್ಸ್ ಆಫ್ ದ ಎಂಟಿಟೀಸ್ ವಿತ್ ದ ಬ್ಯಾಕಿಂಗ್ ಆಫ್ ಸಾವರಿನ್ ಸ್ಟೇಟ್ posing a threat to security of a nation. Example, state actors are the army, bureaucracy, intelligence agencies. ಅವ್ರಿಗೆ ಪೊಲಿಟಿಕಲ್ ಬ್ಯಾಕಿಂಗ್ ಆಫ್ ದಿ ಇನ್ಸರ್ಜೆನ್ಸೀಸ್ ಇರುತ್ತೆ. ಆ ಇನ್ಸರ್ಜೆನ್ಸಿ ಬ್ಯಾಕ್ ಮಾಡಿರ್ತಾರೆ ಅವರು. ವಿತ್ ಎಕನಾಮಿಕ್ ಅಸಿಸ್ಟೆನ್ಸ್, ಲಾಜಿಸ್ಟಿಕ್ ಸಪೋರ್ಟ್, ಮಿಲಿಟರಿ ಟ್ರೈನಿಂಗ್ ಆ್ಯಂಡ್ ಆರ್ಮಿ ಸಪ್ಲೈ ಪ್ರಮೋಟ್ಸ್ ದ ವೈಲೆನ್ಸ್ ಆ್ಯಂಡ್ ಟೆರರಿಸಮ್. ಅವರೇ ಮಾಡ್ತಿರ್ತಾರೆ, ಗೌರ್ಮೆಂಟ್ಗಳೇ ಟೆರರಿಸಮ್ ಕ್ರಿಯೇಟ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಪಾಕ್ ಸ್ಪಾನ್ಸರ್ ಟೆರರಿಸಮು, ಇನಿಷಿಯೇಟಿಂಗ್ ಸೈಬರ್ ವಾರ್ಫೇರ್ಸು,
ಎಕ್ಸ್ಪ್ಲಾಯ್ಟಿಂಗ್ ದಿ ಟರ್ಮೈಲ್ ಸಿಚುವೇಷನ್ನ ಎಕ್ಸ್ಪ್ಲಾಯ್ಟ್ ಮಾಡೋದಿರುತ್ತೆ. ಈಗ ರೋಲ್ ಆಫ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್ಗಳು ಬರ್ತಿದ್ದೀವಿ ಅದನ್ನೇ. ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಹ್ಯಾವ್ ಎ ಪವರ್ ಆಫ್ ಇನ್ಫ್ಲೂಯೆನ್ಸ್ ದ ಇಂಟರ್ನ್ಯಾಷನಲ್ ಇವೆಂಟ್ಸ್ ವಿತೌಟ್ ಫಾರ್ಮಲ್ ಸ್ಟೇಟ್ ಬ್ಯಾಕಿಂಗ್. ಎಕ್ಸಾಂಪಲ್ ಆಫ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅದೇ ಹೇಳಿದ್ನಲ್ವ, NGO, ಸಿವಿಲ್ ಸೊಸೈಟಿ ಆರ್ಗನೈಸೇಷನು, ಎಕ್ಸ್ಟ್ರೀಮಿಸ್ಟ್ ಔಟ್ಫಿಟ್ಸು, ಮಲ್ಟಿನ್ಯಾಷನಲ್ ಕಂಪನೀಸು. ಎಸ್, ಇವನ್ ದ ಮಲ್ಟಿನ್ಯಾಷನಲ್ ಕಂಪನೀಸ್ ಆಲ್ಸೋ ವರ್ಕ್ ಲೈಕ್ ದಟ್. ಯಾವುದಾದ್ರು ನಕ್ಸಲಿಸಮು, ಡ್ರಗ್ ಟ್ರಾಫಿಕಿಂಗು, ಹ್ಯೂಮನ್ ಟ್ರಾಫಿಕಿಂಗು, ಕೌಂಟರ್ಫಿಟ್ ಕರೆನ್ಸಿ, ಕಮ್ಯುನಲಿಸಮ್, ಇನ್ಸೈಟಿಂಗ್ ಪೀಪಲ್ ಫಾರ್ ರೀಜನಲಿಸಮ್, ಪ್ರಮೋಟಿಂಗ್ ಇನ್ಸರ್ಜೆನ್ಸಿ, ಟೆರರಿಸಮ್. ಈ ಒಂದು ಡಯಾಗ್ರಾಮು ಸ್ಟೇಟ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಬಂದಾಗ ಯು ಶುಡ್ ಯೂಸ್ ಇಟ್. ಸ್ಟೇಟ್ ಇರ್ತಾರೆ, ನಾನ್ ಸ್ಟೇಟ್ ಆ್ಯಕ್ಟರ್ ಇರ್ತಾರೆ. ಇವ್ರು ಏನು ಕೆಲಸ ಮಾಡ್ತಾರೆ? ಆಕ್ಸಿಲರಿ ಸರೋಗೇಟ್ ಇವರನ್ನು ಯೂಸ್ ಮಾಡ್ಕೊತಾ ಇರ್ತಾರೆ. ಸರೋಗೆಸಿ ಅಂತೀವಲ್ಲ ಹಾಗೆ ಆಕ್ಸಿಲರಿ ಸರೋಗೇಟ್ ಅಂತ ಯೂಸ್ ಮಾಡಬೇಕು. ಆಮೇಲೆ ಅಫಿಲಿಯೇಟ್ ಪ್ರಾಕ್ಸಿ, ಸ್ಟೇಟ್ ಬದಲಿ ಇವರು ನಾನ್ ಸ್ಟೇಟ್ದವರು ವರ್ಕ್ ಮಾಡ್ತಾ ಇರ್ತಾರೆ. ರಿಲೇಷನ್ಶಿಪ್ಪು ಈ ಥರ ಹಾಕಿ ನೀವು ಈ ಥರ ಡಾಟೆಡ್ ಹಾಕಬೇಕಂದ್ರೆ ಇವ್ರಿಗೂ ಮೂಮೆಂಟ್ ಈಸಿ ಇರುತ್ತೆ ಅಂತ. ಇಟ್ಸ್ ನಾಟ್ ಎ ಹಾರ್ಡ್ ವಾಲ್ ಇಲ್ಲ ಅವ್ರ ಮಧ್ಯೆ. ಅವ್ರ ಕೆಟಗರೀಸ್ ಆಫ್ ಪವರ್ ಹೆಂಗೆ ಯೂಸ್ ಮಾಡ್ತಾರೆ? ಒಂದು ಸೈಬರು, ಪ್ರೈವೇಟೈಸ್ಡು, ಪೀಪಲ್ಲು, ಟೆರರಿಸ್ಟ್, ರಿಯಲ್ ಎಕನಾಮಿಕ್ಸ್, ಫೈನಾನ್ಷಿಯಲ್ಲು, ಡಿಪ್ಲೊಮೆಟಿಕ್ಕು, ಸಿವಿಲ್, ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್, ಮೀಡಿಯಾದವರು. ಒಂದು ಸೊಸೈಟಿನ ಟಾರ್ಗೆಟ್ ಮಾಡ್ತಾರೆ ಇಂಡಿಯಾದಾಗೆ, ಒಂದು ವಲ್ನರಬಲ್ ಸೆಕ್ಷನ್ಸ್ನ ಟಾರ್ಗೆಟ್ ಮಾಡೋದು ಇವ್ರದ್ದು ಮೇನ್ ಅಜೆಂಡಾ ಆಗಿರುತ್ತೆ. ಓಕೆನಾ? ಈಗ ಟೆರರಿಸಮ್, ನಾನ್ ಸ್ಟೇಟ್ ಆ್ಯಕ್ಟರ್ಸಲ್ಲಿ ಟೆರರಿಸಮ್ ಬಗ್ಗೆ ಇವಾಗ ನಾವು ಸ್ಟಡಿ ಮಾಡ್ತಾಯಿದ್ದೀವಿ. ಇವ್ರದ್ದು ಮೋಟಿವೇಶನ್ ಏನು? ಒಂದು ಸ್ಟೇಟ್ ಟೆರರಿಸಮು, ಪೊಲಿಟಿಕಲ್ ಟೆರರಿಸಮು, ಸ್ಟೇಟ್ ಸ್ಪಾನ್ಸರ್ಡ್ ಇರುತ್ತೆ. ಐಡಿಯಾಲಜಿಕಲಿ ಓರಿಯೆಂಟೆಡ್ ಟೆರರಿಸಮ್ ಅಥವಾ ಯಾವುದೋ ಒಂದು ರಿಲಿಜಿಯನಿಗೆ ಅಂತ ಯಾವುದೋ ಒಂದು ಐಡಿಯಾಲಜಿಗೆ, ಲೈಕ್ ಹಿಯರ್ ದ ರಿಲಿಜಿಯಸ್ ಟೆರರಿಸಮು. ಎತ್ನೋ ನ್ಯಾಷನಲ್ಸ್ ಟೆರರಿಸಮ್ ನಾರ್ತ್ ಈಸ್ಟಲ್ಲಿ ನಡೀತಾ ಇರುತ್ತೆ. ನಾರ್ಕೋ ಟೆರರಿಸಮ್ ಅಂದರೆ ಡ್ರಗ್ ಟ್ರಾಫಿಕಿಂಗು, ಅದನ್ನ ಯೂಸ್ ಮಾಡಿ ಟೆರರಿಸಮ್ಗೆ ದುಡ್ಡು ಯೂಸ್ ಮಾಡೋದು. ಮೆಥಡ್ಸ್ಗಳು ಕನ್ವೆನ್ಷನಲ್ ಟೆರರಿಸಮ್ ಇರುತ್ತೆ. ನ್ಯೂಕ್ಲಿಯರ್ನ ಈ ನಿಮ್ಮದು ನ್ಯೂಕ್ಲಿಯರ್ ಪ್ಲ್ಯಾಂಟ್ಸ್ಗಳನ್ನ ಥ್ರೆಟನ್ ಮಾಡೋದು, ಅದಕ್ಕೆ ಬಾಂಬ್ ಹಾಕ್ಬಿಡ್ತೀವಿ ಅನ್ನೋದು, ಅದಕ್ಕೆ ಬಾಂಬೆ ಹಾಕ್ಬಿಡೋದು. ಬಯಾಲಜಿಕಲ್ ಟೆರರಿಸಮ್ ಅಂತಂದರೆ ನೀವು 7 ಸೆನ್ಸ್ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಡಿಸೀಸ್ನ ಸ್ಪ್ರೆಡ್ ಮಾಡಿ ಒಂದು ದೇಶನ ಹಾಳು ಮಾಡಬೇಕು ಅಂತ ಮೆಥಡ್ಸ್ನ ಯೂಸ್ ಮಾಡ್ತಾ ಇರ್ತಾರೆ. ಸೈಬರ್ ಟೆರರಿಸಮು, ಲೋನ್ ವುಲ್ಫ್ ಅಟ್ಯಾಕ್ ಅಂತ ಹೇಳ್ತೀವಿ. ಲೋನ್ ವುಲ್ಫ್ ಅಂದರೆ ದೇ ಆಪ್ರೇಟ್ ಇಂಡಿಪೆಂಡೆಂಟ್ಲಿ, ಆಫನ್ ರ್ಯಾಡಿಕಲೈಸಿಂಗ್ ರ್ಯಾಪಿಡ್ಲಿ, ಬೇಗ ಅವರು ರ್ಯಾಡಿಕಲೈಸ್ ಆಗಿಬಿಡ್ತಾರೆ. ಇದಕ್ಕೆ ಲೋನ್ ವುಲ್ಫ್ ಅಟ್ಯಾಕ್ ಅಂತೀವಿ. ಈ ಥರ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಎಲ್ಲೆಲ್ಲಿದ್ದಾವೆ ಅಂತ ಜಸ್ಟ್ ಸಿ ದಿಸ್ ಇಮೇಜ್. ನಿಮಗೆ ನೆಕ್ಸ್ಟ್ ಯಾವುದು ಯೂಸ್ ಮಾಡಿಲ್ಲ ಅಂದರೆ ತೈಬಲ್ ಕ್ವೈಟ್ ಶೂರಾ ಅಥವಾ TTP, ಇದು ಮೇಜರ್ಲಿ ಥ್ರೂಟ್ ಪ್ರೆಸೆಂಟ್ ಇನ್ ಆಲ್ ಓವರ್ ದ ಪಾಕಿಸ್ತಾನ್. ಓಕೆನಾ? ಇದೆ. ಅದಲ್ಲದೆ ಒನ್ ಮೋರ್ ಇಂಪಾರ್ಟೆಂಟ್ ಈಸ್ ಇದೆ ಜೈಷ್ ಎ ಮೊಹಮ್ಮದ್ ಆ್ಯಂಡ್ ಲಷ್ಕರ್ ಇ ತೈಬಾ. ಇವಿಷ್ಟು ಯೂಸ್ ಮಾಡಿ, ಇಷ್ಟು ಸ್ಪೆಸಿಫಿಕ್ ಬರೋದು ನೀಡಿಲ್ಲ. ಇಫ್ ಯು ನೋ ಇಟ್, ಇಟ್ಸ್ ವೆರಿ ವೆಲ್. ಓಕೆನಾ? ಸಿಂಧಲ್ಲಿ ಇದನ್ನು ಬರೀ ಸ್ವಲ್ಪ. ಸಿಂಧಲ್ಲಿ ಮತ್ತೆ ಕಂಟಿನ್ಯೂಸ್ ಸ್ಕಿರ್ಮಿಷಸ್ ನಡೀತಾ ಇದೆ. ಲಷ್ಕರ್ ಇ ಜಹಾಂಗ್ವಿ ಮತ್ತು ಸಿಪಾಯಿ ಶಬಾ ಪಾಕಿಸ್ತಾನ, TTP. ಓಕೆನಾ? ನಾರ್ತ್ ಈಸ್ಟ್ ಬಂದರೆ, ಯಾಕಡೆ ಈ ಸೈಡಲ್ಲಿ ಬಂದರೆ ಗಿಲ್ಗಿಟ್ ಬಾಲ್ಟಿಸ್ತಾನ್, ಇಟ್ಸ್ ನಾಟ್ ನಾರ್ತ್ ಈಸ್ಟ್. ಗಿಲ್ಗಿಟ್ ಬಾಲ್ಟಿಸ್ತಾನ್ ರೀಜನಲ್ಲಿ SSP TTP ಯೂಸ್ ಮಾಡಿ. ಜಮ್ಮು ಕಾಶ್ಮೀರಲ್ಲಿ LET JEM, ಬಿಹಾರಲ್ಲಿ ಸಿಪಾಯಿ ಮಾವೋಯಿಸ್ಟು, ಇಂಡಿಯನ್ ಮುಜಾಹಿದೀನ್, ಸಿಮಿ. ಇಂಡಿಯನಲ್ಲಿ ಅಂತ ಬರೋದ್ರಾಗೆ ನೀವು ಸಿಮಿ ಬರಿಬೇಕು ಮತ್ತು ಇಂಡಿಯನ್ ಮುಜಾಹಿದೀನ್ ಬರಿಬೇಕು. ಅಸ್ಸಾಂ ಬರೆದ್ರೆ ವಿತೌಟ್ ಆಲ್ಫಾ ಯು ಕಾಂಟ್ ರೈಟ್, ಅಂದರೆ ಯೂನಿಯನ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಅಂತ ಹೇಳ್ತೀವಿ. ಓಕೆನಾ? KPLT. ನಾಗಾಲ್ಯಾಂಡಲ್ಲಿ NSCN KK, NSCN IM ಅಂತ ಬರುತ್ತೆ. NSCN ಅಂತಂದರೆ ಹೇಳ್ತೀನಿ. ಓಕೆನಾ? NSCN ಅಂದರೆ ನ್ಯಾಷನಲ್ ಸೋಷಲಿಸ್ಟ್ ಕೌನ್ಸಿಲ್. K ಅಂತಂದರೆ ಕಾರ್ಬಿ ಆಂಗ್ಲಾಂಗೋ, IM ಅಂತಂದರೆ ಇಸಕ್ ಮುವಾ ಅಂತ ಬರುತ್ತೆ. ಮಣಿಪುರಲ್ಲಿ UNLF, ಅದು ಯುನೈಟೆಡ್ ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಅಂತಲೇ ಹೇಳ್ತಾರೆ ಅವರು. ನೇಷನ್ಸ್ ಅಲ್ಲ, ಯುನೈಟೆಡ್ ಲಿಬರೇಷನ್ ಫ್ರಂಟ್ ಅಂತ ಹೇಳ್ತಾರೆ. ಓಕೆ. ಮೇಘಾಲಯ HNLC, GNLA. ಬಾಂಗ್ಲಾದೇಶಲ್ಲಿ ಅಂತ ಬರೀಬೇಕು. ಇದು ಹರ್ಕತ್ ಉಲ್ ಜಿಹಾದ್ ಇಸ್ಲಾಮಿ, ಹರ್ಕತ್ ಉಲ್ ಜಿಹಾದ್ ಇ ಇಸ್ಲಾಮಿ ಅಂತ ಬರುತ್ತೆ. ಜಮಾತುಲ್ಲಾ ಮುಜಾಹಿದ್ದೀನ್ ಬಾಂಗ್ಲಾದೇಶ್, JMB ಅಂತ ಬರೀ. ನೀವು ಏನೋ ನೆನಪಾಗಿಲ್ಲ ಅಂದರೆ ಅಟ್ಲೀಸ್ಟ್ ಯು ಕ್ಯಾನ್ ರೈಟ್ ದ JMB, ಬಟ್ ಇಟ್ಸ್ ಬೆಟರ್ ರೈಟ್ ಜಮಾತುಲ್ಲಾ ಮುಜಾಹಿದ್ದೀನ್ ಬಾಂಗ್ಲಾದೇಶ್. ನೆಕ್ಸ್ಟ್ ಪೂರ್ಬೋ ಬಾಂಗ್ಲಾರ್ ಕಮ್ಯುನಿಸ್ಟ್ ಪಾರ್ಟಿ, ಬಿಪ್ಲೋಬಿ ಕಮ್ಯುನಿಸ್ಟ್ ಪಾರ್ಟಿ, ಸರಾಬಹಾರ್ ಪಾರ್ಟಿ ಅಂತ ಇದೆ. ಇವೆಲ್ಲ ಬಾಂಗ್ಲಾದೇಶಲ್ಲಿ ವರ್ಕ್ ಮಾಡ್ತಿದೆ. ತೆಲಂಗಾಣದಲ್ಲಿ CPI ಮಾವೋಯಿಸ್ಟು, ಆಂಧ್ರ ಪ್ರದೇಶದಲ್ಲಿ CPI ಮಾವೋಯಿಸ್ಟು ಮತ್ತು ಇಂಡಿಯನ್ ಮುಜಾಹಿದೀನ್ ಸಿಮಿ ವರ್ಕ್ ಮಾಡ್ತಿದೆ. ಓಕೆನಾ? ಸೂಪರ್. ಈಗ ನಾವು ಟೆರರಿಸಮ್ ಬಗ್ಗೆ ನೋಡ್ತಾ ಇದ್ದೀವಿ. ಕೀ ಫ್ಯೂಚರ್ಸ್ ಏನು, ಕ್ಲಾಸಿಫಿಕೇಷನ್ ಆಫ್ ದ ಟೆರರಿಸಮು, ಹಿಸ್ಟ್ರಿ ಏನು, ಅವ್ರದ್ದು ಅಬ್ಜೆಕ್ಟಿವ್ಸ್ ಏನು, ಮೆಥಡ್ಸ್ ಏನು, ಅಂದರೆ ಟೆರರಿಸಮ್ ಮೆಥಡ್ಸು, ಅವ್ರದ್ದು ಥ್ರೆಟ್ಸ್ ಹೇಗೆ ಬರುತ್ತೆ, ಟ್ರೆಂಡ್ಸ್ ಏನಿದೆ. ವಿ ಆರ್ ನೌ ಗೋಯಿಂಗ್ ಟು ರೀಡ್ ಅಬೌಟ್ ದಿ ಟೆರರಿಸಮ್. ಓಕೆನಾ? ಓಕೆ, ಲೆಟ್ ಸ್ಟಾರ್ಟ್. ಟೆರರಿಸಮ್ದು ಮೇನ್ ಕೀ ಎಲಿಮೆಂಟ್ಸ್ ಏನು? ಐಡಿಯಾಲಜಿಕಲ್ ಅವ್ರದ್ದು ಮೇನ್ ಪೊಲಿಟಿಕಲ್ ಮೋಟಿವೇಶನ್ ಇರುತ್ತೆ. ಅಂದರೆ ವೈಲೆನ್ಸ್ ಡ್ರಿವನ್ ಬೈ ಪೊಲಿಟಿಕಲ್, ರಿಲಿಜಿಯಸ್ ಆರ್ ಐಡಿಯಾಲಜಿಕಲ್ ಆಬ್ಜೆಕ್ಟಿವ್ಸು. ಮೇಜರ್ಲಾಗಿ ಸೆಪರೇಟಿಸಮ್ ಮಾಡಬೇಕು, ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್ಸು, ರ್ಯಾಡಿಕಲಿಸಮ್. ಫಾರ್ ಎಕ್ಸಾಂಪಲ್ ಜಿಹಾದಿ ಎಕ್ಸ್ಟ್ರೀಮಿಸ್ಟ್ ಇನ್ ಜಮ್ಮು ಕಾಶ್ಮೀರ, ಲೆಫ್ಟಿಸ್ಟ್ ಐಡಿಯಾಲಜಿ ಇನ್ ನಕ್ಸಲಿಸಮ್.
ಟಾರ್ಗೆಟಿಂಗ್ ಆಫ್ ದಿ ನಾನ್ ಕಾಂಬ್ಯಾಟೆಂಟ್ಸ್ ಅಂದರೆ ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಅವರು ಇವರನ್ನು ಅಪೋಸ್ ಮಾಡೋಕ್ಕಾಗಲ್ಲ, ಅವ್ರ ಹತ್ರ ಗನ್ ಇರಲ್ಲ, ಅವ್ರ ಹತ್ರ ವೆಪನ್ಸ್ ಇರಲ್ಲ, ಅಥವಾ ಅವ್ರ ಹತ್ರ ಪವರ್ ಇರಲ್ಲ, ಅವ್ರನ್ನ ಇವರು ಟಾರ್ಗೆಟ್ ಮಾಡ್ತಾರೆ. ಸಿವಿಲಿಯನ್ಸು ಮ್ಯಾಕ್ಸಿಮೈಸಿಂಗ್ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಮಾಡೋದು, ಮೀಡಿಯಾ ವಿಸಿಬಿಲಿಟಿ ಮಾಡ್ಕೊಳ್ಳೋದು. ಮೇಜರಾಗಿ ಫಿಯರ್ನ ಕ್ರಿಯೇಟ್ ಮಾಡಬೇಕು, ಕೆಯೋಸ್ ಕ್ರಿಯೇಟ್ ಮಾಡಬೇಕು, ನಾಟ್ ಎ ಮಿಲಿಟರಿ ವಿಕ್ಟರಿ. ಎಕ್ಸಾಂಪಲ್ ಪಹಲ್ಗಾಮ್ ಮೆಸಾಕರ್, ಅವ್ರ ಹತ್ರ ಏನೂ ಇರಲಿಲ್ಲ, ಅವ್ರ ಮೇಲೆ ಇವರು ಅಟ್ಯಾಕ್ ಮಾಡ್ತಾರೆ. ಹಿಂದೂ ಪಿಲಿಗ್ರಿಮ್ಸ್ ಮೇಲೆ, ಅಮರನಾಥ್ ಯಾತ್ರಾರ್ಥಿಗಳ ಮೇಲೂ ಕೂಡ ಅಟ್ಯಾಕ್ ಆಗಿತ್ತು. ನೆಕ್ಸ್ಟ್, ಇಂಟೆನ್ಷನ್ ಟು ಇನ್ಫ್ಲೂಯೆನ್ಸ್ ಗೌರ್ಮೆಂಟ್ ಪಾಲಿಸೀಸ್, ಅಂದರೆ ಟೆರರಿಸಮ್ ಯೂಸ್ ಟು ಪ್ರೆಷರ್ ಅಥಾರಿಟೀಸ್. ಎದಕ್ಕಪ್ಪ ಅಂದರೆ ಪಾಲಿಸಿ ಚೇಂಜ್ ಮಾಡಬೇಕು, ರಿಲೀಸ್ ಆಫ್ ದಿ ಪ್ರಿಸ್ನರ್ಸ್ಗೆ, ಟ್ರೂಪ್ ವಿತ್ಡ್ರಾವಲ್ ಮಾಡೋಕ್ಕೆ, ಅಂಡರ್ಮೈನ್ ದ ಸ್ಟೇಟ್ ಅಥಾರಿಟಿ. ಒಂದು ಸ್ಪೇಸ್ ಅಲ್ಲಿ ಇದೆ, ಏರ್ ಹಾಸ್ಟೇಜ್ ಆಗಿತ್ತು, ಓಕೆನಾ, ವೇರ್ ದೇ ಹ್ಯಾವ್ ರಿಸೀವ್ಡ್ ಲೈಕ್ ಈ ದ ಏರ್ ಟ್ರಾವೆಲರ್ಸ್ ಅವರನ್ನು ಒತ್ತೆಯಾಡಾಗಿ ಇಟ್ಟುಕೊಂಡು ಕೆಲವೊಂದಿಷ್ಟು ಟೆರರ್ ಪೀಪಲ್ಸ್ನ, ಮೀನ್ಸ್ ಟೆರರಿಸ್ಟ್ ಇಂಡಿಯನ್ ಗೌರ್ಮೆಂಟಲ್ಲಿ ಇದ್ದರು, ಅವ್ರನ್ನ ರಿಲೀಸ್ ಮಾಡಿರಿ ಅಂತ ಹೇಳಿ ಈ ಒಂದು ಅಟ್ಯಾಕಲ್ಲಿ ಮಾಡಿದರು. ಓಕೆನಾ, ಅದು ಯಾವುದು ಅಂತ ಹೇಳ್ತೀನಿ. ಓಕೆನಾ, ಯಾವುದಪ್ಪ ಏರ್ ಹಾಸ್ಟೇಜ್ ಅಲ್ಲ, ಅದು ಏರ್ ಹೈಜಾಕ್ ಅಂತೀವಿ. ಈ ಏರ್ ಹೈಜಾಕ್ ಯಾವಾಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಕಾಠ್ಮಂಡುವಿಂದ ಡೆಲ್ಲಿಗೆ ಬರ್ತಕ್ಕಂಥ ಒಂದು ಫ್ಲೈಟ್ನ, அந்த ಫ್ಲೈಟ್ 841 ಅಂತೀವಿ, ಆ ಫ್ಲೈಟ್ನ ಹರ್ಕತ್ ಉಲ್ ಮುಜಾಹಿದ್ದೀನ್ ಅವರು ಹೈಜಾಕ್ ಮಾಡಿರ್ತಾರೆ. ಓಕೆನಾ, there are so many such examples in Indian ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂಸಲ್ಲಿ. ಅದು ಒಂದು ಲೈಕ್ ಈ ಥರ ಅವ್ರು ಯೂಸ್ ಮಾಡ್ತಾರೆ. ಆರ್ಗನೈಸ್ ದ ನಾನ್ ಸ್ಟೇಟ್ ಆ್ಯಕ್ಟರ್ಸ್ನ ಬೈ ಆರ್ಗನೈಸ್ಡ್ ಮಿಲಿಟೆಂಟ್ ಗ್ರೂಪ್ಸ್ ಆರ್ ಇಂಡಿವಿಜುವಲ್ ಇನ್ಸ್ಪೈರ್ಡ್ ಬೈ ದೆಮ್, ನಾಟ್ ಫಾರ್ಮಲ್ ಸ್ಟೇಟ್ ಆರ್ಮೀಸ್. ಆಫನ್ ಸ್ಟೇಟ್ ಸ್ಪಾನ್ಸರ್ ಮಾಡಿರ್ತಾರೆ, ಅಥವಾ ಕ್ರಾಸ್ ಬಾರ್ಡರ್ ಸಪೋರ್ಟೆಡ್, ಅಂದರೆ ಈ ಬಾರ್ಡರ್ನ ಕ್ರಾಸ್ ಮಾಡೋಕ್ಕೆ ಅವ್ರು ಹೆಲ್ಪ್ ಮಾಡಿರ್ತಾರೆ. ಪಾಕಿಸ್ತಾನ್ಸ್ ISI ಬ್ಯಾಕಿಂಗು, ಜಿಹಾದಿ ಔಟ್ಫಿಟ್ಸ್ಗಳು. ಕ್ಲಾಸಿಫಿಕೇಷನ್ ಆಫ್ ಟೆರರಿಸಮ್ ಇನ್ ದ ಇಂಡಿಯನ್ ಕಾಂಟೆಕ್ಸ್ಟ್, ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಆ ಟೆರರಿಸಮ್ಸ್ನ ಡಿಫ್ರೆಂಟ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಕ್ರಾಸ್ ಬಾರ್ಡರ್ ಟೆರರಿಸಮ್, ಅದು ಜಮ್ಮು ಕಾಶ್ಮೀರ ಮತ್ತು ಪಂಜಾಬಲ್ಲಿ. ನೇಚರ್ ಏನು ಇವ್ರದ್ದು ಪಾಕಿಸ್ತಾನಿ ಬ್ಯಾಕೆಡ್ ಜಿಹಾದಿ ಟೆರರಿಸಮ್ ಇರುತ್ತೆ, ಕಂಬೈನಿಂಗ್ ರಿಲಿಜಿಯಸ್ ಎಕ್ಸ್ಟ್ರೀಮಿಸಮು ಮತ್ತು ಸಪ್ರೇಟಿಸಮ್ಸ್. ರಿಲಿಜನ್ನ ಇದೇ ನಮ್ಮ ರಿಲಿಜನ್ನೇ ಗ್ರೇಟು, ಬೇರೆ ಯಾವ ರಿಲಿಜನ್ ಇಲ್ಲಿ ಇರಬಾರ್ದು ಅಂತಂದು ಹೇಳಿ ಪುಷ್ ಮಾಡೋದು. ಸಪ್ರೇಟಿಸಮ್ ಇಡೋದು, ಫಾರ್ ಎಕ್ಸಾಂಪಲ್ ಲಿಬರೇಷನ್ ಗೋಲ್ಸ್ ಇನ್ ಕಾಶ್ಮೀರ್ ಗ್ರೂಪ್ಸ್ ಯಾವುದ್ಯಾವುದು, ಲಷ್ಕರ್-ಇ-ತಯ್ಯಬಾ ಮತ್ತು ಜೈಷ್-ಎ-ಮೊಹಮ್ಮದ್, ದ ರೆಸಿಸ್ಟೆನ್ಸ್ ಫ್ರಂಟ್. ಈಗ ಪಹಲ್ಗಾಮ್ ಅಟ್ಯಾಕನ್ನು ಇವರೇ ತೊಗೊಂಡಿರೋದು, ಮೀನ್ಸ್ ನಾವು ಮಾಡಿದೆ ಅಂತ ಒಪ್ಕೊಂತಿದ್ರು ಇವರು, ದ ರೆಸಿಸ್ಟೆನ್ಸ್ ಫ್ರಂಟ್. ನೆಕ್ಸ್ಟ್ LET ಪ್ರಾಕ್ಸೀಸ್ಗಳು ಇರ್ತವೆ. ರೀಸೆಂಟ್ ಎಕ್ಸಾಂಪಲ್ಸ್, ಪಹಲ್ಗಾಮ್ ಮೆಸಾಕರ್, ಇದು TRF ಅವರು, ಪಂಜಾಬ್ ಆ್ಯಂಗಲ್ ದ ರಿವೈವಲ್ ಆಫ್ ದಿ ಖಾಲಿಸ್ತಾನಿ ಟೆರರಿಸಮ್, ಪಾಕಿಸ್ತಾನಿ ಸಪೋರ್ಟ್, ಲುಧಿಯಾನ ಕೋರ್ಟ್ ಬ್ಲಾಸ್ಟ್. ನೆಕ್ಸ್ಟ್ ಇನ್ಸರ್ಜೆನ್ಸೀಸ್ ಇನ್ ನಾರ್ತ್ ಈಸ್ಟ್ ಬಂದರೆ ಅಲ್ಲಿ ಎತ್ನೋ ನ್ಯಾಷನಲಿಸ್ಟ್ ಇನ್ಸರ್ಜೆನ್ಸಿ ಮಾಡೋದು, ಎತ್ನಿಕ್ ಐಡೆಂಟಿಟಿ ಮಾಡೋದು, ಆಟೋನಮಿಗೋಸ್ಕರ, ಸೆಸೆಷನಿಸಮ್ಗೋಸ್ಕರ. ನಾಗಾಲ್ಯಾಂಡು, ಮಣಿಪುರ, ಅಸ್ಸಾಮು, ಮಿಜೋರಾಮಲ್ಲಿ ಗ್ರೂಪ್ಸ್. ಅದೇ ಹೇಳಿದ್ನಲ್ವ, NSCN ಅಂದರೆ ನ್ಯಾಷನಲ್ ಸೋಷಲಿಸ್ಟ್ ಕೌನ್ಸಿಲ್ ನಾಗಾಲ್ಯಾಂಡ್, IM ಅಂದರೆ ಐಸಾಕ್ ಮುಯಿವಾ, K ಅಂದರೆ ಕಾಪ್ಲಾನ್, ULF ಅಂದರೆ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಅಸ್ಸಾಂ, NLFT ಅಂದರೆ ನ್ಯಾಷನಲ್ ಲಿಬರೇಷನ್ ಫ್ರಂಟ್ ತ್ರಿಪುರ, N ಅಂದರೆ ನ್ಯಾಷನಲ್, L ಅಂದರೆ ಲಿಬರೇಷನ್, F ಅಂದರೆ ಫ್ರಂಟ್, KL ಅಂತಂದರೆ ಕಮ್ತಾಪುರ್, L ಅಂತ ಬಂದರೆ ಆಲ್ಮೋಸ್ಟ್ ಲಿಬರೇಷನ್ ಅಂತ ಇಟ್ಕೊಂಬಿಡಿ, ಕಮ್ತಾಪುರ್ ಲಿಬರೇಷನ್ ಆರ್ಗನೈಸೇಷನ್. PL ಅಂತ ಒಂದು ಬರುತ್ತೆ, ಪೀಪಲ್ ಲಿಬರೇಷನ್ ಆರ್ಮಿ ಅಂತ. ನೆಕ್ಸ್ಟ್ ಪ್ರಿಪ್ಯಾಕ್, ಇದು ತ್ರಿಪುರದಲ್ಲಿದೆ, ಪೀಪಲ್ ರೆವಲ್ಯೂಷನರಿ ಪಾರ್ಟಿ ಆಫ್ ಕಂಗಿಪ್ಯಾಕ್, ಅದು ಮಣಿಪುರಲ್ಲಿ ಇದೆ. ಓಕೆನಾ, ಇವ್ರದ್ದು ಟ್ಯಾಕ್ಟಿಕ್ಸ್ ಏನು ಇಲ್ಲೆಲ್ಲ, ಲೈಕ್ ನಿಮಗೆ ದೆರ್ ಆರ್ ಸೋ ಮೆನಿ ರಗಡ್ ಮೌಂಟೇನ್ಸ್ ಇರ್ತವೆ, ಇಲ್ಲಿ ಇದು ಪ್ಲೇನ್ ಇರೋಂಗಿಲ್ಲ, ಇಲ್ಲಿ ಗರಿಲಾ ವಾರ್ಫೇರ್ ಇರುತ್ತೆ, ಬಾಂಬಿಂಗ್ಸ್ ಇರುತ್ತೆ, ಆಂಬುಷಸ್ ಇರುತ್ತೆ. ಎಕ್ಸ್ಟಾರ್ಷನ್ ಅಂತಂದರೆ ದುಡ್ಡನ್ನ ನೀವು ಕಿತ್ಕೊಳ್ಳೋದು, ಅಥವಾ ಫೋರ್ಸಿಬಲಿ ದುಡ್ಡನ್ನ ಕೋರ್ಸಿವ್ ಮೆಥಡಲ್ಲಿ ರಿಮೂವ್ ಮಾಡ್ಕೊಳ್ಳೋದು, ಎಕ್ಸ್ಟಾರ್ಷನ್ಸ್ ಮೆಜರ್ಸ್ ಇರ್ತವೆ. ರೀಸೆಂಟ್ ಎಕ್ಸಾಂಪಲ್ ಅಂದರೆ ಮಣಿಪುರದಲ್ಲಿ ನಡೆದಕ್ಕಂಥ ಎತ್ನಿಕ್ ಕಾನ್ಫ್ಲಿಕ್ಟ್ ಏನಿದೆಯಲ್ಲ, ಕುಕ್ಕಿ ವರ್ಸಸ್ ಮೀಟಿ, ಇದು ಕೂಡ ಒನ್ ಆಫ್ ದ ಎಕ್ಸಾಂಪಲ್. ಇದನ್ನು ನಾವೇನಂತಾರೆ ಇನ್ಸರ್ಜೆನ್ಸಿಸ್ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಗೌರ್ಮೆಂಟು MHA ಕ್ಲಾಸಿಫೈ ಮಾಡಿದೆ. ನೆಕ್ಸ್ಟ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್, ನಕ್ಸಲಿಸಮ್, ಮಾವೋಯಿಸ್ಟ್ ಇನ್ಸರ್ಜೆನ್ಸೀಸ್, ಐಡಿಯಾಲಜಿಕಲಿ ಡ್ರಿವನ್ ಮೂವ್ಮೆಂಟ್ ಇರ್ತವೆ, ಇನ್ಸ್ಪೈರ್ಡ್ ಬೈ ಮಾವೋಯಿಸ್ಟ್ ಡಾಕ್ಟ್ರಿನ್. ಝಾವೋ ಮೊಡಾಂಗ್, ಇವನು ಚೀನಾದಂದು ಬರ್ತಾರಲ್ವ, ಅವ್ರದ್ದು ಇನ್ಸ್ಪೈರ್ ಆಗಿರ್ತಾರೆ. ಅವ್ರು ಯಾರು ಅಂತಂದರೆ ಆ ಮಾವೋಯಿಸ್ಟ್ ಅಂತಂದರೆ ಮಾವೋ ಝಡಾಂಗ್ ಅಂತಾರೆ, ಮಾವೋ ಝಡಾಂಗ್ ಚೀನಾದಲ್ಲಿ ಇದು ಫೇಮಸ್ ಇದು. ಓಕೆನಾ, ಈ ಐಡಿಯಾಲಜಿ ಮೇಲೆ ಅಂದರೆ ಪ್ರೊಟ್ರಾಕ್ಟೆಡ್ ಪೀಪಲ್ ವಾರ್ ಅಂತ ಇವ್ರದ್ದು ಐಡಿಯಾಲಜಿ ಇರುತ್ತೆ. ಪ್ರೊಟ್ರಾಕ್ಟೆಡ್ ಪೀಪಲ್ ವಾರ್ ಅಥವಾ ಪೀಪಲ್ ಆರ್ಮಿ ಇವ್ರದ್ದು ಐಡಿಯಾಲಜಿ ಇರುತ್ತೆ. ಆಪರೇಷನ್ಸ್ ಇನ್ ರೆಡ್ ಕಾರಿಡಾರು, ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾದಲ್ಲಿ ಗ್ರೂಪ್ಸ್, CPI ಮಾವೋಯಿಸ್ಟ್ ಪ್ರಿನ್ಸಿಪಲ್ ನಕ್ಸಲೈಟ್ ಔಟ್ಫಿಟ್. ಇದು ಟಾರ್ಗೆಟ್ ಸೆಕ್ಯೂರಿಟಿ ಫೋರ್ಸಸ್ಸು, ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರು, ಲೋಕಲ್ ಅಲೈಟ್ಸ್, ರಿಸರ್ಚ್ ಪ್ರಾಜೆಕ್ಟ್ಸ್. ಇದು ಮೇಜರ್ ಈ ರೀಸೆಂಟಾಗಿ ನಡೆದಿರ್ತಂದ್ರೆ ದಂತೇವಾಡ ಅಟ್ಯಾಕ್ 2010 76 CRPFಗಳು
ಡೆತ್ ಆಗಿರುತ್ತೆ. ದಾಂತೆವಾಡ IED ಬ್ಲಾಸ್ಟ್ ಅಂತ ಹೇಳ್ತೀವಿ. IED ಅಂತಂದರೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ಸ್ ಡಿವೈಸ್ ಅಂತ. ಇದು ರೋಡ್ ಸೈಡಲ್ಲಿ ನೋಡ್ತಿರ್ತಾರೆ, ಬಾಂಬ್ ಬ್ಲಾಸ್ಟ್ ಆಗೋದು, ಗಾಡಿಗಳು ಬೀಳೋದಲ್ಲ ಅದನ್ನು. ನೆಕ್ಸ್ಟ್ ಟೆರರಿಸಮಿಂದ ಹಿಂಟರ್ಲ್ಯಾಂಡ್, ರೆಸ್ಟ್ ಆಫ್ ದ ಇಂಡಿಯಾ. ನಿಮಗೆ ಈಗ ಬೆಂಗಳೂರು ಬಾಂಬ್ ಬ್ಲಾಸ್ಟು, ಮುಂಬೈ ಬಾಂಬ್ ಬ್ಲಾಸ್ಟು, ಡೆಲ್ಲಿ ಬ್ಲಾಸ್ಟ್ಗಳೆಲ್ಲ ಕೇಳಿರ್ತೀರಲ್ವ, ಇದನ್ನು ಕೂಡ ಟೆರರಿಸ್ಟ್ ಆ್ಯಕ್ಟಿವಿಟಿಯಲ್ಲೇ ಬರುತ್ತೆ. ನೇಚರ್ ಎಂದು ಅರ್ಬನ್ ಟೆರರಿಸಮ್, ಬಿಯಾಂಡ್ ಟ್ರೆಡಿಷನಲ್ ಕಾನ್ಫ್ಲಿಕ್ಟ್ ಝೋನ್ಸ್ಗಳನ್ನ ಬಿಟ್ಟು ಸಿಟಿ ಸೆಂಟರ್ಗಳಲ್ಲೆಲ್ಲ ಮಾಡೋವಂಥದ್ದು. ಇನ್ವಾಲ್ವ್ ಏನಂದರೆ ಇಸ್ಲಾಮಿಸ್ಟ್ ಎಕ್ಸ್ಟ್ರೀಮಿಸ್ಟ್ ನೆಟ್ವರ್ಕ್ಗಳು ಇದರಲ್ಲಿ ಇರ್ತವೆ. ISIS ಅಂತಂದರೆ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಆ್ಯಂಡ್ ಸಿರಿಯಾ. ಇದು ಸುನ್ನಿ ಜಿಹಾದಿಸ್ಟ್ ಗ್ರೂಪ್. ಇನ್ಸ್ಪೈರ್ಡ್ ಸೆಲ್ಸ್, ಸ್ಲೀಪಿಂಗ್ ಸೆಲ್ಸ್ಗಳು ಇರ್ತವೆ. ಐಡಿಯಾಲಜಿಕಲ್ ಎಕ್ಸ್ಟ್ರೀಮಿಸ್ಟ್ಸ್ ಇರ್ತವೆ. ಇವ್ರದ್ದು ಏನು ಕಮ್ಯುನಲ್ ಟೆನ್ಷನ್ಸ್ನ ಜಾಸ್ತಿ ಮಾಡೋದು, ಡಿಸ್ಟರ್ಬ್ ದ ನ್ಯಾಷನಲ್ ಸ್ಟೆಬಿಲಿಟಿನ, ಅಂಡರ್ಮೈನ್ ದ ಗವರ್ನೆನ್ಸ್ ಗ್ರೂಪ್ಗಳು. ಇಂಡಿಯನ್ ಮುಜಾಹಿದ್ದೀನ್, ICC ಮಾಡೆಲ್ ಆ್ಯಂಡ್ ಸಿಮಿ ಅಂತಂದರೆ ಸ್ಟೂಡೆಂಟ್ಸ್ ಫಾರ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ. ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ. ನೀವು ಇಂಡಿಯನ್ ಹಿಂಟರ್ಲ್ಯಾಂಡಲ್ಲಿ ಬರೆದಾಗ ISIS ಮಾಡೆಲ್ಸು, ಸಿಮಿ, ಇಂಡಿಯನ್ ಮುಜಾಹಿದ್ದೀನ್ ಬರೀಲೇಬೇಕು. ಎಕ್ಸಾಂಪಲ್ಸ್ 1993 ಬಾಂಬ್ ಸೀರಿಯಲ್ ಬ್ಲಾಸ್ಟ್ಗಳು, ಸೀರಿಯಲ್ ಬ್ಲಾಸ್ಟ್ ಆಗಿತ್ತು, ಬೆಂಗಳೂರಲ್ಲೂ ಕೂಡ ಆಗಿತ್ತು. 2008 ಡೆಲ್ಲಿ ಮತ್ತು ಅಹಮದಾಬಾದ್ ಬ್ಲಾಸ್ಟ್, 2019 ಕೊಯಂಬತ್ತೂರು ಐಸಿಸ್ ಮಾಡೆಲ್ ಅರೆಸ್ಟ್ಗಳು. ಓಕೆನಾ, ನಾವು ಇಷ್ಟರ ತನಕ ನೋಡಿದ್ದೇನೆ. MHA ಕ್ಲಾಸಿಫೈ ಮಾಡಿರ್ತಕ್ಕಂಥ 4. ಒಂದು ಕ್ರಾಸ್ ಬಾರ್ಡರ್ ಟೆರರಿಸಮು, ಇದು ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್ ಅಥವಾ ಸಪ್ರೇಟಿಸಮ್, LAT, ಜೈಷ್ ಎ ಮೊಹಮ್ಮದ್, ದ ರೆಸಿಸ್ಟೆನ್ಸ್ ಫ್ರಂಟ್, ಪಹಲ್ಗಾಮ್ ನೋಡಿದ್ವಿ. ಅದೇ ಥರ ನಾರ್ತ್ ಈಸ್ಟಲ್ಲಿ NSA, ಉಲ್ಫಾ, PLA, ಮಣಿಪುರ ಎತ್ನಿಕ್ಕು, ಲೆಫ್ಟ್ ವಿಂಗಲ್ಲಿ ಮಾವೋಯಿಸ್ಟು, ಆ್ಯಂಟಿ ಸ್ಟೇಟ್, CPI. ಹಿಂಟರ್ಲ್ಯಾಂಡ್ ಅಂತಲೇ ಬರೀಬೇಕು ನೀವು, ಇಸ್ಲಾಮಿಸ್ಟ್ ಎಕ್ಸ್ಟ್ರೀಮಿಸ್ಟ್ ಐಡಿಯಾಲಜಿಕಲ್. ಓಕೆನಾ, ಸೂಪರ್. ನೆಕ್ಸ್ಟ್ ಟೈಪ್ ಆಫ್ ಟೆರರಿಸಮ್ ಬೇಸ್ಡ್ ಇನ್ ಸ್ಟ್ರಾಟಜಿ, ಅದೇ ಸೈಬರ್ ಟೆರರಿಸಮು, ಡಿಜಿಟಲ್ಲು, ಹ್ಯಾಕಿಂಗು, ಕ್ರಿಟಿಕಲ್ ಡಾಟಾಬೇಸ್. ಎತ್ನೋ ನ್ಯಾಷನಲಿಸ್ಟ್, ಅದೇ ಸಪರೇಟಿಸ್ಟು, ತಮಿಳು, ಟೈಗರ್ಸು, ಶ್ರೀಲಂಕಾ ಒಳಗೆ LTTA, NSA, ಉಲ್ಫಾ. ನ್ಯೂಕ್ಲಿಯರ್ ಟೆರರಿಸಮ್, ನ್ಯೂಕ್ಲಿಯರ್ ಮಾಡೋದು, ಥ್ರೆಟ್ ಮಾಡೋದು ಅಥವಾ ಅಟ್ಯಾಕ್ ಮಾಡೋದು. ಐಡಿಯಾಲಜಿ ಓರಿಯೆಂಟೆಡ್ ಟೆರರಿಸಮ್ಸ್, ಪೊಲಿಟಿಕಲ್ ರಿಲಿಜಿಯಸ್ ಬಿಲೀಫ್ ಮೇಲೆ. ರೈಟ್ ವಿಂಗ್ ಎಕ್ಸ್ಟ್ರೀಮಿಸಮ್ಸ್, ನ್ಯಾಷನಲಿಸ್ಟ್, ಫ್ಯಾಸಿಸ್ಟ್ ಅಂತಾರೆ. ರೈಟ್ ವಿಂಗ್ನ ಎಕ್ಸ್ಟ್ರೀಮ್ ಹೋದರೆ ಅವ್ರಿಗೆ ಫ್ಯಾಸಿಸ್ಟ್ ಅಂತಾರೆ. ಹಿಂಟರ್ಲ್ಯಾಂಡ್ ಅಲ್ಲ, ಈ ಹಿಟ್ಲರ್ ಟೈಮಲ್ಲಿ ಈ ಫ್ಯಾಸಿಸ್ಟ್ ಗ್ರೂಪ್ಗಳು ಜಾಸ್ತಿ ಇದ್ವು. ನಾಜಿಸ್ ಇದ್ರಲ್ಲ ಅವ್ರನ್ನೇ, ವಿಚ್ ಆರ್ ದಿ ಜಿನೋಸೈಡ್ ಅಗೇನ್ಸ್ಟ್ ದಿ ಜ್ಯೂಸ್ ಮಾಡಿರ್ತಾರೆ. ಆ್ಯಂಟಿ ಫಾರಿನ್ ಸೆಂಟಿಮೆಂಟ್ಸ್. ಲೆಫ್ಟ್ ವಿಂಗ್ ಟೆರರಿಸಮ್, ನಕ್ಸಲೈಟ್ಸ್, ಮಾವೋಯಿಸ್ಟ್ಸ್ ಏಮ್ ಫಾರ್ ಕಮ್ಯುನಿಸ್ಟ್ ರೆವಲ್ಯೂಷನ್. ನಾರ್ಕೋ ಟೆರರಿಸಮ್, ಡ್ರಗ್ ಕಾರ್ಟೆಲ್ಸ್ ಯೂಸಿಂಗ್ ವೈಲೆನ್ಸ್ ಆರ್ ಇಂಟಿಮಿಡೇಷನ್. ಬಯೋಟೆರರಿಸಮ್, ಯೂಸ್ ಆಫ್ ಬಯಾಲಜಿಕಲ್ ಏಜೆಂಟ್ಸ್, ಆಂಥ್ರಾಕ್ಸ್, ಪ್ಲೇಗ್ ಟು ಕಾಸ್ ಮಾಸ್ ಫಿಯರ್ ಆ್ಯಂಡ್ ಕ್ಯಾಶುಯಾಲಿಟೀಸ್. COVID-19 ಹೀಗೆ ಅಂತ ಹೇಳ್ತಾರೆ, ಬಟ್ ಇಟ್ಸ್ ನಾಟ್ ಎಟ್ ಪ್ರೂವನ್. ಓಕೆನಾ. ಹಿಸ್ಟ್ರಿ ಆಫ್ ಟೆರರಿಸಮ್ ಇನ್ ಇಂಡಿಯಾದಲ್ಲಿ ಫೇಸ್ 1ಅಲ್ಲಿ ಅಪ್ ಟು 1970s ತನಕ ಐಡಿಯಾಲಜಿಕಲ್ ಸಪ್ರೇಟಿಸ್ಟ್ ರೂಟ್ಸ್ಗಳಿದ್ವು. ಅಲ್ಲಲ್ಲಿ ರೀಜನಲ್ ಸಪ್ರೇಟಿಸಮು, ಐಡಿಯಾಲಜಿಕಲ್ ಆರ್ಮ್ಡ್ ಸ್ಟ್ರಗಲ್ಸು. ಫಾರ್ ಎಕ್ಸಾಂಪಲ್ ನಾಗಾ ನ್ಯಾಷನಲ್ ಕೌನ್ಸಿಲು, ಅರ್ಲಿ ನಕ್ಸಲ್ ಮೂವ್ಮೆಂಟ್ಸು, ಮಿಜೋರಾಂ ನ್ಯಾಷನಲ್ ಫ್ರಂಟ್. ಅವು ಈವೆಂಟ್ಸ್ಗಳು, ನಾಗಾ ಇನ್ಸರ್ಜೆನ್ಸಿ, ಮಿಜೋರಾಂ ಅಪ್ರೈಸಿಂಗ್ಸು, ನಕ್ಸಲ್ ಬರೀ ಮೂಮೆಂಟ್ಸ್ಗಳು. ಫೇಸ್ 2 ಒಳಗೆ ರೈಸ್ ಆಫ್ ಎತ್ನೋ ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್ ಸ್ಟಾರ್ಟ್ ಆಗುತ್ತೆ. ಅದೇ ಖಾಲಿಸ್ತಾನಿ ಸಪ್ರೇಟಿಸಮ್ಸು, ಬಾಬರ್ ಖಾಲಿಸ್ತಾನಿ ಕಮಾಂಡೋ ಫೋರ್ಸು. ಅದೇ ಟೈಮಲ್ಲಿ ನಿಮಗೆ ಆಪರೇಷನ್ ಬ್ಲೂ ಸ್ಟಾರ್ ನಡೆಯುತ್ತೆ, ಇಂದಿರಾ ಗಾಂಧಿ ಅಸಾಸಿನೇಷನ್ ಆಗುತ್ತೆ, ಕನಿಷ್ಕಾ ಬಾಂಬಿಂಗೂ ಇದೆ. ಫೇಸ್ 3 1990ಸಲ್ಲಿ ಇನ್ಸರ್ಜೆನ್ಸೀಸ್ ಇನ್ ಕಾಶ್ಮೀರು ಆ್ಯಂಡ್ ಇಸ್ಲಾಮಿಕ್ ಟೆರರಿಸಮೂ ಆಗಿರುತ್ತೆ. ಅವಾಗೇ ನಿಮಗೆ ಕ್ರಾಸ್ ಬಾರ್ಡರ್ ಟೆರರಿಸಮ್ ಸ್ಪಾನ್ಸರ್ಡ್ ಬೈ ಪಾಕಿಸ್ತಾನ, LET, ಜೈಷ್ ಎ ಮೊಹಮ್ಮದ್, ಹಿಜಾಬುಲ್ ಮುಜಾಹಿದ್ದೀನು. ಇವಾಗ ಕೂಡ ಎಕ್ಸೋಡಸ್ ಆಫ್ ದಿ ಕಾಶ್ಮೀರ್ ಪಂಡಿತ್ಸ್ನ ಇಲ್ಲಿಂದ ಓಡಿಸಲಾಗುತ್ತದೆ. ಆಮೇಲೆ ಕಾರ್ಗಿಲ್ ವಾರು ಇಲ್ಲೇ ನಡೆಯುತ್ತೆ, ಪಾರ್ಲಿಮೆಂಟ್ ಅಟ್ಯಾಕು. 2000ಅಲ್ಲಿ ಅರ್ಬನ್ ಟೆರರಿಸಮು, ಇಂಡಿಯನ್ ಮುಜಾಹಿದ್ದೀನ್, ಪ್ಯಾನ್ ಇಂಡಿಯಾ ಸ್ಲೀಪರ್ ಸೆಲ್ಸ್ಗಳು, ಅರ್ಬನ್ ಬಾಂಬಿಂಗ್ಸು. ಇದನ್ನು ಇಂಡಿಯನ್ ಮುಜಾಹಿದ್ದೀನ್ ಮತ್ತು ಸಿಮಿ ನಡ್ಕೊಂಡು ಕ್ಯಾರಿಔಟ್ ಮಾಡ್ತಿರ್ತಾರೆ. ಮುಂಬೈ ಟ್ರೈನ್ ಬ್ಲಾಸ್ಟು, ಜೈಪುರ್ ಬ್ಲಾಸ್ಟು, ಮುಂಬೈ ಅಟ್ಯಾಕ್ಸ್. ಗ್ಲೋಬಲ್ ಜಿಹಾದ್ ಇನ್ಫ್ಲುಯೆನ್ಸ್, ಲೋನ್ ವುಲ್ಫ್ ಅಟ್ಯಾಕ್, ಲೈಕ್ ಲೋನ್ ವುಲ್ಫ್ ಅಟ್ಯಾಕ್ ಇಂಡಿವಿಜುವಲ್ ಮಾಡ್ತಿರ್ತಾರಲ್ಲ ಅದು. ಇದಕ್ಕೆ ಆನ್ಲೈನ್ ರ್ಯಾಡಿಕಲೈಸೇಷನ್, ಗ್ಲೋಬಲ್ ಜಿಹಾದ್ ಇನ್ಫ್ಲುಯೆನ್ಸ್ ಇರುತ್ತೆ. ISIS ಮಾಡಲು EQS. 2020ನಿಂದ ಹೈಬ್ರಿಡ್ ವಾರ್ಫೇರ್, ಟೆಕ್ ಡ್ರಿವನ್ ಟೆರರಿಸಮು, ಡ್ರೋನ್ ಅಟ್ಯಾಕ್ಸ್, ಎನ್ಕ್ರಿಪ್ಟೆಡ್ ನೆಟ್ವರ್ಕ್ಸ್, ನಾರ್ಕೋ ಟೆರರಿಸಮು, ಪಾಕ್ ಬ್ಯಾಕ್ಡ್ ಗ್ರೂಪ್ಸ್, ಸೈಬರ್ ಜಿಹಾದಿಸ್ಟ್, ಪುಲ್ವಾಮಾ ಅಟ್ಯಾಕ್, ಇವೆಲ್ಲ ಬರುತ್ತೆ. ಇವ್ರದ್ದು ಮೇನ್ ಆಬ್ಜೆಕ್ಟಿವ್ ಏನು? ಟೆರರಿಸಮ್ ಮಾಡಬೇಕಂದ್ರೆ ಒಂದು ಭಯ ಹುಟ್ಟಿಸ್ಬೇಕು. ಅದರ ಒಂದು ಪೊಲಿಟಿಕಲ್ ಆಬ್ಜೆಕ್ಟಿವ್ಸ್ ಇರುತ್ತೆ. ಅಂದರೆ ಪೊಲಿಟಿಕಲಿ ಡಿಸ್ಟೆಬಿಲೈಸ್ ಮಾಡಬೇಕು, ಅಲ್ಲಿ ಗೌರ್ಮೆಂಟ್ನ ಬೀಳಿಸ್ಬಿಡಬೇಕು, ಅಲ್ಲಿ ಜಾಗನ ವೀಕನ್ ಮಾಡಬೇಕು. ಓವರ್ ಥ್ರೂ ದ ಗೌರ್ಮೆಂಟ್ ಬೈ ಎರಡಿಂಗ್ ಪಬ್ಲಿಕ್ ಟ್ರಸ್ಟ್ ಆ್ಯಂಡ್ ಕ್ರಿಯೇಟಿಂಗ್ ಕೆವೋಸ್ ಮಾಡಬೇಕು. ಪಾರ್ಲಿಮೆಂಟ್ನ ಅಟ್ಯಾಕ್ ಮಾಡಿದ್ದು ಇದೇ ರೀಸನ್ಗೋಸ್ಕರ. ನೆಕ್ಸ್ಟ್ ಸೆಸೇಷನ್ ಆರ್ ಅಟಾನಮಿ, ಅಲ್ಲಿ ಒಂದು ಸಪ್ರೇಟ್ ನಮಗೆ ರೀಜನ್ ಬೇಕು. ನಮಗೆ ನಾಗಾಲ್ಯಾಂಡ್ ಸಪ್ರೇಟ್ ಕಂಟ್ರಿ ಮಾಡ್ಕೊತೀವಿ ಈ ಥರ. ಮತ್ತು ನಮಗೆ ನಕ್ಸಲಿಸಮ್ ಸಪ್ರೇಟ್ ಗೌರ್ಮೆಂಟ್ ಮಾಡ್ಕೋಬೇಕು ಅಂತ. ಓಕೆನಾ. ಟು ಕ್ರಿಯೇಟ್ ಸಪ್ರೇಟ್ ಹೋಮ್ಲ್ಯಾಂಡ್ ಬೇಸ್ಡ್ ಆನ್ ಎತ್ನಿಕ್, ರಿಲಿಜಿಯಸ್ ಆರ್ ರಿಲಿಜಿಯಲ್ ಐಡೆಂಟಿಟೀಸ್ ಮೇಲೆ ನಾವು ಒಂದು ದೇಶ ಕಟ್ಟಬೇಕು ಅಂತ. ರಿಲಿಜಿಯಸ್ ಮೇಲೆ ದೇಶ ಕಟ್ಟಿದಂಥ ರಾಜ್ಯಗಳು ಅಥವಾ ದೇಶಗಳು ತುಂಬ ಅಂದರೆ ತುಂಬ ವರ್ಸ್ಟ್ ಸ್ಥಿತಿಯಲ್ಲಿದ್ದಾವೆ ಈಗೆಲ್ಲ. ಪಾಕಿಸ್ತಾನ ನೋಡ್ಬೋದು ನೀವು, ಸಿರಿಯಾ, ಇವೆಲ್ಲ ವಿಚ್ ಆರ್ ಬೇಸ್ಡ್ ಆನ್ ರಿಲಿಜನ್. ದರ್ ಇಸ್ ಆಲ್ವೇಸ್ ಅನ್ ಥ್ರೆಟ್ ಟು ಅನದರ್ ಥ್ರೆಟ್ ಟು ಹ್ಯುಮ್ಯಾನಿಟಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಖಾಲಿಸ್ತಾನಿ ಮೂವ್ಮೆಂಟ್, ಪಂಜಾಬ್, ಉಲ್ಫಾ, ಅಸ್ಸಾಂ, NSA, ನಾಗಾಲ್ಯಾಂಡ್, ವೀಕನಿಂಗ್ ದ ರೂಲ್ ಆಫ್ ಲಾ ಟು ಎಕ್ಸ್ಪ್ಲೋರ್ ದ ಡೆಮೊಕ್ರಾಟಿಕ್ ಫ್ರೀಡಮ್ಸ್ ಆ್ಯಂಡ್ ಲೀಗಲ್ ಲೂಪ್ ಹೋಲ್ಸ್. Civilian shields of fake NGOs, mass protest, acting as a proxies of hostile states to carry out cross-border sabotage on behalf of foreign intelligence agencies ಮೇಲೆ LET, ಜೈಷ್ ಎ ಮೊಹಮ್ಮದ್ ಸಪೋರ್ಟೆಡ್ ಮಾಡಿರ್ತಾರೆ. ನೆಕ್ಸ್ಟ್ ಐಡಿಯಾಲಜಿಕಲ್ ಆ್ಯಂಡ್ ರಿಲಿಜಿಯಸ್ ಆಬ್ಜೆಕ್ಟಿವ್ಸ್, ಅಂದರೆ ರಿಲಿಜಿಯಸ್ ರ್ಯಾಡಿಕಲೈಸೇಷನ್ ಮಾಡಬೇಕು, ರಿಲಿಜಿಯಸ್ ಐಡಿಯಾಲಜಿನ ಎಸ್ಟಾಬ್ಲಿಷ್ ಮಾಡಬೇಕು, ಥಿಯೋಕ್ರಾಟಿಕ್
ಸ್ಟೇಟ್ನ ಎಸ್ಟಾಬ್ಲಿಷ್ ಮಾಡೋದು ಇರುತ್ತೆ. ಅದು ಪೊಲಿಟಿಕಲ್ ಐಡಿಯಾಲಜಿ ಹೇಳಿದ್ನಲ್ವಾ, ಅಂದರೆ ಪೊಲಿಟಿಕಲ್ ಡಿಸ್ಟೆಬಿಲೈಸೇಷನು, ಸೆಸೆಷನಿಸ್ಟ್ ಅಟಾನಮಿ, ಉಲ್ಫಾ, ಖಾಲಿಸ್ತಾನಿ, NSCN, ವೀಕನಿಂಗ್ ಆಫ್ ದ ರೂಲ್ ಆಫ್ ಲಾ, ಆ್ಯಕ್ಟಿಂಗ್ ಆಸ್ ಪ್ರಾಕ್ಸಿಸ್ ಆಫ್ ದಿ ಹೋಸ್ಟಲ್ ಸ್ಟೇಟ್ಸ್. ಈಗ ರಿಲಿಜಿಯಸ್ ಬಂದರೆ ರಿಲಿಜಿಯಸ್ ರ್ಯಾಡಿಕಲೈಸೇಷನ್, ರಿಲಿಜಿಯಸ್ ಐಡಿಯಾಲಜಿ ಮೇಲೆ ಥಿಯೋಕ್ರೆಟಿಕ್ ಸ್ಟೇಟ್, ISIS ಇನ್ಸ್ಪೈರ್ಡ್ ಮಾಡಲ್ಸ್ ಇರ್ತವೆ, ಇಸ್ಲಾಮಿಕ್ ಕ್ಯಾಲಿಫೇಟ್ ಇನ್ ಸೌತ್ ಏಷ್ಯಾ, ಪಬ್ಲಿಸಿಟಿ ಮತ್ತು ಪಪ್ಪಗಂಡ ಮಾಡಬೇಕು, ಅಟೆನ್ಷನ್ನ ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ಗ್ರ್ಯಾಬ್ ಮಾಡೋದಿರುತ್ತೆ, ಫಂಡಿಂಗ್, ರಿಕ್ರೂಟ್ಮೆಂಟ್ಸ್ ಮಾಡೋದು, ಸಿಂಬಾಲಿಕ್ ಆ್ಯಕ್ಟ್ಸ್ ಆಫ್ ವೈಲೆನ್ಸ್, ಟೆರರಿಸಮ್ ಇನ್ ಥಿಯೇಟರ್. ಓಕೆನಾ. ನೆಕ್ಸ್ಟ್ ಮೊಬಲೈಸಿಂಗ್ ದ ರಿಕ್ರೂಟ್ಮೆಂಟ್ ಆ್ಯಂಡ್ ಸಪೋರ್ಟ್, ಅಂದರೆ ಟು ಗ್ಲೋರಿಫೈ ದ ಮ್ಯಾಟ್ರಿಡೌನ್ ಆ್ಯಂಡ್ ದ ರಿಕ್ರೂಟ್ ಸಿಂಪಥೈಸರ್ಸ್ ವಯ ಪ್ರೊಪಗೆಂಡ. ಅಂದರೆ ನೀವು ಸತ್ತರೆ, ಮರಣ ಹೊಂದಿದರೆ ಇದು ವೀರ ಮರಣ, ನೀವು ಧರ್ಮ ಮರಣ, ನಿಮಗೆ 66 ಕನ್ಯೆಯರು ನಿಮಗೆ ಸ್ವರ್ಗದಲ್ಲಿ ವೇಟ್ ಮಾಡ್ತಾರೆ ಅಂತ ಅವ್ರನ್ನ ರ್ಯಾಡಿಕಲೈಸ್ ಮಾಡಿ, ಅವ್ರನ್ನ ಮೈಂಡ್ ವಾಶ್ ಮಾಡಿ, ಇದು ವೀರ ಮರಣ, ಹುತಾತ್ಮರ ಆದರೆ ನೀವು ಅಂತ ಹೇಳಬೇಕು. ಹಾಗೆ ಅವ್ರನ್ನ ಮೈಂಡ್ ವಾಶ್ ಮಾಡಿ, ನೀವು ಇದಕ್ಕೆ ಪ್ರಾಣ ಬಲಿ ಕೊಡಿ, ಪ್ರಾಣ ತ್ಯಾಗ ಮಾಡಿ ಅಂತಂದು ಅವ್ರನ್ನ ಕನ್ವರ್ಟ್ ಮಾಡ್ತಾರೆ. ಲೈಕ್ ದಿಸ್ ಇಸ್ ದ ಮೊಬಲೈಸಿಂಗ್ ದ ರಿಕ್ರೂಟ್ಮೆಂಟ್ ಆ್ಯಂಡ್ ಸಪೋರ್ಟ್. ಎಕ್ಸಾಂಪಲ್ ಬುರ್ಹಾನ್ ವಾನಿ ಸೋಷಿಯಲ್ ಮೀಡಿಯಾ ಪ್ರೊಜೆಕ್ಷನ್ ಆಸ್ ಅವ್ರನ್ನ ಫ್ರೀಡಮ್ ಫೈಟರ್ ಅಂತಲೇ ಹೇಳ್ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ನಡೀತಾ ಇರ್ತವೆ ಟೆರರಿಸ್ಟ್ ಆರ್ಗನೈಸೇಷನ್ ಮೈಂಡ್ ವಾಶ್. ನೆಕ್ಸ್ಟ್ ಸೈಕಲಾಜಿಕಲ್ ಆ್ಯಂಡ್ ಸೋಷಿಯಲ್ ಅಬ್ಜೆಕ್ಟಿವ್ಸ್ಗೂ, ಅಂದರೆ ಸ್ಪ್ರೆಡ್ಡಿಂಗ್ ದ ಫಿಯರ್ ಮಾಡೋದು, ಪ್ಯಾನಿಕ್ ಮಾಡೋದು, ಮಾಸ್ ಹಿಸ್ಟೀರಿಯಾ, ಟ್ರಾಮಾ, ಇನ್ಸೆಕ್ಯೂರಿಟಿ. ಫಾರ್ ಎಕ್ಸಾಂಪಲ್ 26/11 ಮುಂಬೈ ಅಟ್ಯಾಕ್ ಆದಲ್ಲಿ ಅಲ್ಲಿ ಎಷ್ಟು ಜನಕ್ಕೆ ಟ್ರಾಮಾ ಆಗಿರೋದಿಲ್ಲ. ಕಮ್ಯುನಲ್ ರಿಲೇಟ್ಸ್ಗಳು ಮಾಡಬೇಕು, ಡೀಪನ್ ದ ರಿಲಿಜಿಯಸ್ ಡಿವೈಡ್ಸ್ ಬೈ ಅಟ್ಯಾಕಿಂಗ್ ದ ಪ್ಲೇಸಸ್ ಆಫ್ ವರ್ಷಿಪ್, ಫೆಸ್ಟಿವ್ ಗ್ಯಾದರಿಂಗ್ಸ್ಗೆ, ಅಟ್ರಾಕ್ಟಿಂಗ್ ದ ಗ್ಲೋಬಲ್ ಅಟೆನ್ಷನ್ ಟು ಇಂಟರ್ನ್ಯಾಷನಲೈಸ್ ದರ್ ಕಾಸ್ ವಯ ಹೈ ಪ್ರೊಫೈಲ್ ಗ್ಲೋಬಲ್ ಇನ್ಸಿಡೆನ್ಸ್. ಲೈಕ್ ನೀವು ಆಲ್ರೆಡಿ ಹೇಳಿದ್ನಲ್ವ, ASC 814 ಹೈಜಾಕಿಂಗು, ಕನಿಷ್ಕಾ ಬಾಂಬಿಂಗ್ಸು. ಇದರಿಂದ ಎಷ್ಟು ಸಾಧ್ಯನೋ ಅಷ್ಟು ಇಂಡಿಯನ್ ಗೌರ್ನಮೆಂಟ್ ಅಥವಾ ಇಂಡಿಯಾನ ಬೆಳೆಯೋದನ್ನು ತುಳಿಯೋದೇ ಅವ್ರ ಕೆಲಸ ಆಗಿತ್ತಿರುತ್ತೆ. ಎಕನಾಮಿಕ್ ಆ್ಯಂಡ್ ಸೆಕ್ಯೂರಿಟಿ ಅಬ್ಜೆಕ್ಟಿವ್ಸ್ಗಳು ಏನಿರ್ತವೆ ಅಂದರೆ ಡಿಸ್ರಪ್ಷನ್ ಆಫ್ ದ ಎಕನಾಮಿಕ್ ಆ್ಯಕ್ಟಿವಿಟಿ, ಟು ಪ್ಯಾರಲೈಸ್ ದ ಕೀ ಫೈನಾನ್ಷಿಯಲ್ ಹಬ್ಸ್, ಡ್ಯಾಮೇಜ್ ಇನ್ಫ್ರಾಸ್ಟ್ರಕ್ಚರ್ಸ್. 1993 ಮುಂಬೈ ಬ್ಲಾಸ್ಟು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಕಮರ್ಷಿಯಲ್ ಸೆಂಟರ್ಸ್ಗಳೆಲ್ಲ ಡಿಪ್ ಆಗಿಬಿಡುತ್ತೆ. ಒಂದು ಸತಿ ಬಾಂಬ್ ಆಯಿತು ಅಂದರೆ ನೀವು ನೋಡಿರ್ಬೋದು, ಈ ಏನಂತೀವಿ ನಾವು ಇದಕ್ಕೆ, ಸ್ಟಾಕ್ ಮಾರ್ಕೆಟ್ ಇರುತ್ತಲ್ಲ, ಡಿಪ್ ಆಗಿಬಿಡುತ್ತೆ, ಬಿದ್ದುಬಿಡುತ್ತೆ, ಅಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಿಬಿಡುತ್ತೆ. ಇದನ್ನೇ ಅವರು ಪ್ಯಾರಲೈಸ್ ಮಾಡೋದಿರುತ್ತೆ ಅವ್ರ ಮೇನ್ ಇಂಟೆನ್ಷನ್. ಡಿಮೊರಲೈಸಿಂಗ್ ದ ಸೆಕ್ಯೂರಿಟಿ ಫೋರ್ಸಸ್, ಅವ್ರನ್ನೆಲ್ಲ ಭಯ ಹೊಡ್ಸ್ಬಿಡೋದು, ಇನ್ನು ನಮ್ಮ ಕೈಲಿ ಹೊರಡೋಕ್ಕಾಗಲ್ಲ, ಅವ್ರ ವಿರುದ್ಧ ಹೊರಡೋಕ್ಕಾಗಲ್ಲ, ದೇ ಆರ್ ವೆರಿ ಪವರ್ಫುಲ್ ಅಂತ ಅವ್ರನ್ನ ಸೆಕ್ಯೂರಿಟಿ ಫೋರ್ಸ್ನ ಡಿಮೊರಲೈಸ್ ಮಾಡೋದೇ ಅವ್ರ ಕೆಲಸ ಆಗಿರುತ್ತೆ. ದಾಂತೆವಾಡ ಆ್ಯಂಬುಷು ಮತ್ತು ಪುಲ್ವಾಮಾ ಅಟ್ಯಾಕದ್ದು ಇದೇ ಮೇಜರ್ ಅವ್ರದ್ದು ಏಮ್ ಆಗಿರುತ್ತೆ. ಗೇನಿಂಗ್ ದ ಫಂಡಿಂಗ್ ಆ್ಯಂಡ್ ಇನ್ಫ್ಲುಯೆನ್ಸ್, ಈ ಥರ ಮಾಡಿ ನೋಡಿ ನಾವು ಈ ಥರ ಮಾಡ್ತಿದ್ದೀವಿ, ನಮಗೆ ಫಂಡ್ ಮಾಡಿ ಇನ್ನೂ ಅವ್ರನ್ನ ಡೆಸ್ಟ್ರಾಯ್ ಮಾಡ್ತೀವಿ ಅನ್ನೋದು ಅವರೊಂದು ಸಿಗ್ನಲಿಂಗ್ ಕೊಡ್ತಾ ಇರ್ತಾರೆ. ಓಕೆನಾ. ಲೈಕ್ ಇದೆ ಕ್ಲಾಸಿಫಿಕೇಷನ್. ಪೊಲಿಟಿಕಲು ಹೇಳಿದ್ವಿ, ಪಾರ್ಲಿಮೆಂಟ್ ಅಟ್ಯಾಕು, ಖಾಲಿಸ್ತಾನಿ, LIT ISI ಅಟ್ಯಾಕು. ಐಡಿಯಾಲಜಿಕಲ್ ಬಂದು ರ್ಯಾಡಿಕಲೈಸೇಷನ್, ಪ್ರೊಪಗಂಡ, ರಿಕ್ರೂಟ್ಮೆಂಟ್, ISIS ಮಾಡಲು. ಬುರ್ಹಾನ್ ವಾನಿ ಎಕ್ಸಾಂಪಲ್ ಯು ಶುಡ್ ಗಿವ್ ದ. ನೆಕ್ಸ್ಟ್ ಸೈಕಲಾಜಿಕಲ್, ಸೋಷಿಯಲಲ್ಲಿ, ಎಕನಾಮಿಕ್, ಸೆಕ್ಯೂರಿಟಿ. ಓಕೆನಾ. ಮೆಥಡ್ಸ್ ಏನು ಯೂಸ್ ಮಾಡ್ತಾರೆ, ಯು ಶುಡ್ ಯೂಸ್ ದ ವರ್ಡ್ ಕೈನೆಟಿಕ್. ನೀವು ಕೈನೆಟಿಕ್ ಬರೀಲೇಬೇಕು, ಅದಕ್ಕೆ ವೈಲೆಂಟ್ ಮೆಥಡ್ಸ್. ಬಾಂಬಿಂಗ್ ಆ್ಯಂಡ್ IEDs ಅಂತ ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಇಂಪ್ರೂವೈಸ್ ಎಕ್ಸ್ಪ್ಲೋಸಿವ್ ಡಿವೈಸಸ್ ಅಂತ. ಮಾಸ್ ಕ್ಯಾಶುಯಾಲಿಟೀಸ್, ಡೆಲ್ಲಿ ಬಾಂಬ್ ಬ್ಲಾಸ್ಟು, ಪುಣೆ ಜರ್ಮನ್ ಬೇಕ್ರಿ ಬ್ಲಾಸ್ಟ್ ಅಂತಲೇ ಬರಿಬೇಕು ನೀವು. ಪುಣೆದಲ್ಲಿ ಒಂದು ಜರ್ಮನ್ ಬೇಕ್ರಿ ಅಂತಿದೆ, ಅಲ್ಲಿ ಬ್ಲಾಸ್ಟ್ ಆಗಿರುತ್ತೆ 2010ನಲ್ಲಿ. ದಾಂತೆವಾಡ IED ಅಟ್ಯಾಕ್ಸ್, ಸೂಸೈಡ್ ಅಟ್ಯಾಕ್ಸ್, ಹೈ ಇಂಪ್ಯಾಕ್ಟ್ ಬ್ರೀಚ್, ಅದೇ ಪುಲ್ವಾಮಾ ಅಟ್ಯಾಕ್ ಆಗಿದ್ದು, ಪಾರ್ಲಿಮೆಂಟ್ ಅಟ್ಯಾಕ್ ಆಗಿದ್ದು, ಮಾಸ್ ಶೂಟಿಂಗ್ಸ್, ಆರ್ಮ್ಡ್ ಅಸಾಲ್ಟ್ಸ್ ಆಗಿದ್ದು, ಟಾರ್ಗೆಟೆಡ್ ಅಸಾಸಿನೇಷನ್ನು, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಹೈಜಾಕಿಂಗ್ ಆ್ಯಂಡ್ ಹಾಸ್ಟೇಜ್ ಟೇಕಿಂಗ್ ಇದೆ. ಓಕೆನಾ. ಬಾರ್ಗೇನಿಂಗ್, ಲೆವರೇಜ್ ಮತ್ತು ಗ್ಲೋಬಲ್ ವಿಸಿಬಿಲಿಟಿ. IC 814 ಹೈಜಾಕ್, ನೀವು ಇದನ್ನು ಬರೀಲೇಬೇಕು, IC 814 ಹೈಜಾಕ್. ಆಮೇಲೆ ಇನ್ಸರ್ಜೆಂಟ್ಸು, ಕಿಡ್ನಾಪಿಂಗ್ ಆಫ್ ದಿ ಟೂರಿಸ್ಟನ್ನು ಮಾಡಿರ್ತಾರೆ. ಸ್ಯಾಬೋಟೇಜ್ ಆಫ್ ದಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ನ ಸ್ಯಾಬೋಟೇಜ್ ಅಂತಂದ್ರೆ ಹೇಳಿದ್ದೀನಿ, ನಾಶಗೊಳಿಸೋದು. ಕ್ರಿಪಲ್ ದ ಪವರ್, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಷನ್ನು, ಸಸ್ಪೆಕ್ಟೆಡ್ ಟ್ರೈನ್ ಡಿರೇಲ್ಮೆಂಟ್ಸ್ ಮಾಡೋದು, ಗ್ರಿಡ್ ಅಟ್ಯಾಕ್ಸ್ ಮಾಡೋದು. ಮುಂಬೈ ಗ್ರಿಡ್ಡೆಲ್ಲ ಒಂದು ಸತಿ ಅಟ್ಯಾಕ್ ಮಾಡಿದ್ರು. ಟೆಕ್ನಾಲಜಿ ಎನೇಬಲ್ಡ್ ಅಂದರೆ ಸೈಬರ್ ಟೆರರಿಸಮು ಮತ್ತು ಹ್ಯಾಕಿಂಗ್, ಡಾಟಾ ಹ್ಯಾಕ್ ಮಾಡೋದು, ಸ್ಪ್ರೆಡ್ ಮಿಸ್ಇನ್ಫಾರ್ಮೇಷನ್, ಹ್ಯಾಕಿಂಗ್ ಎಮರ್ಜೆನ್ಸಿ ಸಿಸ್ಟಮು, ಡ್ರೋನ್ ಸ್ವಾಮ್ ಅಟ್ಯಾಕ್ ಅಂತ. ಇಷ್ಟು ಡ್ರೋನ್ಗಳು ಒಂದೇ ಸಲ ಅಟ್ಯಾಕ್ ಮಾಡಿಬಿಡೋದು. ರಿಮೋಟೆಡ್ ಟಾರ್ಗೆಟಿಂಗ್ ಆಫ್ ಹೈ ವ್ಯಾಲ್ಯೂ ಅಸೆಟ್ಸ್. 2021 ಡ್ರೋನ್ ಅಟ್ಯಾಕ್ ಆನ್ ಜಮ್ಮು AFS ಮೇಲೆ. ಯೂಸ್ ಆಫ್ ಎನ್ಕ್ರಿಪ್ಟೆಡ್ ಮೆಸೇಜಿಂಗ್ ಆ್ಯಂಡ್ ಸೋಷಿಯಲ್ ಮೀಡಿಯಾ, ಟೆಲಿಗ್ರಾಮು, ವಾಟ್ಸಪ್ಪಲ್ಲಿ ಫೇಕ್ ಮೆಸೇಜ್ನ ಮಾಡೋದು, ವಾಟ್ಸಪ್ ಇನ್ಫಾರ್ಮೇಷನ್ ಕ್ರಿಯೇಟ್ ಮಾಡಿಬಿಡೋದು. ಇನ್ಫಿಲ್ಟ್ರೇಷನ್, ನೆಟ್ವರ್ಕ್ ಆ್ಯಂಡ್ ಲಾಜಿಸ್ಟಿಕ್ ಮೆಥಡ್ಸ್ನ ಯೂಸ್ ಮಾಡಿರ್ತಾರೆ, ಅಂದರೆ ಕ್ರಾಸ್ ಬಾರ್ಡರ್ ಇನ್ಫಿಲ್ಟ್ರೇಷನ್ ಆ್ಯಂಡ್ ಸ್ಲೀಪರ್ ಸೆಲ್ಸು. ಲಾಂಗ್ ಟರ್ಮ್ ಎಂಬಿಡಿಂಗ್, LOC ಇನ್ಫಿಲ್ಟ್ರೇಷನ್ ಬೈ LET, ಸಿಮಿ, ಸ್ಲೀಪರ್ ಸೆಲ್ಸ್ಗಳು ಇನ್ನು ಮೆಟ್ರೋಸಲ್ಲಿ. ನೆಕ್ಸ್ಟ್ ಫಾಲ್ಸ್ ಫ್ಲ್ಯಾಗ್ ಆಪರೇಷನ್ಸ್, ಅಂದರೆ ಸ್ಟೇಜ್ ಅಟ್ಯಾಕ್ಸ್ ಅಂಡರ್ ದ ಬೇರೆಯೊಬ್ಬರ ಐಡೆಂಟಿಟಿ ಮೇಲೆ ಇವರು ಅಟ್ಯಾಕ್ ಮಾಡೋದು. ಇವ್ರು ಮಾಡಿದ್ದಾರೆ ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ಸಮ್ ಗ್ರೂಪ್ ಆಫ್ ಮುಸ್ಲಿಮ್ಸ್ನ ಯೂಸ್ ಮಾಡಿ ಇವ್ರು ಅಟ್ಯಾಕ್ ಮಾಡಿಬಿಡೋದು, ಅವಾಗೆ ಎಲ್ಲರೂ ಅವ್ರ ವಿರುದ್ಧ ಹೋರಾಡೋದು, ಅಲ್ಲೊಂದು ಕಮ್ಯುನಲ್ ರೈಟ್ನ ಕ್ರಿಯೇಟ್ ಮಾಡೋದಿರುತ್ತೆ. ಅದಕ್ಕೆ ಫಾಲ್ಸ್ ಫ್ಲ್ಯಾಗ್ ಆಪರೇಷನ್ಸ್, ನೀವು ಇಷ್ಟು ಬರೆದ್ರೆ ಸಾಕು. ಫಾಲ್ಸ್ ಫ್ಲ್ಯಾಗ್ ಆಪರೇಷನ್ ಅಂಡರ್ ದ ಅನದರ್ ಐಡೆಂಟಿಟಿ, ದಟ್ಸ್ ಇಟ್. ಮಿಲಿಟೆಂಟ್ಸ್ ಡಿಸ್ಗೈಸ್ ಇಟ್ ಟು ಇನ್ಸೈಟ್ ರೈಟ್ಸ್. ಇಷ್ಟು ಬರೀರಿ, ದೇ ವಿಲ್ ಅಂಡರ್ಸ್ಟ್ಯಾಂಡ್. ಯು ನೀಡ್ ನಾಟ್ ಎಕ್ಸ್ಪ್ಲೇನ್, ಇವ್ರು ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಏನು ಬೇಕಾಗಿಲ್ಲ. ಫಾಲ್ಸ್ ಫ್ಲ್ಯಾಗ್ ಆಪರೇಷನ್, ದಟ್ಸ್ ಇಟ್. ಇಟ್ಸ್ ಅ ಸಿಂಪಲ್, ಬ್ಯೂಟಿಫುಲ್, ಎಲಿಗೆಂಟ್ ಕೀವರ್ಡ್. ಹೈಜಾಕ್, ಸ್ಮಗ್ಲಿಂಗ್ ಆ್ಯಂಡ್ ರೂಟ್ಸ್, ಟ್ರಾನ್ಸಿಟ್ ನೆಟ್ವರ್ಕ್ಸ್, ಯೂಸ್ ಆಫ್ ಪೋರಸ್ ಬಾರ್ಡರ್ಸ್.
ನೆಕ್ಸ್ಟ್ ಫೈನಾನ್ಷಿಯಲ್ ಆ್ಯಂಡ್ ಕ್ರಿಮಿನಲ್ ಮೆಥಡ್ಸ್, ನಾರ್ಕೋ ಟೆರರಿಸಮ್, ಹೆರಾಯಿನ್ ಸ್ಮಗ್ಲಿಂಗು, ಪಂಜಾಬು, ULFA, ನಾರ್ಕೋಟಿಕ್ಸ್ ಲಿಂಕ್ಸ್, ದಟ್ಸ್ ಇಟ್. ಫೇಕ್ ಕರೆನ್ಸಿ ಸರ್ಕ್ಯುಲೇಷನ್, ಫೇಕ್ ಕರೆನ್ಸಿ ಅಂತ ಬಂದಾಗೆ ಫೇಕ್ ಇಂಡಿಯನ್ ಕರೆನ್ಸಿ ನೋಟ್ಸ್ ಅಂತಲೇ ಬರಿಬೇಕು ನೀವು. FICN, ದಿಸ್ ಈಸ್ ಬ್ಯೂಟಿಫುಲ್, ಇಷ್ಟೇ ಯೂಸ್ ಮಾಡ್ಬೇಕು ನೀವು. ಡಿಸ್ಟೆಬಿಲೈಸ್ ಎಕಾನಮಿ, ಫಾರ್ ಎಕ್ಸಾಂಪಲ್ ಬಾಂಗ್ಲಾದೇಶ್, ನೇಪಾಲ್, ವಯಾ, ಇಷ್ಟು ವರ್ಡ್ ಬರೀರಿ ಮುಗೀತು. ನೆಕ್ಸ್ಟ್ ಎಕ್ಸ್ಟಾರ್ಷನ್, ಟ್ಯಾಕ್ಸೇಷನ್ ಅಥವಾ ಬೈ ಇನ್ಸರ್ಜೆಂಟ್ಸ್, ಲೋಕಲ್ ರೆವೆನ್ಯೂ ಆಫ್ ದಿ ಆರ್ಮ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್, ಇದು ಮಾವೋಯಿಸ್ಟ್ ಟ್ಯಾಕ್ಸೇಷನ್ ಇನ್ ರೆಡ್ ಕಾರಿಡಾರ್, ಅದನ್ನ ಎಕ್ಸ್ಟಾರ್ಷನ್ ಅಂತೀವಿ. ವಸೂಲಿ ದಂಧೆ ಅಂತೀವಲ್ವ, ಅಂದರೆ ದುಡ್ಡನ್ನು ಇವ್ರು ಹೋಗಿ ವಸೂಲಿ ಮಾಡೋದೇನೋ, ಇವರೇ ದೊಡ್ಡ ಗೌರ್ಮೆಂಟ್ ನಡೆಸ್ತಿದ್ದಾರೆ ಅಂತ ಅವ್ರಿಗೆ ಹೋಗಿ ಫೋರ್ಸಿಬಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಥರ. ಬಯಾಲಜಿಕಲ್ ವೆಪನ್ ಟೈಪ್ ಮೆಥಡ್ಸ್, ಬಯೋಟೆರರಿಸಮ್ಮು, ಇಂಟೆನ್ಷನಲ್ ಯೂಸ್ ಆಫ್ ಬಯಾಲಜಿಕಲ್ ಏಜೆಂಟ್ಸ್, ಆ್ಯಂಥ್ರಾಕ್ಸ್ ಅಥವಾ ಬೇರೆ ಬೇರೆ ಥ್ರೆಡ್ಸ್ಗಳು ಮಾಡೋದು. ಕಾನ್ಸೆಪ್ಚುಯಲ್ ಇದೆ, ಇದೇನು ಕಾನ್ಸೆಪ್ಚುಯಲ್ ಇದೆ. ನ್ಯೂಕ್ಲಿಯರ್ ಟೆರರಿಸಮ್, ಟಾರ್ಗೆಟೆಡ್ ನ್ಯೂಕ್ಲಿಯರ್ ಮೆಟೀರಿಯಲ್ಸ್ ಆರ್ ಪ್ಲಾನ್ಸ್ ಟು ಕಾಸ್ ಕ್ಯಾಟಸ್ಟ್ರೋಫಿಕ್ ಇಂಪ್ಯಾಕ್ಟ್ ಮಾಡೋಕ್ಕೆ. ಓಕೆನಾ. ನೆಕ್ಸ್ಟ್ ಇನ್ಫಾರ್ಮೇಷನ್ ಆರ್ ಸೈಕಾಲಜಿಕಲ್ ಆ್ಯಂಡ್ ಪ್ರೊಪಗೆಂಡಾ ಮೆಥಡ್ಸ್ ಅಂತ ಬರೀರಿ. ಇಷ್ಟು ಇನ್ಫಾರ್ಮೇಷನ್ ವಾರ್ಫೇರ್, ಹಿಂಗೆ ಸೈಕಾಲಜಿಕಲ್ ವಾರ್ಫೇರ್, ಪ್ರೊಪಗೆಂಡಾ ವೀಡಿಯೋಸ್, ISIS ಆರ್ ಅಕ್ವಿಸ್ ಆನ್ಲೈನ್ ವೀಡಿಯೋಸ್ಗಳು ಇರ್ತವೆ. ಪಬ್ಲಿಸಿಟಿ ಆ್ಯಂಡ್ ಥಿಯೇಟರಿಕಲ್ ಅಟ್ಯಾಕ್ ಆ್ಯಂಡ್ ಸ್ಪೆಕ್ಟಾಕ್ಯುಲರ್ ಆ್ಯಕ್ಟ್ಸ್ ಪ್ರೈಮರ್ಲಿ ಮೀಡಿಯಾ ಅಟೆನ್ಷನ್ಗೋಸ್ಕರ ಅಥವಾ ಟು ಅಟ್ರಾಕ್ಟ್ ರಿಕ್ರೂಟ್ಸ್ ಆರ್ ಫಂಡಿಂಗ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಿರ್ತಾರೆ. ಪಬ್ಲಿಸಿಟಿ ಆರ್ ಥಿಯೇಟರಿಕಲ್ ಅಟ್ಯಾಕ್ಸ್, ಪ್ರೊವೋಕಿಂಗ್ ಕಮ್ಯುನಲ್ ರೈಟ್ಸ್ ವಯಾ ಟಾರ್ಗೆಟೆಡ್ ಅಟ್ಯಾಕ್ಸ್ ಆನ್ ಪ್ಲೇಸಸ್ ಆರ್ ಒಕೇಶನ್ಸ್ ಟು ಇನ್ಫ್ಲೇಮ್ ಸೆಕ್ಟೇರಿಯನ್ ಟೆನ್ಷನ್ಸ್, ಡಿಫ್ರೆಂಟ್ ಕಮ್ಯುನಲ್, ಹಿಂದೂ ಮುಸ್ಲಿಮ್ ಆಗಲಿ ಅಥವಾ ಮುಸ್ಲಿಮ್ಸು ಜೈನ್ಸ್ಗಳಾಗಲಿ ಬೇರೆ ಬೇರೆ ರಿಲಿಜನ್ಸ್ಗಳ ಮಧ್ಯೆ ಟೆನ್ಷನ್ಸ್ ಕ್ರಿಯೇಟ್ ಮಾಡ್ಕೊತಾರೆ, ಹಿಂದೂ ಸಿಖ್ಗಳಾಗಲಿ, ಇದು ಇವ್ರ ಮೇನ್ ಅಜೆಂಡಾ ಆಗಿರುತ್ತೆ. ಓಕೆನಾ. ಸೆಕ್ಟೇರಿಯನ್ ಟೆನ್ಷನ್ಸ್ ಅಂತಲೇ ಬರೀಬೇಕು, ಟು ಇನ್ಫ್ಲೇಮ್ ಅಂತ ಹುಟ್ಟಿಸ್ಬೇಕು, ಇಷ್ಟೇ ನೀವು. ಪ್ರೊವೋಕಿಂಗ್ ಕಮ್ಯುನಲ್ ರೈಟ್ಸ್ ವಯಾ ಟಾರ್ಗೆಟೆಡ್ ಅಟ್ಯಾಕ್ ಆರ್ ಪ್ಲೇಸಸ್ ಆರ್ ಒಕೇಶನ್ ಟು ಇನ್ಫ್ಲೇಮ್ ಸೆಕ್ಟೇರಿಯನ್ ಟೆನ್ಷನ್ಸ್, ಇಷ್ಟನ್ನು ಬರೀರಿ ನೀವು, ಸೆಕ್ಟೇರಿಯನ್ ಟೆನ್ಷನ್ಸ್ ಅಂತ. ನೆಕ್ಸ್ಟ್ ಹೈಬ್ರಿಡ್ ಆರ್ ಮಲ್ಟಿ ಡೈಮೆನ್ಷನಲ್ ಮೆಥಡ್ಸ್, ಕಂಬೈನ್ಡ್, ಎಲ್ಲವನ್ನು ಕೈನೆಟಿಕ್, ಸೈಬರ್, ಇನ್ಫಾರ್ಮೇಷನ್ ಎಲ್ಲವನ್ನೂ ಕಂಬೈನ್ ಮಾಡಿ ಸಿಂಕ್ರನೈಸ್ ಮಾಡಿ ಫಿಸಿಕಲ್ ಅಟ್ಯಾಕ್ ಮಾಡೋದು. ಡ್ರೋನ್ ಸ್ಟ್ರೈಕ್ ಕಂಪೈನ್ಡ್ ಬೈ ಆನ್ಲೈನ್ ಪ್ರೊಪಗೆಂಡಾ, ಎನ್ಕ್ರಿಪ್ಟೆಡ್ ಕೋಆರ್ಡಿನೇಷನ್, ಒಂದು ಸೈಡ್ ಡ್ರೋನ್ ಅಟ್ಯಾಕ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಇಂಟರ್ನೆಟಲ್ಲಿ ಫ್ಲಡ್ ಆಗಿಬಿಡುತ್ತೆ, ಆ ಥರ ಮಾಡಿದ್ರು ಈ ಥರ ಮಾಡಿದ್ರು ಅಂತಂದು ಹೇಳಿ ಎಲ್ಲ ಪ್ರೀ ಪ್ಲ್ಯಾನ್ ಮಾಡಿರ್ತಾರೆ. ಯೂಸ್ ಆಫ್ ಸಿವಿಲಿಯನ್ ಶೀಲ್ಡ್ಸ್ ಆರ್ NGOs ಆರ್ ಫೇಕ್ ಚಾರಿಟೀಸ್ ಅಂತ, ಅಂದರೆ ಎಕ್ಸ್ಪರ್ಟ್ ಸಿವಿಲಿಯನ್ ಕವರ್ ಆ್ಯಂಡ್ ಲೀಗಲ್ ಫ್ರೀಡಮ್ಸ್, ಲೈಕ್ ನಾವು ಸಿವಿಲಿಯಲ್ಲಿ ಮಾಡ್ತಿರ್ತೀವಿ, ಲೀಗಲ್ ಫ್ರೀಡಮಿಗೆ ಬರ್ತಿದ್ದೀವಿ ಅಂತ ಫೇಕ್ ಕವರ್ ಯೂಸ್ ಮಾಡ್ಕೊಂಡು ಅವ್ರ ಹಿಡನ್ ಅಜೆಂಡಾ ಇದು ಇರುತ್ತೆ. ಓಕೆನಾ. ಸೂಪರ್ಬ್. ಇವ್ರು ಏನೇನು ಮೆಥಡ್ ಅಂತ ನೋಡಿದ್ವಲ್ಲ, ಕೈನೆಟಿಕ್ಸ್, ಬಾಂಬಿಂಗು, ಸೂಸೈಡು, ಶೂಟಿಂಗ್ಸ್. ಟೆಕ್ಕಲ್ಲಿ ಸೈಬರ್ ಅಟ್ಯಾಕ್ ಬರುತ್ತೆ, ಲಾಜಿಸ್ಟಿಕ್ ಆರ್ ನೆಟ್ವರ್ಕ್ಸ್ ನೋಡಿದ್ವಿ, ಫೈನಾನ್ಷಿಯಲು, ಬಯೋನ್ಯೂಕ್ಲಿಯರು, ಇನ್ಫಾರ್ಮೇಷನ್ಸ್ ಆರ್ ಸೈಕಾಲಜಿಕಲ್, ಹೈಬ್ರಿಡ್ಸ್. ಸೂಪರ್ಬ್. ಓಕೆನಾ. ದ ಸೇಮ್ ರಿಪಿಟೇಷನ್ ಇದೆ ಇಲ್ಲಿ. ಫೈನ್. ನೆಕ್ಸ್ಟು ಥ್ರೆಟ್ಸ್ ಪೋಸ್ಡ್ ಬೈ ಟೆರರಿಸ್ಟಿಂದ ಏನೇನು ಥ್ರೆಟ್ಸ್ ಇದೆ. ಹ್ಯೂಮನ್ ಆ್ಯಂಡ್ ಮೆಟಲ್ ಸೆಕ್ಯೂರಿಟಿ ಥ್ರೆಟ್ ಇದೆ, ಲಾಸ್ ಆಫ್ ಹ್ಯೂಮನ್ ಲೈಫ್ ಇದೆ. 26 ಮುಂಬೈ 11 ಅಟ್ಯಾಕ್ ಆದಾಗ 170 ಹೋಗಿದ್ರು, ಪುಲ್ವಾಮಾದಲ್ಲಿ 40 ಹೋಗಿದ್ರು. ಟಾರ್ಗೆಟೆಡ್ ಕಿಲ್ಲಿಂಗ್ಸ್ ಮಾಡೋದು ಕಾಶ್ಮೀರ್ ಪಂಡಿತ್ಸ್, ಮೈಗ್ರೆಂಟ್ ವರ್ಕರ್ಸ್. ಸೋಷಲ್ ಕಲ್ಚರಲ್ ಕಮ್ಯುನಲ್ ಇಂಪ್ಯಾಕ್ಟ್ ಅಂದರೆ ಕಮ್ಯುನಲ್ ಆ್ಯಂಡ್ ಸೋಷಲ್ ಪೋಲರೈಸೇಷನ್ ಅಂತಲೇ ಬರಿಬೇಕು ನೀವು. ಕಮ್ಯುನಿಟಿನ ಡಿವೈಡ್ ಮಾಡೋದು. ಇನ್ಫ್ಲೇಮಿಂಗ್ ರಿಲಿಜಿಯಸ್ ಆರ್ ಎತ್ನಿಕ್ ಟೆನ್ಷನ್ಸ್, ನೋಡಿರಿ, ಪೋಲರೈಸೇಷನ್ಸ್, ಎತ್ನಿಕ್ ಟೆನ್ಷನ್, ಇನ್ಫ್ಲೇಮಿಂಗ್ ರಿಲಿಜಿಯಸ್. ಅಕ್ಷರಧಾಮ ಟೆಂಪಲ್ ಅಟ್ಯಾಕ್ ಮಾಡಿದ್ರು 2012, ಇಟ್ಸ್ ವೆರಿ ಬ್ಯೂಟಿಫುಲ್ ಟೆಂಪಲ್, ಇಟ್ಸ್ ಪ್ರೆಸೆಂಟ್ ಇನ್ ಡೆಲ್ಲಿ ಆಲ್ಸೋ, ಯು ಶುಡ್ ವಾಚ್ ಒನ್ಸ್. ನೆಕ್ಸ್ಟ್ ವಾರಣಾಸಿ ಬ್ಲಾಸ್ಟ್ ಇದೆ 2006. ನೆಕ್ಸ್ಟ್ ಎರೋಷನ್ ಆಫ್ ದಿ ಸೋಷಲ್ ಕೊಹೇಷನ್, ಒಬ್ರಿಗೊಬ್ಬರು ಸಮಾಜದ ಸಾಮರಸ್ಯವನ್ನು ಹಾಳು ಮಾಡುವುದು ಇವರ ಮುಖ್ಯ ಉದ್ದೇಶವಾಗಿರುತ್ತದೆ. ರ್ಯಾಡಿಕಲ್ ಪ್ರೊಪಗೆಂಡಾ, ಮಿಸ್ಟ್ರಸ್ಟು, ಹೇಟು, ಅಂಡರ್ಮೈನಿಂಗು. ನೆಕ್ಸ್ಟ್ ಥ್ರೆಟ್ ದ ಇಂಟರ್ನ್ಯಾಷನಲ್ ಯೂನಿಟಿಗೆ, ಇಂಟಿಗ್ರೇಷನ್ನು ಮತ್ತು ಯೂನಿಟಿಗೆ ಅದನ್ನು ಥ್ರೆಟ್ ಮಾಡೋದು. ಅವ್ರು ಎಷ್ಟು ಸಾಧ್ಯನ ಅಷ್ಟನ್ನ ತುಕಡೆ ಕರಂಗೆ ಇಂಡಿಯಾನ ಎಷ್ಟು ಸಾಧ್ಯನ ಅಷ್ಟು ಡಿವೈಡ್ ಮಾಡೋದಿರುತ್ತೆ. ಸಸೆಷನಿಸ್ಟ್ ಲಿಂಕೇಜ್ಗಳನ್ನ ಜಮ್ಮು ಕಾಶ್ಮೀರ, ಪಂಜಾಬ್, ನಾರ್ತ್ ಈಸ್ಟ್ ಒಳಗೆ ಹಿಜ್ಬುಲ್ ಮುಜಾಹಿದ್ದೀನ್ ಪ್ರಮೋಟಿಂಗ್ ಅಜಾದಿ, ಕಾಶ್ಮೀರಲ್ಲಿ NSCN, ನೆಕ್ಸ್ಟ್ ಉಲ್ಫಾ, ಖಲಿಸ್ತಾನ್ ರಿವೈವಲ್ ಅಟೆಂಪ್ಟ್ಸು. ನೆಕ್ಸ್ಟ್ ಫಾರಿನ್ ಸ್ಪಾನ್ಸರ್ ಟೆರರಿಸಮ್ ಒಳಗೆ ಪಾಕಿಸ್ತಾನ, ISI ಟು ಫೀಲ್ ಇನ್ಸರ್ಜೆನ್ಸಿ ಆ್ಯಂಡ್ ಡಿಸ್ಕಂಟೆಂಟ್. ಎಕನಾಮಿಕ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಇಂಪ್ಯಾಕ್ಟ್ ಏನು ಮಾಡಿದೆ, ಎಕನಾಮಿಕ್ ಡಿಸ್ರಪ್ಷನ್ ಮಾಡೋದು. ಕಿ ಎಕನಾಮಿಕ್ ಹಬ್ಸ್ನ ಸ್ಟಾಕ್ ಎಕ್ಸ್ಚೇಂಜ್, 1993 ಬಾಂಬೆ ಬ್ಲಾಸ್ಟ್, 2008 ಮುಂಬೈ ಅಟ್ಯಾಕ್ಸ್, ಎಕ್ಸ್ಟಾರ್ಷನ್ ಆ್ಯಂಡ್ ಮಾವೋಯಿಸ್ಟ್ ಟ್ಯಾಕ್ಸೇಷನ್, ಲೈಕ್ ಅಲ್ಲಿ ರೆಡ್ ಕಾರಿಡಾರಲ್ಲಿ. ರ್ಯಾಡಿಕಲೈಸೇಷನ್, ರಿಕ್ರೂಟ್ಮೆಂಟ್ ಆಫ್ ಯೂತ್, ಆನ್ಲೈನ್ ರ್ಯಾಡಿಕಲೈಸೇಷನ್, ಬುರಾನ್ ವಾನಿ, ಸೋಷಿಯಲ್ ಮೀಡಿಯಾ ರ್ಯಾಡಿಕಲೈಸೇಷನ್. ಮೇಜರ್ ಇವ್ರದ್ದು ಇವೇ ಇಂಪ್ಯಾಕ್ಟ್ ಮಾಡೋದು ರ್ಯಾಡಿಕಲೈಸೇಷನ್ ಮಾಡೋದು, ಹೋಮ್ ಗ್ರೌಂಡ್ ಟೆರರಿಸಮ್ ಮಾಡೋದು. ನೀವು ಅದೇ ದೇಶದಲ್ಲಿರುವಂಥ ಸಿಟಿಸನ್ಸ್ಗಳು ನೀವೇ ಟೆರರಿಸ್ಟಾಗಿ ಕನ್ವರ್ಟ್ ಆಗಿ ನಿಮ್ಮ ದೇಶದ ವಿರುದ್ಧ ನೀವೇ ಹೋರಾಡ್ರಿ ಅಂತ ಎತ್ತು ಕಟ್ಟೋದು. ಅದು ಮೀನ್ಸ್ ಅಪ್ಪನ ವಿರುದ್ಧ ಮಗನ ಎತ್ತು ಕಟ್ಟಿ ಹೆಂಗೆ ಅವ್ರು ಹಾಳಾಗಲಿ ಅಂತ ಕೂತ್ಕೊಂಡು ನೋಡ್ತಿರ್ತಾರೆ, ಅದೇ ಮೆಥಡನ್ನು ಟೆರರಿಸ್ಟು ಯೂಸ್ ಮಾಡ್ತಾ ಇರ್ತಾರೆ. ಸೈಬರ್ ಆ್ಯಂಡ್ ಇನ್ಫಾರ್ಮೇಷನ್ ವಾರ್ಫೇರು, ಪ್ರೊಪಗೆಂಡಾ ಆ್ಯಂಡ್ ಮಿಸ್ಇನ್ಫಾರ್ಮೇಷನ್, ಅಥವಾ ಅಣ್ಣ ತಮ್ಮ ಅಥವಾ ಅಪ್ಪ ತಮ್ಮ ಮನೇಲಿ ಹೇಗೆ ಮಾಡ್ತಾರೆ ಹಾಗೆ. ನೆಕ್ಸ್ಟ್ ಸೈಬರ್ ಇನ್ಫಾರ್ಮೇಷನ್ ವಾರ್ಫೇರು, ಮಿಸ್ಇನ್ಫಾರ್ಮೇಷನ್ ಮಾಡೋದು, ಎನ್ಕ್ರಿಪ್ಟೆಡ್ ಆ್ಯಪ್ಸ್, ಡೀಪ್ ಫೇಕ್ಸ್, ಬೆಂಗಳೂರು ವೈಲೆನ್ಸು 2020 ಟ್ರಿಗರ್ಡ್ ಬೈ ವಾಟ್ಸಪ್ ರೂಮರ್ಸ್ ಅಂತ, ಲೈಕ್ ಏನೋ ಆಗ್ತಿದೆ ಅಂತಂದೇಳಿ ನಾರ್ತ್ ಈಸ್ಟರೆಲ್ಲ ರಾತ್ರಿ ಹೋಗ್ತಾ ಇದ್ರು, ಅಥವಾ ಒಂದೇ ದಿನ ಎಲ್ಲ ಫುಲ್ ರೈಲ್ವೆ ಸ್ಟೇಷನ್ ರಶ್ ಆಗಿಬಿಟ್ಟಿತ್ತು. ಬಿಕಾಸ್ ಲೈಕ್ ದರ್ ಇಸ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಹಾಗೆ ಹೇಗೆ ಅಂತ ಫೇಕ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡಿದ್ರು. ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಥ್ರೆಟ್ಸು, ಮುಂಬೈ ಪವರ್ ಗ್ರಿಡ್ ಸೈಬರ್ ಅಟ್ಯಾಕ್ ಆಗಿತ್ತು.
ಇದೇ ಮುಂಬೈದು ಪವರ್ ಗ್ರಿಡ್ ಮೇಲೆ ಸೈಬರ್ ಅಟ್ಯಾಕ್ ಮಾಡಿರ್ತಾರೆ. ಬಾರ್ಡರ್ ಸೆಕ್ಯೂರಿಟಿ ಇನ್ಫಿಲ್ಟ್ರೇಷನ್ ಥ್ರೆಟ್ಸು ಬರ್ತಿರ್ತಾರೆ, LET, JM, ಡ್ರೋನ್ ಡೆಲಿವರೀಸು, ಸೈಕಾಲಜಿಕಲ್ ಆ್ಯಂಡ್ ಮಾರಲ್ ಇಂಪ್ಯಾಕ್ಟ್, ಫಿಯರ್ ಮತ್ತು ಪಬ್ಲಿಕ್ ಇನ್ಸೆಕ್ಯೂರಿಟಿ ಇದೆ, ಡಿಮೊರಲೈಸೇಷನ್ ಆಫ್ ದ ಸೆಕ್ಯೂರಿಟಿ, ದಾಂತಬೇಡ, ಮಾವೋಯಿಸ್ಟು, ಆಂಬುಷಸ್ಸು, ಹೈಬ್ರಿಡ್ ವಾರ್ಫೇರು, ಇಂಟಿಗ್ರೇಟೆಡ್ ಥ್ರೆಟ್, ಲೈಕ್ ಹೆಂಗೆ ಥ್ರೆಟ್ ಆಗ್ತಿದೆ ಅಂತ ಅವೇ ಪಾಯಿಂಟ್ಸೇ ಇರ್ತವೆ. ಹಂಗೆ ಮುರುಗ ಬರಿಬೇಕಾಗಿರುತ್ತೆ. ಇಫ್ ದ ಕ್ವಶನ್ ಇಸ್ ಥ್ರೆಟ್, ಯಾರಿಗೆ ಥ್ರೆಟ್ ಇದೆ ವಾರ್ಫೇರಿಗೆ ಅಂದರೆ ಸೈಬರ್ ಥ್ರೆಟ್ ಇದೆ, ಎಕನಾಮಿಕ್ ಥ್ರೆಟ್ ಇದೆ, ಪೊಲಿಟಿಕಲ್ ಥ್ರೆಟ್ ಇದೆ, ಟೆಕ್ನಾಲಜಿಕಲ್ ಥ್ರೆಟ್ ಇದೆ, ಸೋಷಿಯಲ್ ಥ್ರೆಟ್ ಇದೆ. ಇಷ್ಟೇ ವರ್ಡ್ಸ್ನ ಎಕ್ಸಾಂಪಲ್ ಕೊಟ್ಟು ಹೇಳೋದು ಅಷ್ಟೇ, ಸಿಂಪಲ್, ಬ್ಯೂಟಿಫುಲ್. ಹ್ಯೂಮನ್, ಸೋಷಿಯಲ್, ಎಕನಾಮಿಕ್, ನ್ಯಾಷನಲ್, ಸಾವರೆನಿಟಿ, ಡಿಜಿಟಲ್ ಆ್ಯಂಡ್ ಸೈಕಾಲಜಿಕಲ್ ಇಂಟಿಗ್ರಿಟಿ. ಓಕೆನಾ. ನೆಕ್ಸ್ಟು ಇದಲ್ಲದೆ ಮತ್ತು ಬೇರೆ ಬೇರೆ ಥ್ರೆಟ್ ಏನು ಎಮರ್ಜ್ ಆಗ್ತಿದೆ, ಟೆರರ್, ಆರ್ಗನೈಸ್ ಕ್ರೈಮ್ ನೆಕ್ಸಸ್ ಅಂದರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳು ನಡೆದು ಅಲ್ಲಿಂದ ದುಡ್ಡು ತಗೊಂಡು ಅದನ್ನ ಟೆರರಿಸಮ್ಗೆ ಫಂಡ್ ಮಾಡ್ತೀವಿ. ಅಂದರೆ ಆರ್ಗನೈಸರ್ ಕ್ರೈಮ್ಸ್ಗಳು ಏನಿರ್ತಾವಲ್ಲ, ಇಲ್ಲಿ ಈ ಕಿಡ್ನ್ಯಾಪಿಂಗ್ ಗ್ರೂಪ್ಸ್ಗಳು, ಎಕ್ಸ್ಟಾರ್ಷನ್ ಗ್ರೂಪ್ಸ್ಗಳು, ಆಮೇಲೆ ಇದು ಮಾಫಿಯಾಗಳು, ಇವೆಲ್ಲವೂ ಸೇರಿಕೊಂಡು ಟೆರರಿಸ್ಟ್ ಜೊತೆಗೆ ಕೈ ಜೋಡಿಸಿ ನಡೀತಕ್ಕಂಥ ಒಂದು ಕೆಲಸ. ಸಿಂಬೋಯಿಸಿಸ್ ಅಂತೀವಿ, ಒಂದಕ್ಕೊಂದು ಇಂಟಿಗ್ರೇಟ್ ಆಗಿರ್ತವೆ. ಟೆರರ್ ಗ್ರೂಪ್ಸ್ಗಳು, ಆರ್ಗನೈಸ್ ಕ್ರೈಮ್ಸ್ಗಳು, ಫಂಡಿಂಗು, ಲಾಜಿಸ್ಟಿಕ್ಕು, ಪ್ರೊಟೆಕ್ಷನ್, ಒಬ್ರಿಗೊಬ್ರು ಹೆಲ್ಪ್ ಮಾಡಿರ್ತಾರೆ. ಮೊಡಾಲಿಟೀಸ್ ಹೆಂಗೆ, ಡ್ರಗ್ಸ್ ಸ್ಮಗ್ಲಿಂಗು, ಆರ್ಮ್ಸ್ ಟ್ರಾಫಿಕಿಂಗು, ಹ್ಯೂಮನ್ ಟ್ರಾಫಿಕಿಂಗು, ಮನಿ ಲಾಂಡ್ರಿಂಗ್. ಈಗ ನಮಗೆ ಪಾಕಿಸ್ತಾನದಿಂದ ಒಂದಿಷ್ಟು ಗನ್ಸ್ಗಳನ್ನ ಪಾಕಿಸ್ತಾನದಿಂದ ಹಿಡಿದು ನಾರ್ತ್ ಈಸ್ಟಿಗೆ ಮುಟ್ಸ್ಬೇಕಾಗಿರುತ್ತೆ. ಇದನ್ನು ಆರ್ಗನೈಸರ್ ಕ್ರೈಮ್ಸ್ಗಳು ಮಾಡ್ತಾರೆ. ಇದನ್ನು ಡ್ರಗ್ ಟ್ರಾಫಿಕಿಂಗು ಅಥವಾ ಆರ್ಮ್ಸ್ ಟ್ರಾಫಿಕಿಂಗ್ ಮಾಡ್ತಾರೆ. ಇದರಿಂದ ಒಂದಿಷ್ಟು ದುಡ್ಡು ಇವ್ರಿಗೂ ಬರುತ್ತೆ, ಅವ್ರಿಗೆ ವೆಪನ್ಸ್ ಸಿಗ್ತವೆ. ಈ ಎರಡನ್ನೂ ಇವರು ಬ್ಯಾಲೆನ್ಸ್ ಮಾಡ್ತಾರೆ. ಎಕ್ಸಾಂಪಲ್ಸ್ 2025 ಪಂಜಾಬ್ ಕಾರ್ಟೆಲು, ಕ್ರಾಸ್ ಬಾರ್ಡರ್ ಡ್ರಗ್ ಆ್ಯಂಡ್ ವೆಪನ್ ಸ್ಮಗ್ಲಿಂಗ್ ಇರುತ್ತೆ. ನೆಕ್ಸ್ಟ್ ನ್ಯೂ ಟೆಕ್ನಾಲಜೀಸ್ ಯೂಸ್ ಮಾಡ್ತಾರೆ. ಸೈಬರ್ ಆ್ಯಂಡ್ ಡಾರ್ಕ್ ವೆಬ್ ಅಂದರೆ ಹೈ ಟಾರ್ಗೆಟಿಂಗ್, ಸೈಬರ್ ಅಟ್ಯಾಕ್ಸಿಂಗು, ಡಾಟಾ ಥೆಫ್ಟ್, ಸರ್ವಿಸ್ ಡಿಸಪ್ಷನ್ ಮಾಡೋದು, ಅನಾನಿಮಿನಿಟಿ ಮತ್ತು ರೀಚ್, ಡಾರ್ಕ್ ವೆಬ್ ಯೂಸ್ ಮಾಡೋದು, ಎನ್ಕ್ರಿಪ್ಟೆಡ್ ಪ್ಲಾಟ್ಫಾರ್ಮ್ಸ್ ಫಾರ್ ಕವರ್ಟ್ ಪ್ಲಾನಿಂಗ್, ಸ್ಟ್ಯಾಟಿಸ್ಟಿಕಲ್ ಕಂಟೆಕ್ಸ್ಚುವಲಲ್ಲಿ ಹೈಲಿ ಟಾರ್ಗೆಟೆಡ್ ಬೈ ಸೈಬರ್ ಅಟ್ಯಾಕ್ಸ್ ಇಂಡಿಯಾ, ಮೇಜರ್ ಎಂಟಿಟೀಸ್ ಹಿಟ್ ಬೈ ಡಾಟಾ ಥೆಫ್ಟ್, ಆನ್ಲೈನ್ ರೆಡಿಕಲೈಸೇಷನ್, ಸೋಷಿಯಲ್ ಮೀಡಿಯಾ ಇದೆ ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇದೆ. ರಿಕ್ರೂಟ್ಮೆಂಟ್ ಅದಕ್ಕಿಂತ ಸಪ್ರೇಟ್ ವೀಡಿಯೋ ಮಾಡಿ ವೈಲೆನ್ಸ್ನ ಗ್ಲೋರಿಫೈ ಮಾಡ್ತಿರ್ತಾರೆ. ಟ್ಯಾಕ್ಟಿಕ್ಸ್, ಪ್ರೊಪಗಂಡ ವೀಡಿಯೋಸು, ಮೀಮ್ಸು, ಟಾರ್ಗೆಟೆಡ್ ಮೆಸೇಜಿಂಗು, ISIS ಇನ್ಫ್ಲುಯೆನ್ಸು ಇರ್ತವೆ. ನೆಕ್ಸ್ಟ್ ಲೋನ್ ಫಂಡ್, ಸ್ಮಾಲ್ ಸೆಲ್ ಟೆರರಿಸಮು ನಡೀತಿದ್ದಾವೆ. ಸೆಲ್ಫ್ ರೆಡಿಕಲೈಸ್ಡ್ ಇಂಡಿವಿಜುವಲ್ಸ್ ಆರ್ ಮಿನಿಮಲಿಸ್ಟ್ ಸೆಲ್ಸ್ಗಳು, ವೆಪನಿಸ್ಟ್ ಮೆಥಡ್ಸ್ಗಳು, ಕ್ರೂಡ್ ID, ನೈವ್ಸು, ವೆಹಿಕಲ್ ರ್ಯಾಮಿಂಗು, ಪ್ರೆಷರ್ ಕುಕ್ಕರ್ ಬಾಂಬ್ಸ್ಗಳು. IS ಇನ್ಸ್ಪೈರ್ಡ್ ಆಪರೇಟಿವ್ ಇನ್ ಡೆಲ್ಲಿ ವಿತ್ ಪ್ರೆಷರ್ ಕುಕ್ಕರ್ ಬಾಂಬ್ಸ್ಗಳು, ಅದು ISಯಿಂದ ಇನ್ಸ್ಪೈರ್ ಆಗಿದ್ದು ಒಂದು ಟೀಮ್ ಇದೆ. ಮಿಸ್ಯೂಸ್ ಆಫ್ ಲೀಗಲ್ ಆ್ಯಂಡ್ ಸಿವಿಲ್ ಪ್ಲಾಟ್ಫಾರ್ಮ್ಸ್, NGOಸು, ಸಿವಿಲ್ ರೈಟ್ಸ್ ಡಿಸ್ಕೋರ್ಸಸ್ಗಳು, ಟ್ಯಾಕ್ಟಿಕ್ಸ್, ಲೀಗಲ್ ಎಕ್ಸ್ಪ್ಲೋಟೇಷನ್, ಗ್ರ್ಯಾಂಡ್ ಫಂಡಿಂಗ್. ಡಿಜಿಟಲ್ ಫೈನಾನ್ಷಿಯಲ್ ಟೆರರಿಸಮ್ಸು ಯೂಸ್ ಮಾಡ್ತಾರೆ. ಅಂದರೆ ಕ್ರಿಪ್ಟೋ ಕರೆನ್ಸೀಸು, ಹವಾಲಾ ಯೂಸ್ ಮಾಡ್ತಿದ್ರೆ ಕ್ರಿಪ್ಟೋ ಕರೆನ್ಸಿ ಅಥವಾ ವರ್ಚುವಲ್ ಡಿಜಿಟಲ್ ಅಸೆಟ್ಸ್ ಅಂತೀವಲ್ವ, ಕ್ರೌಡ್ ಫಂಡಿಂಗ್ ಪೋರ್ಟಲ್ಸು, ಮಿಕ್ಸರ್ಸ್. ಅಟ್ರಿಬ್ಯೂಟ್ಸ್ ಅಂದರೆ ಡಿಫಿಕಲ್ಟ್ ಟು ಟ್ರೇಸು, ಫಾಸ್ಟ್ ಕ್ರಾಸ್ ಬಾರ್ಡರ್ ಫ್ಲೋ ಆಗಿರುತ್ತೆ, ಗ್ಲೋಬಲ್ ನೆಟ್ವರ್ಕ್ ಫಂಡಿಂಗ್ ಇರುತ್ತೆ. ಫಾರಿನ್ ಇನ್ಫ್ಲುಯೆನ್ಸ್ ಆ್ಯಂಡ್ ಡಯಾಸ್ಪೋರಾ ಆ್ಯಕ್ಟಿವಿಸಮ್ ಅಂದರೆ ಈ ಡಯಾಸ್ಪೋರಾ ಗ್ರೂಪ್ಸ್ಗಳು ಇಲ್ಲಿ ಇಂಡಿಯನ್ಸ್ದೇ ಇಲ್ಲಿ ಒಂದಿಷ್ಟು ಟೆರರಿಸಮ್ ಮಾಡೋಕ್ಕೆ ಅಥವಾ ಫಿಯರ್ ಊಟ ಹಾಕೋಕ್ಕೆ ವರ್ಕ್ ಮಾಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾ, ಪೊಲಿಟಿಕಲ್ ಲಾಬಿಂಗು. ಇಲ್ಲಿ UK, ಕೆನಡಾ, ಮಿಡಲ್ ಈಸ್ಟಲ್ಲಿ ಇರ್ತಾರೆ ಇವರು. ಫಂಡಿಂಗು, ಪ್ರೊಪಗಂಡ, ಪೊಲಿಟಿಕಲ್ ಪ್ರೆಷರ್. ಅದೇ ಖಾಲಿಸ್ತಾನಿ ಡಯಾಸ್ಪೋರಾ ಆ್ಯಕ್ಟಿವಿಸಮ್ಸ್ ಎಲ್ಲ ಕೆನಡಾದಲ್ಲೇ ಮೇಜರ್ಲಿ ದೇ ಸೆಟಲ್ಡ್ ದೇರ್. ನೆಕ್ಸ್ಟು ಡ್ರೋನ್ಸ್ ಆ್ಯಂಡ್ ಹೈಟೆಕ್ ವೆಪನ್ರಿ ಕ್ಯಾಪಬಿಲಿಟೀಸ್ ಏನು, ವೆಪನೈಸ್ಡ್ UAV ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ನ ವೆಪನ್ಸ್ನ ಫಿಕ್ಸ್ ಮಾಡಿ ಬಂದು ಟಾರ್ಗೆಟ್ ಹಿಟ್ ಮಾಡೋದು. ನೈಟ್ ವಿಷನ್ ಇಕ್ವಿಪ್ಮೆಂಟ್ಸ್ ಅಂತೀವಿ. ಅಡ್ವಾನ್ಸ್ಡ್ ಎಕ್ಸ್ಪ್ಲೋಸಿವ್ಸ್, PET ಏನು ಬರೀರಿ, ID ಅಂತ ಬರೀತಿದ್ವಿ ನಾವು. ಯು ಶುಡ್ ಆಲ್ಸೋ ರೈಟ್ ದ PET ಅನ್ನು. ಟ್ಯಾಕ್ಟಿಕ್ಸ್, ಸ್ಟ್ಯಾಂಡ್ ಆಫ್ ಅಟ್ಯಾಕ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಡ್ರೋನ್ ಅಟ್ಯಾಕ್ ಓನ್ಲಿ. ಅವರು ಒಂದು 100 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ದೂರ ಇರ್ತಾರೆ, ಅವ್ರು ಡ್ರೋನ್ ಬರುತ್ತೆ ಬಂದು ಅಟ್ಯಾಕ್ ಮಾಡುತ್ತೆ, ಅವ್ರು ಇರೋಲ್ಲ. ಲೈಕ್ ಇದಕ್ಕೆ ಲಾಂಗ್ ರೇಂಜ್ ಡ್ರೋನ್ಸ್ಗಳು ಏನಿದಾವಲ್ಲ ಅವೇ, ಅದಕ್ಕೆ ಸ್ಟ್ಯಾಂಡ್ ಆಫ್ ಅಟ್ಯಾಕ್ಸ್ ಅಂತೀವಿ. ಈ ಒಂದು ವರ್ಡ್ ಬರೀಲೇಬೇಕು. ISR ಅಂದರೆ ಇಂಟೆಲಿಜೆನ್ಸಿ, ಸರ್ವೈಲೆನ್ಸ್ ಆ್ಯಂಡ್ ರೆಕನಾಸೆನ್ಸ್. ಇದನ್ನು ಯೂಸ್ ಮಾಡ್ಕೊಂಡು ಅಟ್ಯಾಕ್ ಮಾಡೋದು, ಸರ್ವೈಲೆನ್ಸ್. ನೆಕ್ಸ್ಟ್ ಕಾಂಟ್ರಾಬ್ಯಾಂಡ್ ಡ್ರಾಪ್ಸ್ ಅಂದರೆ ಈ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಡ್ರಗ್ಸ್ಗಳನ್ನ ಅಥವಾ OPMನ ಇಟ್ಕೊಳ್ಳೋದು ತಪ್ಪು, ಅವನು ಇಲ್ಲಿಗಲ್ ಟು ಪೊಸೆಸ್ ಅಂಥವನ್ನ ಇಲ್ಲಿ ಬಂದು ಡ್ರಾಪ್ ಮಾಡಿ ಹೋಗೋದು. ಇದಕ್ಕೆ ಕಾಂಟ್ರಾಬ್ಯಾಂಡ್. ಯು ಶುಡ್ ಯೂಸ್ ದ ವರ್ಡ್ ಕಾಂಟ್ರಾಬ್ಯಾಂಡ್. ದೇ ವಿಲ್ ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮಿನರ್. ಕಾಂಟ್ರಾಬ್ಯಾಂಡ್. ಓಕೆನಾ. ಕಾಂಟ್ರಾಬ್ಯಾಂಡ್ ಡ್ರಾಪ್ಸ್ ಅಂತೀವಿ. ಸೂಪರ್. ನೆಕ್ಸ್ಟ್ ಬಂದ್ಬಿಟ್ಟು ಎಮರ್ಜಿಂಗ್ ಫ್ರಂಟ್ಸ್ ಆ್ಯಂಡ್ ಪ್ರಾಕ್ಸಿ ಸ್ಪ್ಲಿಂಟರ್ ಔಟ್ಫಿಟ್ಸ್. ನೋಡಿ, ಸ್ಪ್ಲಿಂಟರ್ ಔಟ್ಫಿಟ್ಸ್ ಅಂತಲೇ ಬರೀಬೇಕು ನೀವು ಇದಕ್ಕೆ. ಕ್ರಿಯೇಷನ್ ಆಫ್ ಅಲೈಸಸ್ಸು, ಸೂಡೋ ಗ್ರೂಪ್ಸ್, ಸ್ಪ್ಲಿಂಟರ್ ಫ್ರಂಟ್ಸ್ ಟು ವೇಡ್ ಅಟ್ರಿಬ್ಯೂಷನ್. ಡಿಸೆಂಟ್ರಲೈಸೇಷನ್ ಆಗಿಬರುತ್ತೆ. ಮೂವ್ ಫ್ರಮ್ ಹೈರಾರ್ಕಿಕಲ್ ಗ್ರೂಪ್ಸ್ ಟು ಫ್ರಾಂಚೈಸು, ಇನ್ಸ್ಪೈರ್ಡ್. ಅವರವರೇ ಸಪ್ರೇಟ್ ಫ್ರಾಂಚೈಸ್ ಮಾಡ್ಕೊಳ್ಳೋದು, ಇನ್ಸ್ಪೈರ್ಡ್ ಮಾಡ್ಕೊಳ್ಳೋದು. ISIS ಫ್ರಾಂಚೈಸ್ಗಳಿದ್ದಾವೆ ಇಂಡಿಯಾದಲ್ಲಿ. ನಿಮಗೆ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಸ್ಟ್ಯಾಂಡ್ ಫ್ರಾಂಚೈಸ್ ಕೇಳಿರ್ತೀವಿ, ವಾಲ್ಮಾರ್ಟ್ ಫ್ರಾಂಚೈಸ್ ಕೇಳ್ತೀವಿ. ಇವರು ISIS ಫ್ರಾಂಚೈಸ್ ಮಾಡ್ಕೊಂಡಿದ್ದಾರೆ. ಎಕ್ಸಾಂಪಲ್ ದ ರೆಸಿಸ್ಟೆನ್ಸ್ ಫ್ರಂಟ್, ಪೀಪಲ್ಸ್ ಆ್ಯಂಟಿ ಫ್ಯಾಸಿಸ್ಟ್ ಫ್ರಂಟ್ಗಳು. ನಾರ್ಕೋ ಟೆರರಿಸಮಲ್ಲೂ ಇದೆ. ರೆವಿನ್ಯೂ ಸ್ಟ್ರೀಮು, ಹೆರಾಯಿನ್ ಆ್ಯಂಡ್ ನಾರ್ಕೋಟಿಕ್ಸು. ಗುಜರಾತು, ಪಂಜಾಬ್ ಸೀಸರ್ಸಲ್ಲಿ NEA, OPM ಟ್ಯಾಕ್ಸೇಷನು. ಇಂಪ್ಯಾಕ್ಟ್ ಇವ್ರದ್ದೇನು, ಆರ್ಮ್ಸ್ ಪ್ರೊಕ್ಯೂರ್ಮೆಂಟು, ಕರಪ್ಷನು, ಸೋಷಿಯಲ್ ಡಿಸ್ಟೆಬಿಲೈಸೇಷನ್ ಮಾಡೋದು. ಅರ್ಬನೈಸೇಷನ್ ಆಫ್ ಟೆರರ್. ಈಗ ಅರ್ಬನಿಗೆ ಶಿಫ್ಟ್ ಮಾಡಿರ್ತಾರೆ,
ಅರ್ಬನ್ ಸೆಂಟರ್ಸು, ಅನಾನಿಮಿಟಿ ಟಾರ್ಗೆಟ್ಸ್, ಡ್ರೈವರ್, ಲಾಜಿಸ್ಟಿಕ್ ಈಸ್, ರಿಕ್ರೂಟ್ಮೆಂಟ್ ಪೂಲು, ಪ್ರೊಟೆಕ್ಷನ್ ಫ್ರಮ್ ಲಾರ್ಜ್ ಸ್ಕೇಲ್ ಕೌಂಟರ್ ಅಟ್ಯಾಕಿಂದ 2008 ಮುಂಬೈ ಅಟ್ಯಾಕ್ಸ್, 2016 ಢಾಕಾ ಸೀಜ್ ಆಗಿದ್ದು. ಯೂಸ್ ಆಫ್ ವುಮೆನ್ ಆ್ಯಂಡ್ ಚಿಲ್ಡ್ರನ್, ಅವ್ರನ್ನ ಶೀಲ್ಡಾಗಿ ಯೂಸ್ ಮಾಡೋದು, ಇದರಲ್ಲಿ ಫಾರ್ ಕೊರಿಯರು, ಲಾಜಿಸ್ಟಿಕ್ಕು, ಪ್ರೊಪಗಂಡ ಫೇಸಸ್ ಆಗಿ. ಆಮೇಲೆ IED ಅಸೆಂಬ್ಲಿ ಒಳಗೆ ಮೈನರ್ಸ್ನ ಮತ್ತು ವುಮೆನ್ನ ಯೂಸ್ ಮಾಡಿರ್ತಾರೆ. ಟ್ಯಾಕ್ಟಿಕ್ಸ್ ಜೆಂಡರ್ಡ್ ಎಕ್ಸ್ಪ್ಲೋಟೇಷನ್, ಇದಕ್ಕೋಸ್ಕರನೇ ಹ್ಯೂಮನ್ ಟ್ರಾಫಿಕಿಂಗ್ ಆಗುತ್ತೆ. ವುಮೆನ್ ಟ್ರಾಫಿಕಿಂಗು ಫಾರ್ ಎಕ್ಸ್ಪ್ಲೋಟೇಷನ್ ಅಥವಾ ಫೋರ್ಸ್ಡ್ ಲೇಬರ್ಗೋಸ್ಕರ, ಇವನ್ ಚೈಲ್ಡ್ ಟ್ರಾಫಿಕಿಂಗು ಕೂಡ. ಎಕ್ಸಾಂಪಲ್ ವುಮೆನ್ ಇನ್ ಐಸಿಸ್ ಕೇರಳ ಮಾಡ್ಯೂಲ್ಸು, ಮೈನರ್ಸ್ ಟ್ರೈನ್ಡ್ ಇನ್ IED ಟಾಸ್ಕಲ್ಲಿ. ಗ್ರೇ ಝೋನ್ ಆ್ಯಂಡ್ ಹೈಬ್ರಿಡ್ ವಾರ್ಫೇರ್, ನಿಮಗೆ ಗ್ರೇ ಝೋನ್ ಅಂದರೆ ಏನಂತ ಹೇಳ್ತೀನಿ, ಇದು ಪೀಸು, ಇದು ವಾರ್, ಇದ್ರ ಮಧ್ಯೆ ಇರೋದು ಗ್ರೇ ಝೋನು. ನೀವು ಈ ಡಯಾಗ್ರಾಮ್ ಹಾಕಬೇಕು. ದ ಮೂಮೆಂಟ್ ಯು ಹಿಯರ್ ದ ಗ್ರೇ ಝೋನ್ ಆರ್ ಇಫ್ ಯು ಆರ್ ರೈಟಿಂಗ್ ದ ಗ್ರೇ ಝೋನ್, ಇಷ್ಟು ಸಿಂಪಲಾಗಿ ಪೀಸು ವಾರ್, ಇದ್ರ ಮಧ್ಯೆ ಇರೋದು ಗ್ರೇ ಝೋನ್. ಇಲ್ಲಿ ಏನೇನು ಆ್ಯಕ್ಟಿವಿಟಿ, ಸೈಬರು, ಪ್ರೊಪಗೆಂಡ, ಹಿಂಗೆ ನೀವು ಈ ಥರ ಎಷ್ಟು ಹಾಕಿ ಬರೋದ್ರೆ ಸಾಕು. ಸೈಬರ್ ಇಂಟ್ರೂಷನ್ಸ್ ಮುಂದೆ ಐತೆ ನಿಮ್ಗೆ ಡಯಾಗ್ರಾಮ್ ಇದೆ, ನೆಕ್ಸ್ಟ್ ಅಪ್ಕಮಿಂಗ್ ಪಾರ್ಟಲ್ಲಿ ತೋರಿಸ್ತೀನಿ. ಪ್ರೊಕ್ಸಿ ಟೆರರ್ ಟು ವೀಕನ್ ಅಡ್ವರ್ಸರಿ ವಿತೌಟ್ ಫುಲ್ ಸ್ಕೇಲ್ ವಾರ್, ಇದರದ್ದು ಕಾನ್ಸಿಕ್ವೆನ್ಸಸ್ ಏನು, ಡೈಲೆಮಾ ಫಾರ್ ರೆಸ್ಪಾನ್ಸ್, ಅಕ್ಸೆಪ್ಟ್ ಲಾಸಸ್ ಆರ್ ಎಸ್ಕಲೇಟ್. ಎಕ್ಸಾಂಪಲ್ ಸೈಬರ್ ಅಟ್ಯಾಕ್ ಆನ್ ಮಹಾರಾಷ್ಟ್ರ ಗ್ರಿಡ್ ಅಮಿಡ್ ವೈಡರ್ ಸ್ಟ್ರಾಟಜಿಕ್ ಟೆನ್ಷನ್ಸ್. ಫ್ರಾಗ್ಮೆಂಟೇಷನ್ಸ್ ಮತ್ತು ಡಿಸೆಂಟ್ರಲೈಸೇಷನ್ಸ್ ಆಗಿರುತ್ತೆ. ಲೀಡರ್ಲೆಸ್ ಸ್ಪ್ರೆಡ್ ಆಗುತ್ತೆ. ಮತ್ತು ಸೇಮ್ ಹೇಳಿದ್ವಲ್ಲ, ಫ್ರಾಂಚೈಸ್ ಮಾಡಲು ಮತ್ತು ಸೆಲ್ಫ್ ಸ್ಟಾರ್ಟರ್ಸ್ಗಳು ಇರ್ತಾರೆ. ಆಪರೇಷನಲ್ ಡೈವರ್ಸಿಟೀಸ್ ಇರುತ್ತೆ. ಸ್ಮಾಲ್ ಆಟೋನಮಸ್ ಸೆಲ್ಸ್ ವಿತ್ ಲೋಕಲ್ ಅಜೆಂಡಾಸ್ ಬಟ್ ಗ್ಲೋಬಲ್ ಇನ್ಸ್ಪಿರೇಷನ್ಸ್ ಇರುತ್ತೆ ಇವರಿಗೆಲ್ಲರಿಗೂ. ಸಿಂಥಸೈಸರ್ ಇಂಪ್ಲಿಕೇಶನ್ಸ್, ಒನ್ ಲೈನರ್ಸ್ ಅಲ್ಲಿ ಹೇಳಬೇಕು. ಅದೇ ಟ್ರೇಸಬಿಲಿಟಿ ಚಾಲೆಂಜ್, ಅಟ್ರಿಬ್ಯೂಷನ್ ಪ್ರಾಬ್ಲಮು, ರೆಸ್ಪಾನ್ಸ್ ಕಾಂಪ್ಲೆಕ್ಸಿಟಿ, ಪ್ರಿವೆನ್ಷನ್ ಫೋಕಸ್. ಓಕೆನಾ, ಸೂಪರ್. ನೆಕ್ಸ್ಟ್ ಟೆರರ್ ಫಂಡಿಂಗಿಗೆ ಬಂದ್ವಿ. ಓಕೆ, ನೌ ವಿ ಆರ್ ಸ್ಟಡಿಯಿಂಗ್ ದಿ ಟೆರರ್ ಫಂಡಿಂಗ್ ಸೋರ್ಸು, ಮೆಥಡ್, ಆಕ್ಸೆಸ್. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಈ ಡಯಾಗ್ರಾಮ್ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಓಕೆನಾ. ಫಸ್ಟು ಇಲ್ಲಿ ನಿಮಗೆ ಈ ಪ್ಲೇಸ್ಮೆಂಟ್ ಅಂತ ವರ್ಡ್ ಬರಿಬೇಕು. ಈ ಪ್ಲೇಸ್ಮೆಂಟ್ ಅಂಡ್ ರೈಸ್ ಮೋರ್ ಬರುತ್ತೆ. ನೆಕ್ಸ್ಟ್ ಲೇಯರಿಂಗ್ ಬರಿಬೇಕು. ನೆಕ್ಸ್ಟ್ ಇಂಟಿಗ್ರೇಷನ್, PLI ಅಂತ ನೆನ್ಪಿಟ್ಕೊಂಡ್ಬಿಟ್ಟು ನೋಡಿ. PLI ಕನೆಕ್ಟಿಂಗ್ ಬಂದ್ಬಿಟ್ಟು ರೈಸ್, ಮೂವು, ಸ್ಟೋರ್, ಸ್ಪೆಂಡ್. ಫಸ್ಟ್ ನೀವು ರೈಸ್ ಮಾಡಬೇಕು, ಮನಿನ ಮೂವ್ ಮಾಡಬೇಕು, ಒಂದು ಕಡೆಗೆ ಸ್ಟೋರ್ ಮಾಡಬೇಕು, ಸ್ಪೆಂಡ್ ಮಾಡಬೇಕು, ಗೊತ್ತದ. ರೈಸ್, ಮೂವ್, ಸ್ಟೋರ್, ಸ್ಪೆಂಡ್. ಪ್ಲೇಸ್ಮೆಂಟ್, ಲೇಯರಿಂಗ್, ಇಂಟಿಗ್ರೇಷನ್. PLI ರೈಸ್, ಮೂವ್, ಸ್ಟೋರ್, ಸ್ಪೆಂಡ್. ಓಕೆನಾ. ಪ್ಲೇಸ್ಮೆಂಟ್ ಅಂದರೆ ಇಲಿಸಿಟ್ ಫಂಡ್ಸ್ ಟು ದ ಫೈನಾನ್ಷಿಯಲ್ ಟರ್ಮ್ಸಲ್ಲಿ, ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು. ರೈಸಿಂಗ್ ಫಂಡಿಂಗ್ ಸೋರ್ಸಲ್ಲಿ ಲೆಜಿಟಿಮೇಟ್ ಮತ್ತು ಇಲಿಸಿಟ್, ಎಲ್ಲಿಂದ, ಡೊನೇಷನ್ಸಿಂದ, ಇಲ್ಲಾಜಿಕಲ್ ಇಲಿಸಿಟ್ ಟ್ರೇಡಿಂದ, ಇಲ್ಲೀಗಲ್ ಟ್ರೇಡಿಂದ, ಎಕ್ಸ್ಟಾರ್ಷನಿಂದ, ನಾರ್ಕೋ ಟೆರರಿಸಮಿಂದ ಅಥವಾ ಡ್ರಗ್ ಟ್ರಾಫಿಕಿಂಗಿಂದ, ಕೌಂಟರ್ಫಿಟ್ ಕರೆನ್ಸೀಸಿಂದ ಒಂದಿಷ್ಟು ಫಂಡನ್ನ ಅಥವಾ ಮನಿನ ರೈಸ್ ಮಾಡಿಕೊಂಡು ಈಗ ಮೂವ್ ಮಾಡಬೇಕು. ಒಂದು ಕಡೆಗೆ ಎಲ್ಲ ಶೇಖರಣೆ ಮಾಡ್ಕೊಂಡು ದುಡ್ಡು ಸಿಕ್ತು, ಅದನ್ನ ಫಂಡಿಂಗ್ ಮೆಥಡ್ಸ್. ಫಾರ್ಮಲ್ ಇದೆ, ಇನ್ಫಾರ್ಮಲ್ ಇದೆ. ಫಾರ್ಮಲ್ ಅಂದರೆ ಬ್ಯಾಂಕಿಂಗ್ ಒಳಗೆ ತಂದು ಸ್ಟೋರ್ ಮಾಡೋದು. ಹೆಂಗೆ ಮಾಡ್ತಾರೆ ಅಂದರೆ ಗುಂಪಾಗಿ ಒಂದೇ ಸಲ ಒಂದು ಅಮೌಂಟಿಗಿಂತ ಜಾಸ್ತಿ ಅಮೌಂಟ್ ಇಡೋ ಹಾಗಿಲ್ವಲ್ಲ. 1,00,000 ಇದೆ ಅಂದ್ಕೊಳ್ಳೋಣ, 10 ಜನದ ಕೈ ಕೊಡೋದು, ಎಲ್ಲರೂ 10,000 ರೂಪಾಯಿ ಈ ಥರ. ಇದು ಒಂದು ಲೀಗಲ್ ಅಥವಾ ಫಾರ್ಮಲ್. ಇನ್ಫಾರ್ಮಲ್ ಅಂದರೆ ಹವಾಲಾ ಮೆಥಡ್ ಅಂತ ಬರುತ್ತೆ. ಅಂದರೆ ವಿತೌಟ್ ಎನಿ ಫೈನಾನ್ಷಿಯಲ್ ಟರ್ಮ್ಸ್ ಒಳಗೆ ಬರದೇನೆ ಇಲ್ಲೀಗಲ್ ಮೆಥಡ್ಸಾಗಿ ಮನಿನ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ಹವಾಲಾ ಮೆಥಡ್ ಅಂತೀವಿ. ಇದಕ್ಕೆ ಫೆಸಿಲಿಟೇಷನ್ನು ಮತ್ತು ಡಿಟೆಕ್ಷನ್ಸು ಇರ್ತವೆ ಇಲ್ಲಿ. ಓಕೆನಾ. ನೆಕ್ಸ್ಟ್ ಲೇಯರಿಂಗ್ ಅಂತಂದರೆ ಕಾಂಪ್ಲೆಕ್ಸ್ ಮೂಮೆಂಟ್ ಆಫ್ ಫಂಡ್ಸ್ ಟು ಅಬ್ಸ್ಕ್ಯೂರ್ ದ ಸೋರ್ಸ್. ಇದು ಎಲ್ಲಿಂದ ಬಂದಿತ್ತು ಅಂತ ಫೈಂಡ್ ಮಾಡೋಕ್ಕೆ ಆಗಬಾರ್ದು. ಹಾಗೆ ಮಾಡೋ ಅಂಥ ಒಂದು ಮೆಥಡ್ನ ನಾವು ಲೇಯರಿಂಗ್ ಅಂತೀವಿ. ಟು ಅಬ್ಸ್ಕ್ಯೂರ್ ದ ಸೋರ್ಸ್, ಈ ವರ್ಡನ್ನ ಯೂಸ್ ಮಾಡಲೇಬೇಕು ನೀವು. ಟು ಅಬ್ಸ್ಕ್ಯೂರ್ ದ ಸೋರ್ಸ್ ಇದೇ ಲೇಯರಿಂಗು. ಅಲ್ಲಿಂದ ಸ್ಟೋರ್ ಮಾಡೋದು ಅಂದರೆ ಫಂಡಿಂಗ್ ಸ್ಟ್ರೀಮ್ಸ್ ಮೆನಿ ವೇರಿಯೇಷನ್ಸಲ್ಲಿ ಈ ದುಡ್ಡನ್ನ ಆರ್ಗನೈಸೇಷನ್ಸಿಗೆ ಕೊಡೋದು, ಅವ್ರು ಮತ್ತೆ ವಾಪಸ್ ಕೊಡೋದು, ಮತ್ತು ಬೇರೆ ಬೇರೆ ಆಪ್ರೇಷನ್ಸಿಗಂತ ಕೊಡೋದು, ಮತ್ತೆ ವಾಪಸ್ ಮಾಡೋದು. ಟು ಆಪರೇಟಿವ್ಸ್, ಅದಕ್ಕೆ ಈ ಥರ ಸೆಲ್ಸ್ ಅಂತೀವಿ, ಅಥವಾ ಇವು ಶೆಲ್ ಕಂಪನೀಸ್ ಅಂತೀವಲ್ವ, ಅದಕ್ಕೆ ಅಂತಲೇ ಕ್ರಿಯೇಟ್ ಮಾಡೋದು ಇದನ್ನ. ಓಕೆನಾ. 25 million ಫಾರ್ ಆರ್ಗನೈಸೇಷನ್ಸು, ಇಷ್ಟು 1000 ಫಾರ್ ಮೆನಿ ಥೌಸಂಡ್ಸು, 100s to 1000s ಇದನ್ನ ನಡೀತದೆ. ಇದೆಲ್ಲಿಂದ ಮತ್ತೆ ವಾಪಸ್ಸು ಫಂಡಿಂಗಿಗೆ ಹೋಗುತ್ತೆ. ಅವರು ಇದನ್ನು ಸ್ಪೆಂಡ್ ಮಾಡ್ತಾರೆ. ಇದನ್ನು ಇಂಟಿಗ್ರೇಷನ್ ಅಂತೀವಿ. ಲೇಯರಿಂಗ್ ಆದಮೇಲೆ ಇಂಟಿಗ್ರೇಷನ್ ಅಂದರೆ ಕನ್ವರ್ಷನ್ ಆಫ್ ಫಂಡ್ಸ್ ಟು ದ ಲೆಜಿಟಿಮೇಸ್ ಯೂಸ್. ಅವರು ಅದನ್ನು ಬಾಂಬ್ಸ್ಗಳು ತಯಾರು ಮಾಡ್ಕೊಳ್ಳೋಕ್ಕೆ ಅಥವಾ ರಿಕ್ರೂಟ್ಮೆಂಟ್ ಮಾಡೋಕ್ಕೆ ಬೇರೆ ಬೇರೆ ಕಡೆಗೆ ಯೂಸ್ ಮಾಡ್ತಾರೆ. ಅದಕ್ಕೆ ಇದು ಇಷ್ಟು ಸಿಸ್ಟಮೆಟಿಕ್ ಇಂಟಿಗ್ರೇಷನ್ ಆಫ್ ದಿ ಟೆರರ್ ಫೈನಾನ್ಸಿಂಗ್. ನೀವು ಈ ಡಯಾಗ್ರಾಮ್ ಹಾಕಲೇಬೇಕು ಎಕ್ಸಾಮಲ್ಲಿ. ಮುಗೀತು. ಇಫ್ ದರ್ ಇಸ್ ಎನಿ ಕ್ವಶನ್ ರಿಗಾರ್ಡಿಂಗ್ ದ ಟೆರರ್ ಫೈನಾನ್ಸಿಂಗ್, ಯು ಜಸ್ಟ್ ನೀಡ್ ಟು ವಾಟ್ ಇಸ್ ಟೆರರ್ ಫೈನಾನ್ಸಿಂಗ್, just put this diagram and just explain whatever they have asked. Or if there is any question directly linked to the explain the terror financing, ಈ ಮೆಥಡ್ ನೀವು ಬರೀಲೇಬೇಕು. ಯು ವಿಲ್ ಗೆಟ್ ಎ ಗುಡ್ ಆ್ಯಂಡ್ ಬೆಸ್ಟ್ ಮಾರ್ಕ್ಸ್. ಓಕೆನಾ. ಟೆರರ್ ಫೈನಾನ್ಸಿಂಗ್ ಮೆಥಡ್ಸ್ ಆ್ಯಂಡ್ ಚಾಲೆಂಜಸ್.
ಅವ್ರು ಅನ್ಅಫಿಷಿಯಲ್ ಆ್ಯಂಡ್ ಅನ್ರೆಗ್ಯುಲೇಟೆಡ್ ಮನಿ ಟ್ರಾನ್ಸ್ಫರ್ ಯೂಸ್ ಮಾಡ್ತಾರೆ. ಅದು ಹೇಳಿದ್ನಲ್ಲ, ಹವಾಲಾ ನೆಟ್ವರ್ಕ್ಸು, ಕ್ಯಾಶ್ ಕ್ಯಾರಿಯರ್ಸು, ಮನಿ ಟ್ರಾನ್ಸ್ಫರ್ಸು, ಬ್ಯಾಂಕಿಂಗ್ ಔಟ್ಸೈಡ್ ದ ಫಾರ್ಮಲ್ ಬ್ಯಾಂಕಿಂಗ್ ಚಾನಲ್ಸು, ಕ್ರಾಸ್ ಬಾರ್ಡರ್ ಫಂಡ್ ಮೂವ್ಮೆಂಟ್ ವಿತ್ ಅನಾನಿಮಿಟಿ. ಇಲ್ಲಿ ಅನಾನಿಮಿಟಿ ಇರುತ್ತೆ, ಲೋ ಡಿಟೆಕ್ಷನ್ ರಿಸ್ಕ್ ಇರುತ್ತೆ. ಇಂಡಿಯನ್ ಮುಜಾಹಿದ್ದನ್ನು ಹವಾಲಾ ರೂಟ್ಸ್ಗಳು ದುಬೈ, ನೇಪಾಲ್ ಫಾರ್ ಫಂಡಿಂಗ್ ಟೆರರ್ ಸೆಲ್ಸ್ಗೆ. ಫೇಕ್ ಕರೆನ್ಸಿ ಸರ್ಕ್ಯುಲೇಷನ್, ಅದೇ ಹೇಳಿದ್ನಲ್ವ, ಫೇಕ್ ಇಂಡಿಯನ್ಸ್ ಕರೆನ್ಸಿ ನೋಟ್ಸ್ FICಯನ್ನು ಅಬ್ರಾಡು ಎಸ್ಪೆಷಲಿ ಪಾಕಿಸ್ತಾನದಲ್ಲಿ ಪ್ರಿಂಟ್ ಆಗಿರುತ್ತೆ. ಆಬ್ಜೆಕ್ಟಿವನ್ನು ಎಕನಾಮಿಕ್ ಡಿಸ್ಟೆಬಿಲೈಸೇಷನ್ ಮತ್ತು ಡೈರೆಕ್ಟ್ ಟೆರರ್ ಫೈನಾನ್ಸಿಂಗ್ ಮಾಡೋದು. ರೂಟ್ಸ್ ಹೆಂಗೆ ಸ್ಮಗ್ಲಿಂಗ್ ಆಗಿ ಬರುತ್ತೆ ಇಂಡಿಯಾಗೆ, ಫೇಕ್ ಕರೆನ್ಸೀಸ್ಗಳು ಸ್ಮಗ್ಲಿಂಗ್ ಆಗಿ ವಯ ಬಾಂಗ್ಲಾದೇಶ, ನೇಪಾಳ ಮತ್ತು ಮಿಡಲ್ ಈಸ್ಟ್ ಕಾರಿಡಾರ್ಸ್ ಮುಖಾಂತರ. ಕ್ರಿಮಿನಲ್ ಆ್ಯಂಡ್ ಇಲ್ಲಿಗಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದನು ಹಣ ಸಂಗ್ರಹ ಮಾಡೋದು, ಅಂದರೆ ನಾರ್ಕೋ ಟೆರರಿಸಮ್ ಅಥವಾ ಡ್ರಗ್ ಟ್ರಾಫಿಕಿಂಗಿಂದ. ಪರ್ಪಸ್ ಏನು, ಡ್ರಗ್ ಪ್ರಾಫಿಟ್ಸ್ನ ಫೈನಾನ್ಸ್, ಅಂದರೆ ನಿಮಗೆ 1 kg ಹೆರಾಯಿನು ಅಥವಾ ಮೆಟಮಾಫ್ತಮೈನು ಅಥವಾ ಇವೇನು ಡ್ರಗ್ಸ್ಗಳು ಮಾಡಿದ್ರೆ ಅವ್ರಿಗೆ ಇಷ್ಟು ದುಡ್ಡು ಅಂತ ಸಿಗುತ್ತೆ, ಆ ದುಡ್ಡನ್ನು ಅವರು ಟೆರರಿಸಮ್ಗೆ ಯೂಸ್ ಮಾಡೋದು, ಅದನ್ನ ಡ್ರಗ್ ಟ್ರಾಫಿಕಿಂಗ್ ಅಂತೀವಿ. ಕ್ರಾಸ್ ಬಾರ್ಡರ್ ಆಪರೇಷನ್ಸ್, ಎಕ್ಸಾಂಪಲ್ ಅಫ್ಘಾನ್ OPM ಟ್ರೇಡು, ಪಂಜಾಬ್ ಏರ್ಲೈನ್ ರೂಟ್ಸ್, ನಾರ್ತ್ ಏಷ್ಯನ್ ಡ್ರಗ್ ಟ್ಯಾಕ್ಸೇಷನ್. ಆರ್ಗನೈಸ್ಡ್ ಕ್ರೈಮ್ ಪ್ರೊಸೀಡ್ಸ್ಗಳಿಂದ, ಅಂದರೆ ವೆಪನ್ ಸ್ಮಗ್ಲಿಂಗ್ ಮಾಡೋದ್ರಿಂದ, ಇಲ್ಲಿಗಲ್ ಮೈನಿಂಗ್ ಮಾಡೋದ್ರಿಂದ, ಕಿಡ್ನ್ಯಾಪಿಂಗು, ರ್ಯಾನ್ಸಮ್ಮು, ಅಂದರೆ ಕಿಡ್ನಾಪ್ ಮಾಡಿ ದುಡ್ಡು ಎಕ್ಸ್ಟಾರ್ಷನ್ ಮಾಡೋದು, ಕಾಂಟ್ರಾಬ್ಯಾಂಡ್ ಟ್ರೇಡ್ ಅಂತ ಹೇಳಿದ್ವಿ. ಕಾಂಟ್ರಾಬ್ಯಾಂಡ್ ಟ್ರೇಡಿಂದ ಫಂಡ್ಸು ಇದರಿಂದ ಈ ಫಂಡ್ಸ್ನ ಟ್ರೈನಿಂಗಿಗೆ, ವೆಪನ್ಸಿಗೆ, ಲಾಜಿಸ್ಟಿಕ್ಕಿಗೆ ಯೂಸ್ ಮಾಡ್ತಾರೆ. ಇದು ಆರ್ಗನೈಸ್ಡ್ ಕ್ರೈಮ್ ಪ್ರೊಸೀಡ್ಸ್ ಅಂತಾರೆ, ಆರ್ಗನೈಸರ್ ಕ್ರೈಮ್, ಅದರಿಂದ ಬರೋಂಥ ದುಡ್ಡನ್ನು. ಮಾವೋಯಿಸ್ಟ್ ಫೈನಾನ್ಸಿಂಗ್, ಅವ್ರಿಗೂ ಸಪ್ರೇಟ್ ಫೈನಾನ್ಸಿಂಗ್ ಆಗುತ್ತೆ. ರೆವಿನ್ಯೂ ಚಾನಲ್ಸ್ ಇದೆ, ರೆವಲ್ಯೂಷನರಿ ಟ್ಯಾಕ್ಸಸ್ ಆನ್ ಕಾಂಟ್ರಾಕ್ಟರ್ಸ್ಗೆ, ಬಿಸ್ನೆಸ್ಗೆ. ಮೈನಿಂಗ್ ರಾಯಲ್ಟೀಸಿಂದ ಸೈಫನಿಂಗ್, ಅಂದರೆ ಎಕ್ಸ್ಟ್ರಾಕ್ಟ್ ಮಾಡೋದು. ನೀವು ಹಿಂಗೆ ಬರೀಬೇಕು, ಸೈಫನಿಂಗ್ ಅಂತಂದರೆ ಹೀರ್ಕೊಳ್ಳೋದು, ಸೈಫನಿಂಗ್ ಆಫ್ ದಿ ಮೈನಿಂಗ್ ರಾಯಲ್ಟೀಸು. ಪಾಪಿ ಕಲ್ಟಿವೇಷನ್, ಇಲ್ಲಿಗಲ್ ಅಲ್ಲೆಲ್ಲ OPM ಪಾಪಿನ ಬೆಳೆಸಿ ಅದನ್ನ ಡ್ರಗ್ ಮಾಡಿ ಆ ಡ್ರಗ್ಗನ್ನು ಟ್ರಾಫಿಕಿಂಗ್ ಮಾಡುವುದು ಒಂದು ಮೆಥಡ್ ಇದೆ. ಇದು ಮಾವೋಯಿಸ್ಟ್ ಫೈನಾನ್ಸಿಂಗ್ ಮೆಥಡ್ಸು. ನಾರ್ತ್ ಈಸ್ಟ್ಗೂ ಫಂಡಿಂಗ್ ಆಗಬೇಕಲ್ಲ, ನಾರ್ತ್ ಈಸ್ಟ್ ಇನ್ಸರ್ಜೆನ್ಸಿ ಫಂಡಿಂಗ್, ಅವರು ಆರ್ಮ್ಸ್ನ ಸ್ಮಗ್ಲಿಂಗ್ ಮಾಡ್ಕೊಂಡು, ಟಿಂಬರನ್ನು ಸ್ಮಗ್ಲಿಂಗ್ ಮಾಡೋದು, ನಾರ್ಕೋಟಿಕ್ಸಲ್ಲಿ ಇನ್ಫಾರ್ಮಲ್ ಟ್ಯಾಕ್ಸೇಷನ್ ಆಫ್ ದಿ ಲೋಕಲ್ ಟ್ರೇಡರ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟರ್ಸ್ಗಳ ಮೇಲೆ ಇನ್ಫಾರ್ಮಲ್ ಟ್ಯಾಕ್ಸೇಷನ್ ಮಾಡೋದು. ಫಾರ್ ಎಕ್ಸಾಂಪಲ್ NSCN, ಉಲ್ಫಾ. ಇನ್ಸ್ಟಿಟ್ಯೂಷನಲ್ ಆ್ಯಂಡ್ ಸ್ಟೇಟ್ ಲಿಂಕ್ಡ್ ಚಾನಲ್ಸ್ಗಳು ಇದ್ದಾವೆ, ಅಂದರೆ ಚಾರಿಟಬಲ್, ಇವೆಲ್ಲ ಇನ್ಸ್ಟಿಟ್ಯೂಷನ್ಸ್ ಆಗಿರ್ತವೆ ಮನಿ ಆರ್ಗನೈಸ್ ಮಾಡೋಕ್ಕೆ. ಚಾರಿಟಬಲ್ ಫ್ರಂಟ್ ಆರ್ಗನೈಸೇಷನ್, NGOಸ್ ಮತ್ತು NPOಸ್. ಇವ್ರದ್ದು ಮೋಡಸ್ ಆಪರೆಂಡಿ ಹೇಗಿರುತ್ತೆ ಅಂದರೆ, ಫಾರಿನಿಂದ ಡೊನೇಷನ್ನ ರಿಸೀವ್ ಮಾಡಿ ಅಂಡರ್ ದ ನೇಮ್ ಆಫ್ ಎಜುಕೇಷನು, ರಿಲೀಫ್ ಅಥವಾ ರಿಲಿಜಿಯಸ್ ವರ್ಕಿಂಗ್ ಅಂತ ಯೂಸ್ ಮಾಡ್ಕೊಂಡು ಅಷ್ಟು ದುಡ್ಡನ್ನ ಟೆರರ್ ಆ್ಯಕ್ಟಿವಿಟಿಗೆ ಡೈವರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ JNKದಲ್ಲಿ ಎಷ್ಟೊಂದು NGOಸ್ಗಳು ಹೀಗೆ ಹುರಿಯತ್ ಫಂಡಿಂಗಿಂದ ಲಿಂಕ್ ಆಗಿರುತ್ತೆ, ಮಿಸ್ಯೂಸ್ ಮಾಡಿರ್ತಾರೆ. ಸ್ಟೇಟ್ ಸ್ಪಾನ್ಸರ್ಶಿಪ್ ಆ್ಯಂಡ್ ಪ್ರಾಕ್ಸಿ ಫೈನಾನ್ಸಿಂಗ್ ಇದೆ, ಅಂದರೆ ಡೈರೆಕ್ಟ್ ಕ್ಯಾಶ್ ಪೇಮೆಂಟು, ಟ್ರೈನಿಂಗು, ಆರ್ಮ್ಸು, ಸೇಫ್ ಹೆವೆನ್ಸು, ಲಾಜಿಸ್ಟಿಕ್ಸ್, ಅಂದರೆ ಥರ್ಡ್ ಕಂಟ್ರಿ ಬ್ಯಾಂಕ್ ಅಕೌಂಟ್ಸ್ಗಳನ್ನ. ಎಕ್ಸಾಂಪಲ್ ಪಾಕಿಸ್ತಾನ್ ಬೇಸ್ಡ್ ISI ಚಾನಲಿಂಗ್ ಫಂಡ್ಸ್ ಎಲ್ಲಿಂದ ಅಂದರೆ ಅಫ್ಘಾನ್ ಡ್ರಗ್ ರೂಟ್ಸಿಂದ ಮತ್ತು ಗಲ್ಫ್ ಡೊನೇಷನ್ಸಿಂದ. ಡಿಜಿಟಲ್ ಅಥವಾ ಸೈಬರ್ ಬೇಸ್ಡ್ ಫೈನಾನ್ಷಿಯಲ್ ನೆಟ್ವರ್ಕ್ಸಲ್ಲಿ ಕ್ರಿಪ್ಟೋ ಕರೆನ್ಸಿ ಆ್ಯಂಡ್ ಡಿಜಿಟಲ್ ಪೇಮೆಂಟ್ಸಿಂದ ಅಥವಾ ವರ್ಚುವಲ್ ಡಿಜಿಟಲ್ ಅಸೆಟ್ಟಿಂದ ಅನಾನಿಮಿಟಿ ಇರುತ್ತೆ. ಕ್ರಾಸ್ ಬಾರ್ಡರ್ ಇದೆ, ಬ್ಲಾಕ್ ಚೈನ್ ಎನ್ಕ್ರಿಪ್ಷನ್ ಇದೆ. ಇವರಿಗೆ ಟ್ರೆಡಿಷನಲ್ ಬ್ಯಾಂಕಿಂಗ್ನ ಥ್ರೆಟ್ ಮಾಡಿ ಡಾರ್ಕ್ ವೆಬ್ ಕ್ರೌಡ್ ಫಂಡಿಂಗ್ ಅಂತೀವಿ. ಎಮರ್ಜಿಂಗ್ ಬಟ್ ಹೈ ರಿಸ್ಕ್ ಇದೆ ಇದಕ್ಕೆ. ಟ್ರೆಂಡ್ ಇನ್ ಇಂಡಿಯಾಸ್ ಕೌಂಟರ್ ಟೆರರ್ ಎಕೋಸಿಸ್ಟಮ್. ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್ಸ್, ಆನ್ಲೈನ್ ಕ್ಯಾಂಪೇನ್ಸ್ ಯೂಸ್ ಮಾಡೋದು, ಸೋಷಿಯಲ್ ಮೀಡಿಯಾ, ಇಂಟರ್ನ್ಯಾಷನಲ್ ಸೈಟ್ಸ್ಗಳಿಂದ ಟು ಫಂಡ್ ಫ್ರೀಡಮ್ ಸ್ಟ್ರಗಲ್ಸ್ ಅಥವಾ ವಿಕ್ಟಿಮ್ ರಿಲೀಫ್ ಅಂತ ಯೂಸ್ ಮಾಡಿಕೊಂಡು ಈ ಫಂಡನ್ನು ಯೂಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಮಿಸ್ಯೂಸ್ ಆಫ್ ದಿ ಗೋ ಫಂಡ್ ಮೀ ಅಥವಾ ಟೆಲಿಗ್ರಾಮ್ ಚಾನಲ್ಸ್ಗಳನ್ನ, ಕ್ರಿಪ್ಟೋ ವ್ಯಾಲೆಟ್ಸ್ಗಳನ್ನ ಬೈ ಡಯಾಸ್ಪೊರಾ ಲಿಂಕ್ಡ್ ನೆಟ್ವರ್ಕ್ಸಿಂದ ಫಂಡ್ನ ರೈಸ್ ಮಾಡೋದು. ಇದು ಇನ್ಸ್ಟಿಟ್ಯೂಷನಲ್ಸ್ ಲಿಂಕ್ಡ್ ಚಾನಲ್ಸಿಂದ. ಓಕೆನಾ. ಇದು ಡಿಜಿಟಲ್ ಅಥವಾ ಸೈಬರ್ ಫೈನಾನ್ಷಿಯಲ್ ನೆಟ್ವರ್ಕ್ಸ್, ಇನ್ಸ್ಟಿಟ್ಯೂಷನ್ಸಿಂದ ಚಾರಿಟಬಲ್ ಫ್ರಂಟು ಮತ್ತು ಸ್ಟೇಟ್ ಸ್ಪಾನ್ಸರ್ಶಿಪ್ ನೋಡಿದ್ವಿ. ಇದಾದಮೇಲೆ ನೆಕ್ಸ್ಟ್ ರಿಲಿಜಿಯಸ್ ಚಾರಿಟಬಲ್ ಡೊನೇಷನ್ಸು ಬರ್ತವೆ. ಮಿಸ್ಯೂಸ್ ಆಫ್ ದ ರಿಲಿಜಿಯಸ್ ಫಂಡ್ಸ್ಗಳನ್ನ, ಇದು ರಿಲಿಜಿಯಸ್ಗಂತ ಫಂಡ್ ಮಾಡಿರ್ತಾರೆ ಅಲ್ಲಿ ರಿಲಿಜಿಯಸ್ ಡೆವಲಪ್ಮೆಂಟ್ಗೋಸ್ಕರ, ಬಟ್ ಇವ್ರನ್ನ ಮಿಸ್ಯೂಸ್ ಮಾಡಿದೆ. ಝಕಾತ್ ಮತ್ತು ಫಿಲಾಂಥ್ರೋಪಿ ಫಂಡ್ಸ್ಗಳನ್ನ, ಮೆಕ್ಯಾನಿಸಮ್ ಝಕಾತ್ ಕಲೆಕ್ಷನ್ಸು ಮತ್ತು ಗಲ್ಫ್ ಡೊನೇಷನ್ಸು ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಡೈವರ್ಟೆಡ್ ಟುವರ್ಡ್ಸ್ ರ್ಯಾಡಿಕಲ್ ಗ್ರೂಪ್ಸಿಗೋಸ್ಕರ. ಎಕ್ಸಾಂಪಲ್ ಕೇರಳ, ಹೈದರಾಬಾದ್ ಬೇಸ್ಡ್ ಎಂಟಿಟೀಸ್ಗಳು ಈ ಥರ ವರ್ಕ್ ಮಾಡ್ತಿದ್ದಾರೆ. ಟ್ರೇಸ್ ಫಟ್ಟು ಗಲ್ಫ್ ಚಾರಿಟೀಸ್ ಲಿಂಕ್ಡ್ ದ ಎಕ್ಸ್ಟ್ರೀಮಿಸ್ಟ್ ನೆಟ್ವರ್ಕ್. ಝಕಾತ್ ಕಲೆಕ್ಷನ್ ಅಂತ ಬರೀರಿ ನೀವು ಸಾಕು, ಅಲ್ಲಿ ಗೊತ್ತಾಗ್ಬಿಡುತ್ತೆ ಏನು ಹೇಳಕ್ಕೆ ಹೋಗ್ತಿದ್ರೆ. ಹೈದರಾಬಾದು, ಕೇರಳ, ಗಲ್ಫ್. ಕೀ ಚಾಲೆಂಜಸ್, ಈ ಕೌಂಟರ್ ಟೆರರಿಸಮ್ ಫೈನಾನ್ಸನ್ನು ಮಾಡಬೇಕಂದ್ರೆ ನಿಮ್ಮ ಚಾಲೆಂಜಸ್ ಏನಿದೆ, ಇದಕ್ಕೆ ಇನ್ಫಾರ್ಮಲ್ ಎಕಾನಮಿ ಇದೆ, ಇದು ಹೈ ಕ್ಯಾಶ್ ಇದೆ ಆ್ಯಂಡ್ ಪ್ಯಾರಲಲ್ ಇದೆ, ಹವಾಲಾ ಸಿಸ್ಟಮ್ ಇದೆ, ಕಾಂಪ್ಲಿಕೇಟ್ ಇದೆ, ತುಂಬ ಟ್ರೇಸಬಿಲಿಟಿ. ಅವ್ರು ದುಡ್ಡನ್ನೇ ಟ್ರಾನ್ಸ್ಫರ್ ಮಾಡಲ್ಲ. ಅವ್ರು ಏನೋ ಒಂದು ಚೀಟಿ ಇರ್ತಾನೆ, ಇವನ ಹತ್ರ ಒಂದು ಅರ್ಧ ಚೀಟಿ ಇರಬೇಕು, ಇವನ ಹತ್ರ ಒಂದು ಅರ್ಧ ಚೀಟಿ ಇರಬೇಕು, ಮ್ಯಾಚ್ ಆಗಬೇಕು. ಅವಾಗ ಇವರಿಬ್ಬರು ಮ್ಯಾಚ್ ಆಗ್ತಂದ್ರೆ ಇಲ್ಲಿಂದ ಇನ್ನೊಬ್ಬನಿಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ದರ್ ಆರ್ ಸೋ ಮೆನಿ ಕಾಂಪ್ಲೆಕ್ಸ್ ಇಂಟ್ರಿಕೇಟ್ ಸಿಸ್ಟಮ್ ಇದೆ ಇದು. ಕ್ರಾಸ್ ಬಾರ್ಡರ್ ಜ್ಯೂರಿಸ್ಟಿಕ್ಷನ್, ಅಂದರೆ ಫಂಡ್ಸ್ ರೂಟೆಡ್ ವಯ ಟ್ಯಾಕ್ಸ್ ಹೆವೆನ್ಸು, ಥರ್ಡ್ ಕಂಟ್ರೀಸು, ಪ್ರಾಕ್ಸಿ ಬ್ಯಾಂಕ್ಸು, ಟೆಕ್ನಾಲಜಿ ಅಬ್ಸ್ಕ್ಯೂಷನ್ ಇದೆ, ಅಂದರೆ ಕ್ರಿಪ್ಟೋ ಕರೆನ್ಸಿ ಎನ್ಕ್ರಿಪ್ಟೆಡ್ ಇದೆ, ಟ್ರಾನ್ಸ್ಫರ್ಸ್ ಇದೆ, ಡಾರ್ಕ್ ವೆಬ್ ಹಿಂಡರ್ ಸರ್ವೆಲೆನ್ಸ್ ಇದೆ. ನಮಗೆ ಟ್ರೇಸ್ ಮಾಡೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ. ಯು ಶುಡ್ ಯೂಸ್ ದ ವರ್ಡ್ ಟೆಕ್ನಾಲಜಿ ಅಬ್ಫ್ಯೂಸ್ಕೇಷನ್. ನಿಮಗೆ ಕರೆಕ್ಟ್ ಪ್ರೊನೌನ್ಸ್ ಹೇಳ್ಬಿಡ್ತೀನಿ, ಓಕೆನಾ. ಅದು ನೀವೇ ಕೇಳ್ಬಿಡಿ. ಓಕೆನಾ. ಟೆಕ್ನಾಲಜಿ ಅಬ್ಫಸ್ಕೇಷನ್ ಅಂತಂದರೆ ಮಂಕುಗೊಳಿಸೋದು, ಟೆಕ್ನಾಲಜಿನೇ ಮಂಕುಗೊಳಿಸ್ಬಿಡೋದು. ಅದು ನಮಗೆ ಟ್ರೇಸೇ ಮಾಡೋಕ್ಕಾಗದೇ ಇರೋ ಥರ
ಈ ವರ್ಡ್ನ ಯೂಸ್ ಮಾಡ್ಬೇಕು ನೀವು. ಓಕೆನಾ. ನೆಕ್ಸ್ಟ್ NGO ಆ್ಯಂಡ್ FCRA ಲೂಪ್ ಆಲ್ಸೋ, ರೆಗ್ಯುಲೇಟರ್ ಗ್ಯಾಪ್ಸು, ಮಿಸ್ಯೂಸ್ ಫಾರಿನ್ ಫಂಡಿಂಗ್ ಇದೆ, ಲಿಮಿಟೆಡ್ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ಸ್ ಇದೆ, ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ಗೆ, ಲಾ ಎನ್ಫೋರ್ಸ್ಮೆಂಟ್ಗೆ, ಸೈಬರ್ ಯೂನಿಟ್ಸ್ಗೆ, ಲ್ಯಾಕ್ ಆಫ್ ಗ್ಲೋಬಲ್ ಕಂಪ್ಲೈನ್ಸಸ್, FATF ನಾರ್ಮ್ಸು, KYC AML ಮೆಕ್ಯಾನಿಸಮ್ಸಿಂದ. ಓಕೆನಾ, ಸೂಪರ್. ಇದಲ್ಲದೆ ಮತ್ತು ಬೇರೆ ಬೇರೆ ಚಾಲೆಂಜಸ್ಗಳು ಇದಾವೆ ಇನ್ ಕೌಂಟರಿಂಗ್ ದ ಟೆರರ್ ಫೈನಾನ್ಸಿಂಗ್. ಸ್ಟ್ರಕ್ಚರಲ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಗ್ಯಾಪ್ಸ್ ಇದೆ. ಅಂದರೆ ಇದನ್ನ ಇದು ಹೇಳಿದ್ವಲ್ಲ, ಫ್ರಾಗ್ಮೆಂಟೆಡ್ ಇಂಟರ್ ಏಜೆನ್ಸಿ ಬಂದುಬಿಟ್ರೆ ಸೈಲೋಸ್ ಅಂತ ಬರೆಯೋದು, ಎಲ್ಲರೂ ಬೇರೆ ಬೇರೆ ಥರ ವರ್ಕ್ ಮಾಡ್ತಾರೆ. NIA, ED, FIA, ಹಿಂಗೊಂದು ಡಯಾಗ್ರಾಮ್ ಹಾಕಿ ಎಷ್ಟು ತೋರಿಸಿದ್ರೆ ಸಾಕು. RBI, ಸ್ಟೇಟ್ ಪೊಲೀಸು ಇನ್ ಸೈಲೋಸ್. ಸೆಂಟ್ರಲೈಸ್ಡ್ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್, ದರ್ ಇಸ್ ನೋ ಸೆಂಟ್ರಲೈಸ್ಡ್ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಇಲ್ಲ. ಪ್ರೊಸೀಜರಲ್ ಡಿಲೇ ಇದೆ. ಲೀಗಲ್ ಆ್ಯಂಡ್ ಬ್ಯೂರೋಕ್ರಾಟಿಕ್ ಬಾಟಲ್ ನೆಕ್ಸ್, ನೀವು ಲೀಗಲ್ಲು ಬ್ಯೂರೋಕ್ರಾಟಿಕ್ ಬಾಟಲ್ ನೆಕ್ಸ್ ಅಥವಾ ಬ್ಯೂರೋಕ್ರಾಟಿಕ್ ಫ್ಯಾಟ್ ಅಂತ ಬರೆಯುತ್ತೆ, ಅಥವಾ ಬ್ಯೂರೋಕ್ರಾಟಿಕ್ ಕೊಲೆಸ್ಟ್ರಾಲ್ ಅಂತ ಬರೆದ್ರೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹೈ ಎವಿಡೆಂಟ್ರಿ ಥ್ರೆಶೋಲ್ಡ್ ಇದೆ. ವೀಕ್ ಎನ್ಫೋರ್ಸ್ಮೆಂಟ್ ಇದೆ FCRA ಮತ್ತು NGOದು, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ಗಳದ್ದು. ಇನ್ಕನ್ಸಿಸ್ಟೆಂಟ್ ಆಡಿಟ್ಸ್ ಇದೆ. ಪೂರ್ ಗ್ರೌಂಡ್ ವೆರಿಫಿಕೇಷನ್ ಇದೆ. ಟೆಕ್ನಾಲಜಿಕಲ್ ಇನ್ವೆಸ್ಟಿಗೇಷನ್ ಲಿಮಿಟೇಷನ್ಸ್ ಇದೆ. ಕಳ್ಳರು ಮುಂದೆ ಹೋಗ್ತಿದ್ರೆ ಪೊಲೀಸ್ ನಾವೇನು ಹಿಂದೆ ಉಳ್ಕೊತಿದ್ವಿ, ಇದನ್ನು ಅಪ್ಗ್ರೇಡೇಷನ್ ಮಾಡಬೇಕು. ಲಿಮಿಟೆಡ್ ಫೈನಾನ್ಷಿಯಲ್ ಫೋರೆನ್ಸಿಕ್ ಕೆಪಾಸಿಟಿ ಇದೆ. ಶಾರ್ಟೇಜ್ ಆಫ್ ಟ್ರೈನ್ಡ್ ಪರ್ಸನಲ್ಸ್ ಇದೆ. ಫಾರಿನ್ ಅಕೌಂಟಿಂಗು, ಬ್ಲಾಕ್ ಚೈನ್ ಟ್ರ್ಯಾಕಿಂಗು, ಡಿಜಿಟಲ್ ಅಸೆಟ್ ಟ್ರೈನಿಂಗ್ ಇಲ್ಲ. ಎಮರ್ಜೆನ್ಸ್ ಆಫ್ ನ್ಯೂ ಟೆಕ್ನಾಲಜಿ ಆಗುತ್ತೆ. ಕಳ್ಳರು ತುಂಬ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ. ಕ್ರಿಪ್ಟೋ ಕರೆನ್ಸೀಸ್, ಪ್ರೈವಸಿ ಕಾಯಿನ್ಸ್ಗಳು, ಡಾರ್ಕ್ ವೆಬ್ ಟ್ರಾನ್ಸ್ಫರ್ಸ್. ನಮ್ಮ ಇನ್ನೂ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಟ್ರೈನಿಂಗ್ ಆಗಿರಲ್ಲ. ಅದು ಹೇಗೆ ವರ್ಕ್ ಆಗಿರುತ್ತೆ ಅಂತ ಎಷ್ಟೋ ಜನ ಪೊಲೀಸರಿಗೂ ಗೊತ್ತಿರಲ್ಲ. ಸೈಬರ್ ಥ್ರೆಟಲ್ಲಿ ಅಂದರೆ ಈಗ ಸೈಬರ್, ನಾವು ಪೊಲೀಸಲ್ಲಿ ಸೈಬರ್ ಪೊಲೀಸ್, ನಾರ್ಮಲ್ ಪೊಲೀಸ್ನ ತೊಗೊಂಡೋಗಿ ಸೈಬರಲ್ಲಿ ಹಾಕ್ತೀವಿ. ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಪೊಲೀಸಿಗೆ ಸೈಬರ್ ಗೊತ್ತಿದೆನಾ? ಹೀಸ್ ಡಿಡ್ ಎನಿ ವರ್ಕ್ ಇನ್ ಸೈಬರ್ ಸೆಕ್ಯೂರಿಟಿ? ನೀವು ಅವ್ರನ್ನ ಫಿಸಿಕಲ್ ದೇಹದ ಮೇಲೆ ಸೆಲೆಕ್ಟ್ ಮಾಡ್ತೀರಾ, ಒಂದು ಎಕ್ಸಾಮ್ ಮಾಡ್ತೀರಾ. ಡಿಡ್ ಯು ನೋ ಆಲ್ ದ ಇಂಟ್ರಿಕಸೀಸ್ ಆಫ್ ದಿಸ್ ಸೈಬರ್ ಸೆಕ್ಯೂರಿಟಿ? ನೋ, ಇಟ್ಸ್ ವೆರಿ ಲೆಸ್. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಒಂದು ಸೈಬರ್ ಸೆಲ್ ಇದೆ. ವಾಟ್ ಇಸ್ ದ ಕ್ವಾಲಿಫಿಕೇಷನ್ ಇಫ್ ಯು ಆರ್ ಟೇಕಿಂಗ್ ಅ ಪೀಪಲ್ ಟು ಸೈಬರ್? ಈ ಇನ್ಮೇಲಿಂದ ಈ ಪೊಲೀಸ್ಗಳಿಗೆ ಸ್ಮಾರ್ಟ್ ಪೊಲೀಸಿಂಗ್ ಬರ್ತಿದೆ. ಬರೀ ದೇಹ ಬೆಳೆಸ್ಕೊಂಡ್ರೆ ಸಾಲೋದಿಲ್ಲ, ದೇಹದ ಜೊತೆಗೂ ಬುದ್ಧಿನೂ ಬೆಳೆಸ್ಕೋಬೇಕು. ಹಂಗಂದ್ರೆ ಈಗ ಪೊಲೀಸು ಇನ್ಕೇಪಬಲ್ ಅಂತ ಹೇಳ್ತಿಲ್ಲ, ಬಟ್ ದೀಸ್ ಕೈಂಡ್ ಆಫ್ ಟ್ರೈನಿಂಗ್ಸ್ ಆರ್ ಲ್ಯಾಕಿಂಗ್. ಓಕೆನಾ. ನೆಕ್ಸ್ಟ್ ರೆಗ್ಯುಲೇಟರಿ ಗ್ಯಾಪ್ಸ್ ಇನ್ ನಾನ್ ಬ್ಯಾಂಕಿಂಗ್ ಚಾನಲ್ಸ್ಗಳಿದೆ. NBFCs ಇದೆ, ಮೊಬೈಲ್ ವ್ಯಾಲೆಟ್ಸ್ ಇದೆ, ಪ್ರೀಪೇಯ್ಡ್ ಕಾರ್ಡ್ಸು, ಚಿಟ್ ಫಂಡ್ಸ್ಗಳು. ಇನ್ಫಾರ್ಮಲ್ ಅಂತ ಅಂಡರ್ಗ್ರೌಂಡ್ ಫೈನಾನ್ಷಿಯಲ್ ಸಿಸ್ಟಮ್ಸ್ ವರ್ಕ್ ಮಾಡ್ತಿದೆ. ಇನ್ಫಾರ್ಮಲ್ ಚಾನಲ್ಸ್ಗಳು, ಹವಾಲಾ ನೆಟ್ವರ್ಕ್ಸು, ಕ್ಯಾಶ್ ಕೊರಿಯರ್ಸು, ಇನ್ಫಾರ್ಮಲ್ ರೆಮಿಟೆನ್ಸ್ ಸಿಸ್ಟಮ್ಸು, ಲೋ ಫೈನಾನ್ಷಿಯಲ್ ಲಿಟ್ರಸಿ ಆ್ಯಂಡ್ ಇನ್ಕ್ಲೂಷನ್, ಕ್ಯಾಶ್ ಬೇಸ್ಡ್ ಎಕಾನಮೀಸ್ ಇದ್ದಾವೆ. ಲೀಗಲ್ ಆ್ಯಂಡ್ ಕ್ರಾಸ್ ಬಾರ್ಡರ್ ಚಾಲೆಂಜಸ್ ಇದೆ. ಅಂದರೆ ನಮಗೆ ಕ್ರಾಸ್ ಬಾರ್ಡರ್ ಇಂಟೆಲಿಜೆನ್ಸ್ ಕನ್ಸರ್ನ್ಸ್ ಇದೆ. ಲಿಮಿಟೆಡ್ ಕೋಆಪರೇಷನ್ ಇದೆ. ಪಾಕಿಸ್ತಾನಿ ಇಟ್ಸ್ ನಾಟ್ ಕೋಆಪ್ರೇಟಿಂಗ್, ನಮ್ಮ ಜೊತೆಗೆ ಕೋಆಪ್ರೇಟೇ ಮಾಡಲ್ಲ, ಅವರೇ ಮೇಜರ್ ದ ಟೆರರ್ ಫೈನಾನ್ಸರ್ಸ್ ಇರ್ತಾರೆ. ಡಯಾಸ್ಪೋರಾ ಲಿಂಕ್ಡ್ ಫಂಡಿಂಗ್ ಇದೆ. ಫಾರಿನ್ ಔಟ್ಸೈಡ್ ಪ್ಲಾಟ್ಫಾರ್ಮ್ಸ್ ಇದೆ. ಇದನ್ನು ನಾವು ಫೈಂಡ್ ಮಾಡಿ ಇವರೇ ಅಂತ ಪ್ರೂವ್ ಮಾಡೋದು ಕಷ್ಟ ಆಗ್ತಿದೆ. ಮಿಸ್ಯೂಸ್ ಆಫ್ ರಿಲಿಜಿಯಸ್ ಚಾರಿಟೇಬಲ್ ಫಂಡ್ಸ್, ಅದೇ ಹೇಳಿದ್ದೀನಿ ಆಲ್ರೆಡಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಕ್ಸ್ಪ್ಲಾಯ್ಟೇಷನ್ ಆಫ್ ಚಾರಿಟೇಬಲ್ ಫಂಡ್ಸು, ಇನ್ಅಡಿಕ್ವೇಟ್ ಸ್ಕ್ರೂಟಿನಿ ಇದೆ. ವೀಕ್ ಮಾನಿಟರಿಂಗ್ ಆಫ್ ದ ಇಂಟ್ರಾ ಕಮ್ಯುನಿಟಿ ಡೊನೇಷನ್ಸು ಮತ್ತು ಫಾರಿನ್ ಕಾಂಟ್ರಿಬ್ಯೂಷನ್ಸು. ಓಕೆನಾ. ಅದೇ ಸ್ಟ್ರಕ್ಚರಲ್ ಗ್ಯಾಪ್ಸು, ಟೆಕ್ನಾಲಜಿಕಲ್ ಚಾಲೆಂಜಸ್, ಇನ್ಫಾರ್ಮ್ ಎಕಾನಮಿ, ಕ್ರಾಸ್ ಬಾರ್ಡರ್ ಕಾನ್ಸ್ಟೆಂಟ್ಸ್ ಇದೆ. ವೇ ಫಾರ್ವರ್ಡ್ ಕೌಂಟರ್, ನೀವು ಟೆರರಿಸಮ್ನ ಕೌಂಟರ್ ಮಾಡಬೇಕು ಅಂದರೆ ನಿಮ್ಗೆ ಏನೇನು ಮಾಡಬೇಕು? ಒಂದು ಸ್ಟ್ರಾಟಜಿಕ್ ಪಾಲಿಸಿ ಫ್ರೇಮ್ವರ್ಕ್ ಬೇಕು. ಒಂದು ನ್ಯಾಷನಲ್ ಕೌಂಟರ್ ಟೆರರಿಸಮ್ ಪಾಲಿಸಿ ಅಂಡರ್ ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಟರ್ ಅಂತ ಬರೀರಿ, ಮುಗಿದೋದು. ಹಿಂಗೆ ಬರೆದಾಗೆ ಒಂದು ಕಾಂಪ್ರಹೆನ್ಸಿವ್ ಬೇಕು, ಯೂನಿಫೈಡ್ ಡಾಕ್ಟ್ರಿನ್ ಬೇಕು, ಇಂಟಿಗ್ರೇಟ್ ಡಿಫೆನ್ಸ್. ಈ ಥರ ಇಂಟಿಗ್ರೇಟ್ ಅಂತ ಬಂದರೆ, ಕನ್ವರ್ಜೆನ್ಸ್ ಬಂದುಬಿಟ್ರೆ ಇಷ್ಟು ಬರೆದ್ಬಿಡಿ. ಡಿಫೆನ್ಸ್, ಇಂಟೆಲಿಜೆನ್ಸ್ ಎಲ್ಲ ನ್ಯಾಷನಲ್ ಕೌಂಟರ್ ಟೆರರಿಸಮ್, ದಟ್ಸ್ ಇಟ್. ಸಿವಿಲ್ ಲಿಬರ್ಟೀಸ್, ರಿಹಬಿಲಿಟೇಷನು, ಡಿರೆಡಿಕಲೈಸೇಷನ್ ಬೇಕು, ಡಿಪೊಲಿಟಿಸೈಸರ್ ಬೇಕು. ಅದನ್ನು ಪೊಲಿಟಿಸೈಸೇಷನ್ ಮಾಡೋಂಗಿಲ್ಲ ನಾವು. ಬಿಲ್ಡ್ ಬೈಪಾರ್ಟಿಷನ್ ಕನ್ಸೆಷನ್, ನ್ಯಾಷನಲ್ ಸೆಕ್ಯೂರಿಟಿ ಪ್ರಿಯಾರಿಟೀಸ್ ಮೇಲೆ. ಆಪ್ರೇಷನ್ಸ್ ಆರ್ ಇಂಟೆಲಿಜೆನ್ಸ್ ಡ್ರಿವನ್ ಆಗಿರಬೇಕು, ಇನ್ಸುಲೇಟೆಡ್ ಫ್ರಮ್ ಪೊಲಿಟಿಕಲ್ ರಿಯಾಕ್ಷನರಿ ಇನ್ಫ್ಲುಯೆನ್ಸ್. ಇದರಲ್ಲಿ ಒಂದು ಮೆಥಡ್ ಬರುತ್ತೆ, ನೀವು ಇದನ್ನು ನೋಡಿರ್ಬೋದಲ್ವ, ವೆಬ್ ಸೀರೀಸ್. ಅದು ಹೆಸರೇನಪ್ಪ, ಫೇಮಸ್ ಡಿಟೆಕ್ಟಿವ್ ವೆಬ್ ಸೀರೀಸ್ ಇದೆಲ್ಲ, ಅದ್ರ ಹೆಸರೇನು? ಲೆಟ್ ಮಿ ಗಿವ್ ಒನ್ ಮಿನಿಟ್, ಐ ವಿಲ್ ಟೆಲ್ ಯು. ಓಕೆನಾ. ಇಲ್ಲಿ ಶರ್ಲಾಕ್ ಹೋಮ್ ಮೆಥಡ್ ಅಂತ ಒಂದು ಬರುತ್ತೆ. ಅಂದರೆ ನೀವು ಕೋವರ್ಸಿವ್ ಮೆಥಡ್ ಯೂಸ್ ಮಾಡ್ದೇ ಕೂಲಾಗಿ, ಕಾಮಾಗಿ ಐಡೆಂಟಿಫೈ ಮಾಡೋದು. ಓಕೆನಾ. ಇದನ್ನು ಶರ್ಲಾಕ್ ಹೋಮ್ ಮೆಥಡ್ನ ಯೂಸ್ ಮಾಡಿ ಅಂತ ಹೇಳಬೇಕು. ನೆಕ್ಸ್ಟ್ ಇಂಟೆಲಿಜೆನ್ಸ್ ಆ್ಯಂಡ್ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್, ಎನ್ಹ್ಯಾನ್ಸ್ಡ್ ಕೋಆರ್ಡಿನೇಷನು, ರಿಯಲ್ ಟೈಮ್ ಇನ್ಫಾರ್ಮೇಷನ್ ಸೇಮ್ ಇದೆ. ರಿಯಲ್ ಟೈಮ್ ಇನ್ಫಾರ್ಮೇಷನ್ ಶೇರಿಂಗ್ ಮಾಡಿ, ಇದನ್ನು ಸೇಮ್ ಎಲ್ಲರನ್ನೂ ಒಂದು ಪ್ಲಾಟ್ಫಾರ್ಮಿಗೆ ತಾನೆ ಒಂದು ಡ್ಯಾಶ್ಬೋರ್ಡ್ ಮಾಡಿ. IBA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, NCRB, ಸ್ಟೇಟ್ ಫಂಡ್ ಏಜೆನ್ಸೀಸ್, ಇದನ್ನು ನ್ಯಾಟ್ ಗ್ರಿಡ್ಡಿಗೆ ತಂದ್ರಿ. ಇವ್ರನ್ನೆಲ್ಲರನ್ನೂ ಒಂದು ಪ್ಲಾಟ್ಫಾರ್ಮಿಗೆ ತರೋಣ ಅಂತ ತರಬೇಕು. ನ್ಯಾಟ್ ಗ್ರಿಡ್ಡು ಮತ್ತು CCTNS ಇದೆಲ್ಲ ವರ್ಕ್ ಮಾಡ್ಕೋಬೇಕು ಈ ಥರ. ಓಕೆನಾ. ಸೂಪರ್. ನೆಕ್ಸ್ಟ್ ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಟ್ರೈನಿಂಗ್ ಮಾಡಲ್ಸ್ ಕೊಡಿ. ಪೊಲೀಸ್, ಪ್ಯಾರಾಮಿಲಿಟರಿ, ಜುಡಿಷಿಯಲ್ ಆಫೀಸರ್ಸು, ಟೆಕ್ ಎನೇಬಲ್ಡ್, ಸೈಕಾಲಜಿಕಲ್ ವಾರ್ಫೇರು, ಇಂಟರ್ ಡಿಸಿಪ್ಲಿನರಿ ಟಾಸ್ಕು.
ಲೀಗಲ್ ಜುಡಿಷಿಯಲ್ ಇನ್ಸ್ಟಿಟ್ಯೂಷನ್ ರಿಫಾರ್ಮ್ಸು ತರಬೇಕಂದ್ರೆ ಫಾಸ್ಟ್ ಟ್ರ್ಯಾಕ್ ಲೀಗಲ್ ಮೆಕ್ಯಾನಿಸಮ್ಸ್ ಬೇಕು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ಗಳು ಮಾಡ್ಬೇಕು ಅಂಡರ್ UAPA ಮತ್ತು PMLA ಒಳಗೆ. ಅಂದರೆ ನೀವು ಇದ್ರ ಅಂಡರ್ ಯಾರನ್ನಾದ್ರೂ ಅರೆಸ್ಟ್ ಮಾಡಿದ್ದೀರಾ ಅಂತಂದರೆ ಇವ್ನು ಟೆರರಿಸ್ಟು ಅಂತ ಬೇಗ ಮಾಡಿಬಿಡಿ, ಇಲ್ಲ ಅಂತಂದರೆ ಜನರಿಗೆ ಇದ್ರ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ, ನೀವು ಯೂಸಿಂಗ್ ಇಟ್ ಆಸ್ ಲೈಕ್ ಎ ಪೊಲಿಟಿಕಲ್ ಟೂಲ್ ಅನ್ಸ್ಬಿಡುತ್ತೆ. ಸೊ ಇಟ್ ಶುಡ್ ಹಿಯರ್ ವಿ ನೀಡ್ ಎ ಫಾಸ್ಟ್ ಟ್ರ್ಯಾಕ್ ಲೀಗಲ್ ಮೆಕ್ಯಾನಿಸಮ್ಸ್ ಬೇಕು, FATF ಅಲೈನ್ಮೆಂಟ್ ಮತ್ತು ಗ್ಲೋಬಲ್ ಸ್ಟ್ಯಾಂಡರ್ಡ್ಸು. ಓಕೆನಾ, ಅಂದರೆ ಎಕ್ಸ್ಪ್ಯಾಂಡ್ ದ FATF ಕಂಪ್ಲೈನ್ಸ್ ಎನ್ಫೋರ್ಸ್ಮೆಂಟ್ಗಳು, ಗ್ಲೋಬಲ್ ಅಸೆಟ್ ಟ್ರೇಸಿಂಗ್ ಪ್ರೋಟೋಕಾಲ್ಸ್ಗಳನ್ನ, ಕ್ರಾಸ್ ಬಾರ್ಡರ್ ಎವಿಡೆನ್ಸ್ ಶೇರಿಂಗ್ಸ್ಗಳನ್ನ ಎರಡೂ ಕಂಟ್ರಿಯಿಂದನೂ ನಡಿಬೇಕು. ಡಿಸ್ರಪ್ಷನ್ ಆಫ್ ಟೆರರ್ ಫೈನಾನ್ಸಿಂಗ್ ಏನೇನು ಸಾಧ್ಯನೇ ಎಲ್ಲ ಮಾಡಬೇಕು. ಟೆರರ್ ಫೈನಾನ್ಸಿಂಗ್ ಡಿಸ್ರಪ್ಷನ್ ಅಂತ ಬಂದಾಗ ಫೈನಾನ್ಷಿಯಲ್ ಸರ್ವೈಲೆನ್ಸ್ ಎನ್ಹಾನ್ಸ್ಮೆಂಟು, ಅದ್ರಾಗ ಒಂದು FIUIND ಬರೀಲೇಬೇಕು ವಿತ್ AI ಡ್ರಿವನ್ ಅನಲಿಟಿಕ್ಸ್ ಒಳಗೆ. ಕ್ರಿಪ್ಟೋ ರೆಗ್ಯುಲೇಷನ್ಸ್ಗೆ ನಾವು ಮ್ಯಾಂಡೇಟ್ ಮಾಡಬೇಕು. ನಮಗೆ ಕ್ರಿಪ್ಟೋ ಕರೆನ್ಸಿಗೆ ಟ್ಯಾಕ್ಸ್ ಹಾಕ್ತಿದ್ವಿ, ಬಟ್ ಕ್ರಿಪ್ಟೋ ರೆಗ್ಯುಲೇಷನ್ಸ್ಗೆ ಇನ್ನೂ ಮೆಥಡ್ಸೇ ಇಲ್ಲ. NGO ಆಡಿಟ್ಸ್ಗಳು ಆಗಬೇಕು, ಕ್ರಾಸ್ ಬಾರ್ಡರ್ ಫೈನಾನ್ಷಿಯಲ್ ಸರ್ವೈಲೆನ್ಸ್ ಆಗಬೇಕು, ಟಾರ್ಗೆಟ್ ಇನ್ಫಾರ್ಮಲ್ ನೆಟ್ವರ್ಕ್ಸ್ಗಳನ್ನ, ಅದು ಎಸ್ಪೆಷಲಿ ಹವಾಲಾ, ಫೇಕ್ ಚಾರಿಟೀಸ್, ಇಲ್ಲಿಗಲ್ ರೆಮಿಟೆನ್ಸ್ ಸಿಸ್ಟಮ್ಸ್ಗಳ ಮೇಲೆ. ಟೆಕ್ನಾಲಜಿ ಆ್ಯಂಡ್ ಸೈಬರ್ ಕೌಂಟರ್ ಮೆಜರ್ಸು ಬೇಕು. ಸೈಬರ್ ಟೆರರಿಸಮ್ ರೆಸ್ಪಾನ್ಸಿಗೆ ಸೈಬರ್ ಟೆರರಿಸಮ್ ಟಾಸ್ಕ್ ಫೋರ್ಸ್ ಅಂತಲೇ ಬೇಕು. ಒಂದು ಸೈಬರ್ ಸೆಕ್ಯೂರಿಟಿ ಒಳಗೆ ಒಂದು ಸೈಬರ್ ಟೆರರಿಸಮ್ ಟಾಸ್ಕ್ ಫೋರ್ಸ್ ಅಂತಲೇ ಬೇಕು. ಇಟ್ ಹ್ಯಾಸ್ ಟು ಬಿ ಅಂಡರ್ CERT ಒಳಗೆ ಮಾಡಬೇಕಿದೆ. CERT ಅಂತೀವಿ. ಇದಕ್ಕೆ ಟು ಕೌಂಟರ್ ರ್ಯಾಡಿಕಲೈಸೇಷನ್, ಮಿಸ್ಇನ್ಫಾರ್ಮೇಷನ್, ಡಾರ್ಕ್ ವೆಬ್, ಇದೆಲ್ಲ ಬರೀ ಜಸ್ಟ್ ಫ್ಯಾಕ್ಟ್ ಚೆಕ್ ಪೋಸ್ಟಲ್ಲಿ ನಡೀತಿದೆ. ಬಟ್ ಇದ್ರ ಮೇಲೆ ಒಂದು ಸಪ್ರೇಟ್ ವರ್ಕ್ ಮಾಡ್ಕೊಂಡು ಒಂದು ವಿಂಗ್ ಬೇಕಲ್ವಾ. ಅಡ್ವಾನ್ಸ್ಡ್ ಟೆಕ್ನಾಲಜಿಕಲ್ ಇಂಟಿಗ್ರೇಷನು, AIO, ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ ಅಂತಲೇ ಬರೀಬೇಕು. ನೀವು ಪ್ರಿಡಿಕ್ಟ್ ಮಾಡಬೇಕು ಹೌ ದ ಟೆರರಿಸ್ಟ್ ಈಸ್ ಗೋಯಿಂಗ್ ಟು ವರ್ಕ್ ನೆಕ್ಸ್ಟ್ ಅನ್ನೋದನ್ನ ನಾವು ಪ್ರಿಡಿಕ್ಟ್ ಮಾಡಬೇಕು. ಅದಕ್ಕೆ ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ ಅಂತಾರೆ. ಆ್ಯಂಡ್ ಬ್ಲಾಕ್ ಚೈನ್ ಟ್ರೇಸಿಂಗು, ಸ್ಲೀಪರ್ ಸೆಲ್ ಡಿಟೆಕ್ಷನ್, ಫಂಡ್ ಫ್ಲೋ ಟ್ರ್ಯಾಕಿಂಗು, ಸೈಬರ್ ಡಿಫೆನ್ಸ್ ಆರ್ಕಿಟೆಕ್ಚರ್, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್, ಮತ್ತು ಇಂಟರ್ನ್ಯಾಷನಲ್ ರೀಜನಲ್ ಕೋಆಪರೇಷನಿಂದ ಮಲ್ಟಿಲ್ಯಾಟರಲ್ ಎಂಗೇಜ್ಮೆಂಟ್ಸ್ಗಳು, ಅಡ್ವೊಕೇಟ್ ಫಾರ್ UN ಕಾಂಪ್ರಹೆನ್ಸಿವ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟೆರರಿಸಮ್ಮು, ರೀಜನಲ್ ಸಾರ್ಕು, ASEAN ನೈಬರ್ ನೇಷನ್ಸ್ ಜೊತೆಗೆ ಬಾರ್ಡರ್ ಕೋಸ್ಟಲ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಮು ಬೇಕು. ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸರ್ವೈಲೆನ್ಸಿಗೋಸ್ಕರ CBMS ಹೇಳಿದ್ನಲ್ವ, ಕಾಂಪ್ರಹೆನ್ಸಿವ್ ಇಂಟಿಗ್ರೇಟೆಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬೇಕು. ಡ್ರೋನು, ಸ್ಮಾರ್ಟ್ ಫೆನ್ಸಿಂಗು, ಮೆರಿಟೈಮ್ ರೈಡರು, ಇಂಟಿಗ್ರೇಟೆಡ್ ಕಮಾಂಡ್ ಸಿಸ್ಟಮ್ ಬೇಕು, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಮ್ಯುನಿಟಿ ಎಂಗೇಜ್ಮೆಂಟ್ ಆ್ಯಂಡ್ ಡಿರಾಡಿಕಲೈಸೇಷನು, ಕಮ್ಯುನಿಟಿ ಪೋಲಿಸಿಂಗ್ ಬೇಕು. ಸಿವಿಲ್ ಸೊಸೈಟಿ, ಯೂತ್ ಆರ್ಗನೈಸೇಷನ್ಸ್, ರಿಲಿಜಿಯಸ್ ಲೀಡರ್ಸ್ನ, ಲೋಕಲ್ ಇನ್ಫ್ಲುಯೆನ್ಸರ್ಸ್ನ ಯೂಸ್ ಮಾಡ್ಕೊಂಡು ಟು ಕೌಂಟರ್ ದ ಎಕ್ಸ್ಟ್ರೀಮಿಸ್ಟ್ ನೆರೇಟಿವ್ಸ್ಗಳನ್ನ ನಾವು ಕೌಂಟರ್ ಮಾಡೋಕ್ಕೆ ಮೆಜರ್ಸ್ನ ಯೂಸ್ ಮಾಡಬೇಕು. ಅದಕ್ಕೆ ಕಮ್ಯುನಿಟಿ ಪೋಲಿಸಿಂಗ್ ಅಂತೀವಿ. ಯು ಶುಡ್ ಯೂಸ್ ದ ವರ್ಡ್ ಕಮ್ಯುನಿಟಿ ಪೋಲಿಸಿಂಗ್. ಓಕೆನಾ. ರಿಹೆಬಿಲಿಟೇಷನ್ ಇನಿಷಿಯೇಟಿವ್ಸ್ ಇದೆ. ಇಂಪ್ಲಿಮೆಂಟ್ ದ ಸ್ಟ್ರಕ್ಚರ್ಡ್ ಡಿರಾಡಿಕಲೈಸೇಷನ್ ಪ್ರೋಗ್ರಾಮ್ಸ್ ಇನ್ ಪ್ರಿಸನ್ಸ್ ಆ್ಯಂಡ್ ವಲ್ನರಬಲ್ ಕಮ್ಯುನಿಟೀಸ್. ಪ್ರಮೋಟ್ ರೀಇಂಟಿಗ್ರೇಷನ್ ಆ್ಯಂಡ್ ಲೈವ್ಲಿಹುಡ್ ಸಪೋರ್ಟ್ ಫಾರ್ ಸರೆಂಡರ್ಡ್ ಮಿಲಿಟೆಂಟ್ಸ್. ಇವೆಲ್ಲವನ್ನು ನಾವು ತರಬೇಕು. ಓಕೆನಾ. ಅದೇ ಸ್ಟ್ರಾಟಜಿಕ್ ಆ್ಯಂಡ್ ಪಾಲಿಸಿ ಫ್ರೇಮ್ವರ್ಕ್, ಇಂಟೆಲಿಜೆಂಟ್ ಕೆಪಾಸಿಟಿ ಬಿಲ್ಡಿಂಗು, ಲೀಗಲ್ ಆ್ಯಂಡ್ ಜುಡಿಷಿಯಲ್ ರಿಫಾರ್ಮ್ಸು, ಟೆರರ್ ಫೈನಾನ್ಸಿಂಗ್ ಕಂಟ್ರೋಲು, ಟೆಕ್ನಾಲಜಿ ಆ್ಯಂಡ್ ಸೈಬರ್ ಡಿಫೆನ್ಸ್, ಇಂಟರ್ನ್ಯಾಷನಲ್ ಕೋಆಪರೇಷನು, ಬಾರ್ಡರ್ ಆ್ಯಂಡ್ ಕೋಸ್ಟಲ್ ಸೆಕ್ಯೂರಿಟಿ, ಕಮ್ಯುನಿಟಿ ಆ್ಯಂಡ್ ಡಿರಾಡಿಕಲೈಸೇಷನ್ ಎಫರ್ಟ್ಸ್. ಟೆರರ್ ಫೈನಾನ್ಸಿಂದು ಒಂದಿಷ್ಟು ಕೇಸಸ್ಗಳಿದ್ದಾವೆ. ಅಂದರೆ ರಿಲಿಜಿಯಸ್ ಡೊನೇಷನ್ ಮಿಸ್ಯೂಸ್ ಮಹಾರಾಷ್ಟ್ರದಲ್ಲಿ ಒಂದು ನಡೆದಿದೆ. ಇದನ್ನು ನೀವು ಕೇಸ್ ಸ್ಟಡಿ ಬರೀಲೇಬೇಕು. ಇದು ಇಸ್ ವೆರಿ ಇಂಪಾರ್ಟೆಂಟ್ ಕೇಸ್ ಸ್ಟಡಿ. ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ, ಒಂದು ಮಹಾರಾಷ್ಟ್ರದ್ದು ATS ಅಂದರೆ ಆ್ಯಂಟಿ ಟೆರರ್ ಸೆಕ್ಯೂರಿಟಿ ಫೋರ್ಸ್. ATS ಅಂದರೆ ಹೇಳ್ತೀನಿ, ATS ಅಂದರೆ ಆ್ಯಂಟಿ ಟೆರರಿಸಮ್ ಸ್ಕ್ವಾಡ್ ಅಂತ. ಇವ್ರು ಏನು ಮಾಡಿದ್ದಾರೆ, ಒಂದು ನಾಗ್ಪುರಲ್ಲಿ ಒಂದು QR ಕೋಡ್ ಫೈಂಡ್ ಮಾಡಿದರು. ಅದು ಒಂದು ಶ್ರೈನ್ ಅಂದರೆ ದೇವಸ್ಥಾನದಲ್ಲಿ ನೀವು ಪೇಮೆಂಟ್ ದುಡ್ಡು ಹಾಕ್ತೀರಿ ಅಂದರೆ ಇದಕ್ಕೆ ಪೇ ಮಾಡಿ ಅಂತ ಇರುತ್ತೆ. ಇದರಲ್ಲಿ ಪೇ ಮಾಡಿದ್ದ ದುಡ್ಡು ಒಂದು ಪ್ರೈವೇಟ್ ಅಕೌಂಟ್ಗೆ ಹೋಗ್ತಿದ್ದೆ, ಮೊಹಮ್ಮದ್ ಇಜಾಜ್ ಅನ್ಸಾರಿ ಅನ್ನೋರ ಅಕೌಂಟಿಗೆ. ಓಕೆನಾ. ಇವರು ಇದನ್ನು ಟೆರರ್ ಫೈನಾನ್ಸಿಗೆ ಯೂಸ್ ಮಾಡ್ತಿದ್ರು. ಇದು ನಮ್ಮ ಮಹಾರಾಷ್ಟ್ರ ಆ್ಯಂಟಿ ಟೆರರಿಸಮ್ ಸ್ಕ್ವಾಡ್ ಅವರು ಫೈಂಡ್ ಮಾಡಿದ್ದಾರೆ. ಇದನ್ನು ನೀವು ಬರೀ ನಾಗಪುರ್ ಶ್ರೈನ್ ಪ್ರೈವೇಟ್ ಅಕೌಂಟು ಮೊಹಮ್ಮದ್ ಇಜಾಜ್ ಅನ್ಸಾರಿ ಯೂಸಿಂಗ್ ದ QR ಕೋಡ್ಸ್ಗಳನ್ನ. ನೆಕ್ಸ್ಟ್ ಸ್ಲೀಪರ್ ಮಾಡ್ಯೂಲ್ಸ್ ಇದೆ. ಆ್ಯಂಡ್ ಫೇಕ್ ಕರೆನ್ಸಿ ಉತ್ತರ ಪ್ರದೇಶಲ್ಲೂ ಇದೆ. ಉತ್ತರ ಪ್ರದೇಶದಲ್ಲಿ ATSಗಳು, UP ATSಗಳು ಡಿಸ್ಮೆಂಟಲ್ 142 ಸ್ಲೀಪರ್ ಸೆಲ್ ಮಾಡೆಲ್ಸ್ಗಳನ್ನ, 11 ಇನ್ವಾಲ್ಡ್ ಇನ್ ಟೆರರ್ ಫೈನಾನ್ಸಿಂಗಲ್ಲಿ, 173 ಇಲ್ಲಿಗಲ್ ಮೈಗ್ರೆಂಟ್ಸ್ಗಳನ್ನ ಅರೆಸ್ಟೆಡ್ ಇನ್ ಫಂಡಿಂಗ್ ಆ್ಯಂಡ್ ಲಾಜಿಸ್ಟಿಕಲ್ ರೋಲ್ಸ್ ಹೆಲ್ಪ್ ಮಾಡ್ತಿದ್ರು. ಅದಲ್ಲದೆ ಕ್ರಿಪ್ಟೋ ಟ್ರಾನ್ಸಾಕ್ಷನ್ ಮಾನಿಟರಿಂಗ್ ಇದೆ. FIUIND ಡೈರೆಕ್ಟಿವ್ಸ್ಗಳ ಪ್ರಕಾರ ಇಂಡಿಯನ್ ಕ್ರಿಪ್ಟೋ ಎಕ್ಸ್ಚೇಂಜಸ್ ಟು ಮಾನಿಟರ್ ಟ್ರಾನ್ಸಾಕ್ಷನ್ಸ್ ಫ್ರಮ್ ಜಮ್ಮು ಕಾಶ್ಮೀರ ಮತ್ತು ಬಾರ್ಡರ್ ರೀಜನ್ಸಲ್ಲಿ. ಫೋಕಸ್ ಆನ್ ಪಿಯರ್ ಟು ಪಿಯರ್ ಪ್ರೈವೇಟ್ ವ್ಯಾಲೆಟ್ಸ್ ಮೇಲೂ ನೀವು ಫೋಕಸ್ ಮಾಡಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲದಕ್ಕೂ ಗೌರ್ಮೆಂಟ್ ಏನೇನು ಮೆಜರ್ಸ್ ತೊಗೊಂಡಿದೆ, ಲಾ ಮತ್ತು ಲೆಜಿಸ್ಲೇಟಿವ್ ಮೆಜರ್ಸ್. UAPA ಆಲ್ರೆಡಿ ಹೇಳಿದ್ವಿ, ಪ್ರಾಪರ್ಟೀಸ್ ಮತ್ತು ಬ್ಯಾಂಕ್ ಅಕೌಂಟ್ನ ಸೀಸ್ ಮಾಡ್ಬೋದು. ಒಬ್ಬ ಇಂಡಿವಿಜುವಲ್ ಟೆರರಿಸ್ಟ್ ಅಂತ ಹೇಳ್ಬೋದು. PMLA ಇವರು ಅಟ್ಯಾಚ್ಮೆಂಟ್ ಆ್ಯಂಡ್ ಕನ್ಫಿಸ್ಕೇಷನ್ ಆಫ್ ಪ್ರೊಸೀಡ್ಸ್ ಆಫ್ ದ ಕ್ರೈಮ್ ಯೂಸ್ಡ್ ಇನ್ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಇರುತ್ತೆ. ಆಮೇಲೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಇದೆ. ಸ್ಟ್ರಿಕ್ಟ್ ರೆಗ್ಯುಲೇಷನ್ ಆಫ್ NGOs ಮತ್ತು ಫಾರಿನ್ ಡೊನೇಷನ್ಸ್ಗಳಿಗೆ. ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಏನು ಮಾಡಿದ್ವಿ, FIU ಹೇಳಿದ್ನಲ್ವಾ, ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಇಂಡಿಯಾ. ಇದು ನೋಡಲ್ ಮಿನಿಸ್ಟ್ರಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಟು ಮಾನಿಟರ್ ಅನಲೈಸ್ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಗಳನ್ನ. FIUIND ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡರ್ ವರ್ಕ್ ಮಾಡುತ್ತೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಮನಿ ಲಾಂಡ್ರಿಂಗು, ಫಾರಿನ್ ಎಕ್ಸ್ಚೇಂಜು, ವೈಲೇಷನ್ಸ್. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಇದೆ.
ಅಂಡರ್ UAPA PMLA RBIದು ಒಂದು ಸೆಂಟ್ರಲ್ ರೆಸ್ಪಾಸಿಟರಿ ಇನ್ಫಾರ್ಮೇಷನ್ ಲಾರ್ಜ್ ಕ್ರೆಡಿಟ್ಸ್ ಅಂತ ಇದೆ ಕ್ರಿಲಿಕ್ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ಮೇಲೆ ಅವ್ರು ಕಂಡಿಟ್ಟಿರ್ತಾರೆ. ಸರ್ವೆಲೆನ್ಸ್ ರೆಗ್ಯುಲೇಟರಿ ಟೆಕ್ನಾಲಜಿ ಒಂದು ಮ್ಯಾಂಡೇಟರಿ KYC AML ನಾರ್ಮ್ಸ್ ಇದ್ದಾವೆ. ಬ್ಯಾಂಕ್ಸು NBFCs ಪೇಮೆಂಟ್ ವ್ಯಾಲೆಂಟ್ ಮೇಲೆ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ ರಿಪೋರ್ಟಿಂಗ್ ಇದೆ. ಅನ್ಯೂಶುವಲ್ ಮತ್ತು ಡೌಟ್ಫುಲ್ ಟ್ರಾನ್ಸಾಕ್ಷನ್ನ FAUNDಗೆ ಅವರು ರಿಪೋರ್ಟ್ ಮಾಡಬೇಕು. ಜಿಯೋ ಫೆನ್ಸಿಂಗ್ ಆಫ್ ದ ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಅಂದರೆ FI ಅಡ್ವೈಸರ್ ಟು ಮಾನಿಟರ್ ಕ್ರಿಪ್ಟೋ ಆ್ಯಕ್ಟಿವಿಟಿ ಇನ್ ಬಾರ್ಡರ್ ಮತ್ತು ಕಾನ್ಫ್ಲಿಕ್ಟ್ ರೀಜನ್ಸಲ್ಲಿ ಲೈಕ್ ಜಮ್ಮು ಕಾಶ್ಮೀರದಲ್ಲಿ ಜಿಯೋ ಫೆನ್ಸಿಂಗ್ ಮಾಡಿ ಚೆಕ್ ಮಾಡ್ಕೊಳ್ಳೋಣ ಅಂತ. ನ್ಯಾಟ್ ಗ್ರಿಡ್ ಇದೆ, ಇಂಟಿಗ್ರೇಟ್ಸ್ ದ ಬ್ಯಾಂಕಿಂಗು, ಟೆಲಿಕಾಮು, ಇಮಿಗ್ರೇಷನ್ ಡಾಟಾ ಫಾರ್ ರಿಯಲ್ ಟೈಮ್ ಸಸ್ಪೆಕ್ಟ್ ಟ್ರ್ಯಾಕಿಂಗಿಗೆ. ಇಂಟರ್ನ್ಯಾಷನಲ್ ಕೋಆಪ್ರೇಷನ್ಸು ಮಾಡ್ಕೊಂಡಿದ್ದೀವಿ. FATF ಮತ್ತು APG ಮೆಂಬರ್ಶಿಪ್ ಅಂದರೆ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಏಷ್ಯಾ ಪೆಸಿಫಿಕ್ ಗ್ರೂಪ್, ಇದು APG ಇದೆ. ಆಮೇಲೆ ಫೈನಾನ್ಷಿಯಲ್ ಟಾಸ್ಕ್ ಫೋರ್ಸ್ ಇದೆ. ಅಷ್ಟೇ ನೀವು FATF APG ಮೆಂಬರ್ಶಿಪ್ ಜೊತೆಗೆ ನಾವು ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ. ಕಾಂಪ್ಲೈನ್ಸ್ ಮಾನಿಟರಿಂಗ್ ಮಾಡ್ತಿದ್ದೀವಿ. MLATS ಅಂದರೆ ಮ್ಯೂಚುವಲ್ ಲೀಗಲ್ ಅಸಿಸ್ಟೆಂಟ್ ಟ್ರೀಟಿಸ್ ಮಾಡಿದ್ದೀವಿ, ಅಂದರೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜಿಗೆ, ಫ್ರೀಸಿಂಗ್ ಆಫ್ ದಿ ಓವರ್ಸೀಸ್ ಅಸೆಟ್ಸಿಗೋಸ್ಕರ. UN ರೆಸಲ್ಯೂಷನ್ 1267 ಕಮಿಟಿ ಏನು ರಿಪೋರ್ಟ್ ಹೇಳಿದೆ, ಗ್ಲೋಬಲ್ ಸ್ಯಾಂಕ್ಷನ್ಸ್ ಆ್ಯಂಡ್ ಡೆಸಿಗ್ನೇಷನ್ಸ್ ಅಗೇನ್ಸ್ಟ್ ಟೆರರಿಸ್ಟ್ ಎಂಟಿಟೀಸ್ ಆ್ಯಂಡ್ ಫೈನಾನ್ಷಿಯರ್ಸ್ ಮೇಲೆ. ಇದು UN ರೆಸಲ್ಯೂಷನ್ 1267 ಇದೆ. ಓಕೆನಾ. ನೆಕ್ಸ್ಟ್ ಟಾರ್ಗೆಟೆಡ್ ಆಪರೇಷನ್ಸ್ ಆ್ಯಂಡ್ ಇನ್ವೆಸ್ಟಿಗೇಷನ್ಸ್ ನೇಷನ್ ವೈಡ್ ಇದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಮತ್ತು ED ರೈಟ್ಸ್, ಟೆರರ್ ಗ್ಯಾಂಗ್ ನೆಟ್ವರ್ಕ್ ಸಚ್ ಆಸ್ ಬಬ್ಬರ್ ಕಲ್ಸಾ ಇಂಟರ್ನ್ಯಾಷನಲ್, ಹರ್ಷದಲ್ಲಾ ಮಾಡ್ಯೂಲ್ಸ್, ISIS ಸ್ಲೀಪರ್ ಸೆಲ್ಸ್ ಇದೆ. ಕೌಂಟರ್ಫಿಟ್ ಕರೆನ್ಸಿ ಕ್ರ್ಯಾಕ್ಡೌನ್ಸಲ್ಲಿ ಜಾಯಿಂಟ್ ಆಪರೇಷನ್ಸ್ ಬೈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಇದೆ, RBI, BSF, ಕಸ್ಟಮ್ಸ್. ಇದಕ್ಕೆ ಟು ಸ್ಟಾಪ್ FCN ಸ್ಮಗ್ಲಿಂಗ್ ವಯಾ ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ್ ಮೇಲೆ. ಇದಕ್ಕೆ ಕೌಂಟರ್ಫಿಟ್ ಕರೆನ್ಸಿ ಕ್ರ್ಯಾಕ್ಡೌನ್ಸ್ ಅಂತೀವಿ. ಓಕೆನಾ. ನೆಕ್ಸ್ಟ್ ಕ್ರಿಪ್ಟೋ ಲಿಂಕ್ಡ್ ಶೀಸರ್ಸ್ ಅಂದರೆ ED ಮತ್ತು ಸೈಬರ್ ಯೂನಿಟ್ಸ್. ಇಂಟರ್ನ್ಯಾಷನಲ್ ಎಫರ್ಟ್ಸ್ ಏನಿದೆ UNSC ಕಮಿಟೀಸ್ ಇವೆಲ್ಲ ಇಂಡಿಯಾಸ್ ಗ್ಲೋಬಲ್ ಕಮಿಟ್ಮೆಂಟ್ಸ್ ಅಂದರೆ ಸಿಗ್ನೇಟೆಡ್ ಟು ಆಲ್ 14 UN ಆ್ಯಂಟಿ ಟೆರರ್ ಕನ್ವೆನ್ಷನ್ಸ್. 17 ಕನ್ವೆನ್ಷನ್ಗೂ ಕೂಡ ಇಂಡಿಯಾ ಸಿಗ್ನೇಚರ್ ಇದೆ. ಅದು ಹೆಂಗಿದೆ, ಕವರಿಂಗ್ ಯಾವುದ್ಯಾವುದಕ್ಕಿದೆ, ಕವರಿಂಗ್ ಹೈಜಾಕಿಂಗ್ಸು, ಬಾಂಬಿಂಗ್ಸು, ಟೆರರ್ ಫೈನಾನ್ಸಿಗೋಸ್ಕರ. ನೆಕ್ಸ್ಟ್ FATF APG EAG ಅಸೆಸ್ಮೆಂಟ್ ಇಂಡಿಯನ್ ರೆಗ್ಯುಲರ್ ಫಾಲೋ ಅಪ್ ಇದೆ. FATF ಮೆಂಬರ್ಶಿಪ್ ಫುಲ್ ಮೆಂಬರ್ಶಿಪ್ ಸಿನ್ಸ್ 2010. ಅದೇ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸು 1918. ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಆನ್ ಮನಿ ಲಾಂಡ್ರಿಂಗು ಮತ್ತು ಟೆರರ್ ಫೈನಾನ್ಸಿಂಗ್ ಮೇಲೆ ವರ್ಕ್ ಮಾಡ್ತಾರೆ FATF. ಓಕೆನಾ. ಮ್ಯೂಚುವಲ್ ಇವ್ಯಾಲ್ಯೂಯೇಷನ್ಸ್ ಇದೆ, ಗ್ರೇ ಲಿಸ್ಟ್, ಬ್ಯಾಕ್ ಲಿಸ್ಟ್ ಇದೆ ಫಾರ್ ನಾನ್ ಕಂಪ್ಲೈನ್ಸಿಗೋಸ್ಕರ. ನೆಕ್ಸ್ಟ್ ಯುನೈಟೆಡ್ ನೇಷನ್ಸ್ ಇನಿಷಿಯೇಟಿವ್ಸು ಇದ್ದಾವೆ, ಅಂದರೆ UN ಸೆಕ್ಯೂರಿಟಿ ಕೌನ್ಸಿಲ್ ರೆಸಲ್ಯೂಷನ್ಸು ಮಾಡಿದ್ದೀವಿ. UNSR 1373 ಕ್ರಿಮಿನಲೈಸ್ ದ ಟೆರರ್ ಫಂಡಿಂಗು, ಫ್ರೀಸ್ ದ ಅಸೆಟ್ಸ್ ಮಾಡೋದು, ಎನ್ಹಾನ್ಸ್ ದ ಗ್ಲೋಬಲ್ ಕೋಆಪರೇಷನ್. ಅದರಲ್ಲಿ ಮತ್ತು UNSC 1267, 1989, 2253 ಅಂತಲೂ ಇದ್ದಾವೆ. 1373. ನೆಕ್ಸ್ಟ್ ಇಷ್ಟು ನಂಬರ್ ನೀವು ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. 1267, 1989, 2253. ಸ್ಯಾಂಕ್ಷನ್ಸ್ ಲಿಸ್ಟ್ ಫಾರ್ ಅಲ್-ಖೈದಾ, ISIS ಅಫಿಲಿಯೇಟ್. UN ಕೌಂಟರ್ ಟೆರರಿಸಮ್ ಕಮಿಟೀಸ್ ಇದೆ. UNODC ಇದೆ. UN ಆಫೀಸ್ ಆನ್ ಡ್ರಗ್ಸ್ ಆ್ಯಂಡ್ ಕ್ರೈಮ್ಸ್ ಇದೆ. ಎಗ್ಮೌಂಟ್ ಗ್ರೂಪ್ಸ್ ಆಫ್ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ಸ್ ಇದೆ. ಇದಕ್ಕೆ ಎಗ್ಮೌಂಟ್ ಗ್ರೂಪ್ ಅಂತಲೇ ಬರೀಬೇಕು. ಗ್ಲೋಬಲ್ ನೆಟ್ವರ್ಕ್ ಆಫ್ 170, ನಮ್ಮ ಇಂಡಿಯಾದ FIU ಇತ್ತಲ್ಲ, ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ IND ಅಂತ, ಹಾಗೆ 170 FIU ಗ್ಲೋಬಲ್ ನೆಟ್ವರ್ಕ್ಸ್ ಇದೆ ಟು ಸೆಕ್ಯೂರ್ ಇಂಟೆಲಿಜೆನ್ಸ್ ಶೇರಿಂಗಿಗೋಸ್ಕರ. ಬ್ಯಾಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್ಸ್ ಇದೆ. ಸೆಟ್ಸ್ AML ಮತ್ತು CFT ಸ್ಟ್ಯಾಂಡರ್ಡ್ಸ್ ಮಾಡಿದ್ದೀವಿ. ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಇದೆ. ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಫಾರ್ ದಿ ಸಸ್ಪೆನ್ಷನ್ ಆಫ್ ದ ಫೈನಾನ್ಸಿಂಗ್ ಆಫ್ ದ ಟೆರರಿಸಮ್ ಲೀಗಲಿ ಬೈಂಡ್ಸ್ ಇದೆ ನೇಷನ್ಸ್ ಮೇಲೆ. ಪಲೆರ್ಮೋ ಕನ್ವೆನ್ಷನ್ ಅಂತಲೂ ಬರುತ್ತೆ. UNTOC ಇದೆ. ಪಲೆರ್ಮೋ ಕನ್ವೆನ್ಷನ್ ಇದೆ. ಟಾರ್ಗೆಟ್ಸ್ ಟ್ರಾನ್ಸ್ನ್ಯಾಷನಲ್ ಆರ್ಗನೈಸ್ಡ್ ಕ್ರೈಮ್ಸಿಗೋಸ್ಕರ. ಇಂಡಿಯಾಸ್ 5 ಪಾಯಿಂಟ್ ಗ್ಲೋಬಲ್ ಆ್ಯಕ್ಷನ್ ಪ್ಲ್ಯಾನ್ ಇದೆ ಇಂಟೆಲಿಜೆನ್ಸ್ ಎಕ್ಸ್ಚೇಂಜ್ಗೋಸ್ಕರ ಅಮಾಂಗ್ ದ ನೇಷನ್ಸ್ ಟು ಪ್ರಿವೆಂಟ್ ದ ಮಿಸ್ಯೂಸ್ ಆಫ್ ಡಿಜಿಟಲ್ ಕಮ್ಯುನಿಕೇಷನ್ ಪ್ಲಾಟ್ಫಾರ್ಮ್ಸ್, ಬಾರ್ಡರ್ ಕಂಟ್ರೋಲ್ ಕೆಪಾಸಿಟಿ ಬಿಲ್ಡಿಂಗ್, ಪ್ಯಾಸೆಂಜರ್ ಮೂವ್ಮೆಂಟು ಮತ್ತು ಡಾಟಾ ಶೇರಿಂಗಿಗೆ. ಡೆಡಿಕೇಟೆಡ್ ಕೌಂಟರ್ ಟೆರರಿಸಮ್ ಫೋಕಲ್ ಪಾಯಿಂಟ್ಸು ಮಾಡಿದ್ವಿ. ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಟ್ರೀಟಿಸ್ ಇದೆ. ಇದಕ್ಕೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನು, ಎವಿಡೆನ್ಸ್ ಮತ್ತು ಎಕ್ಸ್ಟ್ರಡಿಷನ್ ಸಪೋರ್ಟಿಗೋಸ್ಕರ. USA, UK, ಫ್ರಾನ್ಸ್, ರಷ್ಯಾದಲ್ಲಿ. ಗ್ಲೋಬಲ್ ಕೋಆಪರೇಷನ್ ಪ್ಲ್ಯಾಟ್ಫಾರ್ಮ್ಸ್ ಇದೆ. ನೋ ಮನಿ ಫಾರ್ ಟೆರರ್ ಕಾನ್ಫರೆನ್ಸ್ 2022 ಅಲ್ಲಿ ಇದನ್ನು ಇಂಡಿಯಾ ಪ್ರಮೋಟೆಡ್ ಯೂನಿಫೈಡ್ ಗ್ಲೋಬಲ್ TF ರೆಸ್ಪಾನ್ಸಿಗೋಸ್ಕರ, ಟೆರರ್ ಫೈನಾನ್ಸಿಗೋಸ್ಕರ. UNSC ಬ್ರೀಫಿಂಗ್ ಇದೆ ಜಾನ್ 2023 ಅಂಡರ್ ಇಂಡಿಯಾಸ್ ಪ್ರೆಸಿಡೆನ್ಸಿಯಲ್ಲಿ, ಫೋಕಸ್ ಆನ್ ಸಿಸ್ಟಮೆಟಿಕ್ ಗ್ಲೋಬಲ್ ಕೌಂಟರ್ ಟೆರರಿಸಮ್ ಮೆಜರ್ಸ್ಗೋಸ್ಕರ. ಇದೆಲ್ಲವೂ ಗ್ಲೋಬಲ್ ಟೆರರ್ ಮೆಜರ್ಸ್ಗಳಿಗೋಸ್ಕರ ನಾವು ಸ್ಟಡಿ ಮಾಡಿದ್ವಿ. ಏನೇನು ನೋಡಿದ್ವಿ ಅಂತಂದು ಬ್ರೀಫಾಗಿ ನೋಡಿದ್ರೆ, ಓಕೆನಾ. ಟೆರರ್ ಫೈನಾನ್ಸಿಂಗ್ದು ಹೇಗೆ ನಡೆಯುತ್ತೆ ಅಂತ ನೋಡ್ಕೊಂಡ್ವಿ. ಅದೇ ಪ್ಲೇಸ್ಮೆಂಟು, ಲೇರಿಂಗು, ಇಂಟಿಗ್ರೇಷನ್, ರೈಸ್, ಮೂವ್, ಸ್ಟೋರ್, ಸ್ಪೆಂಡ್, ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಅನ್ಅಫಿಷಿಯಲ್ ಆ್ಯಂಡ್ ರೆಗ್ಯುಲೇಟರಿ ಮನಿ ಟ್ರಾನ್ಸ್ಫರ್ ಸಿಸ್ಟಮ್ ಹೇಗಾಗುತ್ತೆ ಯಾವುದಿದು ಅಂತ ಒಂದಿದೆ. ಹವಾಲಾ,
ಫೇಕ್ ಕರೆನ್ಸಿ, ನೆಕ್ಸ್ಟ್ ಕ್ರಿಮಿನಲ್ ನಾರ್ಕೋ ಟೆರರಿಸಮ್, ಡ್ರಗ್ ಟ್ರಾಫಿಕಿಂಗು, ಆರ್ಗನೈಸ್ ಕ್ರೈಮ್ ಪ್ರೊಸೀಡು, ಮಾವೋಯಿಸ್ಟ್ ಫೈನಾನ್ಸಿಂಗು, ನಾರ್ತ್ ಈಸ್ಟ್ ಟೆರರ್ ಇನ್ಸರ್ಜೆನ್ಸಿ ಫಂಡಿಂಗು. ಇನ್ಸ್ಟಿಟ್ಯೂಷನ್ ಮತ್ತು ಸ್ಟೇಟ್ ಲಿಂಕ್ಡ್ ಅದೇ NGO, ಚಾರಿಟಬಲು, ಸ್ಟೇಟ್ ಸ್ಪಾನ್ಸರ್ಶಿಪ್ಪು, ಪ್ರಾಕ್ಸಿ ಫೈನಾನ್ಸಿಂಗು, ಡಿಜಿಟಲ್ ಮತ್ತು ಸೈಬರ್ ಬೇಸ್ಡ್ ಫೈನಾನ್ಷಿಯಲ್ ನೆಟ್ವರ್ಕ್ಸಲ್ಲಿ ಕ್ರಿಪ್ಟೋ ಮತ್ತು ಡಿಜಿಟಲ್ ಪೇಮೆಂಟು, ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್ಸು. ರಿಲಿಜಿಯಸ್ ಚಾರಿಟಬಲ್ ಡೊನೇಷನ್ಸಲ್ಲಿ ಮಿಸ್ಯೂಸ್ ಆಫ್ ದ ರಿಲಿಜಿಯಸ್ ಫಂಡ್ಸು, ಝಕಾತ್ತು, ಫಿಲಾಂಥ್ರಫಿ. ನೆಕ್ಸ್ಟ್ ಕೀ ಚಾಲೆಂಜಸ್ ಇನ್ ಕೌಂಟರಿಂಗ್ ಟೆರರ್ ಫೈನಾನ್ಸಿಂಗಲ್ಲಿ ಇನ್ಫಾರ್ಮಲ್ ಎಕಾನಮಿ ಇದೆ, ಕ್ರಾಸ್ ಬಾರ್ಡರ್ ಜ್ಯೂರಿಸ್ಟಿಕ್ಷನ್ಸ್ ಇದೆ, ಅಬ್ಫುಸ್ಕೇಷನ್, ಟೆಕ್ನಾಲಜಿ ಅಬ್ಫುಸ್ಕೇಷನ್ ಅಂತ ಹೇಳಿದ್ದೀನಿ. NGO ಮತ್ತು FCRA ಲೂಪೋಲ್ಸ್ ಇದೆ, ಲಿಮಿಟೆಡ್ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ಇದೆ, ಲ್ಯಾಕ್ ಆಫ್ ಗ್ಲೋಬಲ್ ಕಂಪ್ಲೈನ್ಸ್ ಇದೆ. ಓಕೆನಾ. ಚಾಲೆಂಜಸ್ಸು ಹೇಳಿದ್ದೀವಿ, ಸ್ಟ್ರಕ್ಚರ್ಡು ಮತ್ತು ಇನ್ಸ್ಟಿಟ್ಯೂಷನಲ್ ಗ್ಯಾಪ್ಸ್ ಇದೆ, ಇನ್ಫಾರ್ಮಲ್ ಇದೆ, ಲೀಗಲ್ ಕ್ರಾಸ್ ಬಾರ್ಡರ್ ಚಾಲೆಂಜಸ್ಸು, ಮಿಸ್ಯೂಸ್ ಆಫ್ ರಿಲಿಜಿಯಸ್ ಇದೆ. ವೇ ಫಾರ್ವರ್ಡಲ್ಲಿ ಸ್ಟ್ರಾಟಜಿಕ್ ಪಾಲಿಸಿ ಫ್ರೇಮ್ವರ್ಕ್ ಇದೆ, ಇಂಟೆಲಿಜೆನ್ಸ್, ಇಂಟರ್ ಏಜೆನ್ಸಿ, ಲೀಗಲ್ ಜುಡಿಷಿಯಲ್ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸು, ಡಿಸ್ರಪ್ಷನ್ ಆಫ್ ಟೆರರ್ ಫಂಡಿಂಗು, ಟೆಕ್ನಾಲಜಿ ಆ್ಯಂಡ್ ಸೈಬರ್ ಕೌಂಟರ್ ಮೆಜರ್ಸು, ಇಂಟರ್ನ್ಯಾಷನಲ್ ರೀಜನಲ್ ಕೋಆಪರೇಷನ್ ಇದೆ, ಬಾರ್ಡರ್ ಆ್ಯಂಡ್ ಕೋಸ್ಟಲ್ ಸೆಕ್ಯೂರಿಟಿ ಮಾಡರ್ನೈಸೇಷನ್, ಕಮ್ಯುನಿಟಿ ಎಂಗೇಜ್ಮೆಂಟ್, ಡಿ ರ್ಯಾಡಿಕಲೈಸೇಷನ್ನು. ಕೇಸ್ ಸ್ಟಡೀಸ್, ಒಂದು ಮಹಾರಾಷ್ಟ್ರದೊಂದು ಕೇಸ್ ಸ್ಟಡಿ ಹೇಳಿದ್ವಿ, ಸ್ಲೀಪರ್ಸ್ ಮಾಡೆಲ್ ಫೇಕ್ ಕರೆನ್ಸೀಸ್, UPದಲ್ಲೂ ಕೂಡ ಸ್ಟೆಪ್ಸ್, ಲೀಗಲ್ ಮೆಜರ್ಸ್, UAPA, PMLA, FCRA, ಇನ್ಸ್ಟಿಟ್ಯೂಷನ್ಸಲ್ಲಿ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ಟು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು, NIA, RBI, ಸರ್ವೈಲೆನ್ಸಲ್ಲಿ ಮ್ಯಾಂಡೇಟ್ರಿ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ ರಿಪೋರ್ಟಿಂಗು, ಜಿಯೋಫೆನ್ಸಿಂಗ್ ಆಫ್ ಕ್ರಿಪ್ಟೋ ಮತ್ತು ನ್ಯಾಟ್ಗ್ರಿಡ್ ಬರುತ್ತೆ. ಇಂಟರ್ನ್ಯಾಷನಲ್ ಒಂದು FATF ಮತ್ತು APG ಮೆಂಬರ್ಶಿಪ್ಪು. ನೆಕ್ಸ್ಟ್ MLAT, UN ರೆಸಲ್ಯೂಷನ್. ನೆಕ್ಸ್ಟ್ ನೇಷನ್ ವೈಡ್ NIA ಮತ್ತು ಟಾರ್ಗೆಟೆಡ್ ಆಪರೇಷನ್ಸ್, ಕೌಂಟರ್ಫಿಟ್ ಕರೆನ್ಸಿ, ಕ್ರಿಪ್ಟೋ. ಇಂಡಿಯಾಸ್ ಗ್ಲೋಬಲು ಫೈನಾನ್ಷಿಯಲು, UNS ಇದು ರೆಸಲ್ಯೂಷನ್, ಆದರೆ ಎಸ್ಪೆಷಲಿ 1373, 1267, 1989, 2253. UN ಕೌಂಟರ್ ಟೆರರಿಸಮ್ ಕಮಿಟಿ ಬರುತ್ತೆ, ಎಗ್ಮೌಂಟ್ ಗ್ರೂಪ್ ಬರುತ್ತೆ. ಬೇಸಲ್ ಕಮಿಟಿ, ಕೆ ಇಂಟರ್ನ್ಯಾಷನಲ್ ಪಲೆರಮೋ ಮತ್ತು ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಇದೆ. ಇಂಡಿಯಾಸ್ ಪಾಯಿಂಟ್ ಗ್ಲೋಬಲ್ ಆ್ಯಕ್ಷನ್ ಪ್ಲ್ಯಾನೂ ಇದೆ, ಮ್ಯೂಚುವಲ್ ಲೀಗಲ್ ಅಸಿಸ್ಟೆಂಟ್ ಟ್ರೀಟೀಸ್ ಇದೆ, ಗ್ಲೋಬಲ್ ಕೋಆಪರೇಟಿವ್ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಇಷ್ಟನ್ನು ನೀವು ಓದಿದರೆ ನಿಮಗೆ ಟೆರರ್ ಫೈನಾನ್ಸಿಂಗ್ ಮುಗೀತು ಇಲ್ಲಿಗೆ. ಓಕೆನಾ. ನೌ ವಿ ಆರ್ ಶಿಫ್ಟಿಂಗ್ ಟು ದ ಆರ್ಗನೈಸ್ಡ್ ಕ್ರೈಮ್. ನೀವು ಆರ್ಗನೈಸ್ಡ್ ಕ್ರೈಮ್ ಬರೀಬೇಕಂದ್ರೆ ಈ ಡಯಾಗ್ರಾಮ್ ಹಾಕಲೇಬೇಕು. ಟೆರರಿಸಮ್ ಮತ್ತು ಆರ್ಗನೈಸ್ಡ್ ಕ್ರೈಮ್ ಎಲ್ಲವೂ ಇಂಟರ್ಲಿಂಕ್ಡ್ ಇರುತ್ತೆ. ಓಕೆನಾ. ಟೆರರಿಸಮ್ ಅಂದರೆ ಲೋನ್ ವೋಲ್ಫ್ ಅಟ್ಯಾಕು, ರಿಲಿಜಿಯಸ್ ರೆಬೆಲಿಯನ್ಸ್ ಅಗೇನ್ಸ್ಟ್ ಗೌರ್ಮೆಂಟ್ ಇರುತ್ತೆ, ಸ್ಟೇಟ್ ಸ್ಪಾನ್ಸರ್ ಟೆರರಿಸಮ್ ಇರುತ್ತೆ, ರಿಲಿಜಿಯಸ್ ಅಥವಾ ಐಡಿಯಾಲಜಿಕಲ್ ಲೆಫ್ಟ್ ವಿಂಗ್. ಇವ್ರು ಏನು ಮಾಡ್ತಾರೆ, ಸೆಕ್ಯೂರಿಟಿ ಥ್ರೆಟ್ ಮಾಡ್ತಾರೆ, ಫೈನಾನ್ಸಸ್ ದುಡ್ಡು ಅರೇಂಜ್ ಮಾಡಿ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾರೆ. ಆರ್ಗನೈಸ್ಡ್ ಕ್ರೈಮ್ ಅಂದರೆ ಪ್ಯಾರಲಲ್ ಅಂಡರ್ಗ್ರೌಂಡ್ ಎಕಾನಮಿ ಇದು. ಓಕೆನಾ. ಟ್ರೆಡಿಷ್ನಲ್ ಏನು ಮಾಡ್ತಿದ್ದು, ಎಕ್ಸ್ಟಾರ್ಷನ್ನು, ಕಿಡ್ನಾಪಿಂಗು, ಪೈರಸಿ, ಮಾಫಿಯಾ, ಇವ್ರ ಮೆಥಡ್ ಅದೇ ಹವಾಲ ಅಂತ ಹೇಳಿದ್ಮೇಲೆ ಅದನ್ನ ಯೂಸ್ ಮಾಡ್ತಾರೆ. ಮಾಡರ್ನಾಗಿ ಕ್ರಿಪ್ಟೋ ಕರೆನ್ಸಿ, ಮನಿ ಲಾಂಡ್ರಿಂಗು, ಸೈಬರ್ ಕ್ರೈಮು, ಡ್ರಗ್ಗು, ಹ್ಯೂಮನ್ ಟ್ರಾಫಿಕಿಂಗು. ಈ ಆರ್ಗನೈಸರ್ ಕ್ರೈಮಿಗೆ ಮನಿ ಫ್ರಮ್ ಇಲಿಸಿಟ್ ಆ್ಯಕ್ಟಿವಿಟೀಸ್ ಅಂದರೆ ಬರುತ್ತೆ, ಅದು ಡ್ರಗ್ ಟ್ರಾಫಿಕಿಂಗು, ಅದರಿಂದ ಇದಕ್ಕೆ ಆರ್ಗನೈಸ್ ಕ್ರೈಮಿಗೆ ದುಡ್ಡು ಬರುತ್ತೆ. ಆಮೇಲೆ ಇದು ಸೋಷಿಯಲ್ ಕ್ಯಾಪಿಟಲ್ನ ಡಿಕ್ರೀಸ್ ಮಾಡುತ್ತೆ. ಅನ್ಎಂಪ್ಲಾಯ್ಮೆಂಟು, ಡಿಪ್ರವೇಷನ್ಸು, ಮಾರ್ಜಿನಲೈಸೇಷನ್ ಇದ್ದಾಗೂ ಕೂಡ ಆರ್ಗನೈಸ್ ಕ್ರೈಮ್ ಆಗುತ್ತೆ. ಇಟ್ ಫರ್ದರ್ ಡ್ರೈವ್ಸ್ ದ ಇಲಿಸಿಟ್ ಆ್ಯಕ್ಟಿವಿಟೀಸ್. ಅಲಯನ್ಸ್ ವಿತ್ ದ ಟೆರರ್ ಗ್ರೂಪ್ಸ್ ಜೊತೆಗೆ ಇವರು ಅಲೈನ್ ಆಗ್ತಾರೆ. ಇದರಿಂದ ಸೋಷಲ್ ಸೆಕ್ಟರ್ ಎಕ್ಸ್ಪೆಂಡಿಚರ್ ಕಡಿಮೆ ಆದಾಗೂ ಇದಾಗಿರುತ್ತೆ ಸ್ಟೇಟ್ ಸೈಡಿಂದ. ಇವ್ರು ಏನು ಮಾಡಬೇಕು, ಅದಕ್ಕೆ ಡಿರಾಡಿಕಲೈಸೇಷನ್ ಮೇಲೆ ಸ್ಪೆಂಡ್ ಮಾಡಬೇಕು. ಸೆಕ್ಯೂರಿಟಿ ಮತ್ತು ಕೌಂಟರ್ ಟೆರರಿಸಮು, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕೆ. ಟೈಪ್ಸ್ ಏನಿದು, ಒಂದು ಡ್ರಗ್ಗು, ಹ್ಯೂಮನ್ನು, ಆರ್ಮ್ಸು, ಸೈಬರ್ ಕ್ರೈಮು, ಈ ಕಡೆ ಕೌಂಟರ್ ಫಿಟ್ಟಿಂಗ್ ಅದೇ ಕರೆನ್ಸಿದು, ಎಕ್ಸ್ಟಾರ್ಷನ್ ಆ್ಯಂಡ್ ರ್ಯಾಕೆಟರಿಂಗ್, ಎನ್ವೈರನ್ಮೆಂಟಲ್ ಕ್ರೈಮು, ಪ್ರಾಸ್ಟಿಟ್ಯೂಷನ್ ರಿಂಗ್ಸ್, ಫೈನಾನ್ಷಿಯಲ್ ಕ್ರೈಮ್ಸ್. ಪ್ರಾಸ್ಟಿಟ್ಯೂಷನ್ ರಿಂಗ್ಸಿಗೋಸ್ಕರನೇ ಹ್ಯೂಮನ್ ಟ್ರಾಫಿಕಿಂಗ್ ನಡೆಯೋದು. ಓಕೆನಾ. ಕನ್ವರ್ಜೆನ್ಸ್ ಆಗುತ್ತೆ, ಇದನ್ನು ನೀವು ಹಾಕಲೇಬೇಕು. ಆರ್ಗನೈಸ್ಡ್ ಕ್ರೈಮು ಮತ್ತು ಟೆರರಿಸಮ್ ಬಂತಂದರೆ ವಾಟ್ ಈಸ್ ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ ಟೆರರಿಸಮ್ ಒಂದು ಡೆಫಿನೇಷನ್ ಬರೆದು ಈ ಕೆಳಗೆ ಒಂದು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಎಲಿಗೆಂಟ್ ಈ ಡಯಾಗ್ರಾಮ್ ನೀವು ಹಾಕಲೇಬೇಕು. ಅಲಿಯನ್ಸ್ ವಿತ್ ದ ಟೆರರಿಸ್ಟ್ ಗ್ರೂಪ್ಸ್ ಆಗುತ್ತೆ, ಯೂಸ್ ಆಫ್ ಟೆರರ್ ಟ್ಯಾಕ್ಟಿಕ್ಸ್ ಫಾರ್ ಆಪ್ರೇಷನಲ್ ಪರ್ಪಸ್ ಆಗುತ್ತೆ. ಮತ್ತು 3, 4, 5 ಬಂದ್ಬಿಟ್ಟು ಬ್ಲ್ಯಾಕ್ ಹೋಲ್ ಸಿಂಡ್ರೋಮ್, ಇದು ಅಂದರೆ ಐಡಿಯಾಲಜಿಕಲ್ ಕ್ರೈಮು, ಬ್ಲ್ಯಾಕ್ ಹೋಲ್ ಸಿಂಡ್ರೋಮು, ಕಮರ್ಷಿಯಲ್ ಟೆರರಿಸಮು, 1, 2, 3, 4 ಎಲ್ಲವೂ ಇಲ್ಲಿ ಬಂದು ಬ್ಲ್ಯಾಕ್ ಹೋಲ್ ಸಿಂಡ್ರೋಮ್ ಅಂತ ಬರಿಬೇಕು ನೀವು. ಬ್ಲ್ಯಾಕ್ ಹೋಲ್ ಸಿಂಡ್ರೋಮ್ ಎಲ್ಲದು ಬಂದು ಇಲ್ಲಿಗೆ ಕನ್ವರ್ಜ್ ಆಗುತ್ತೆ. ಆರ್ಗನೈಸ್ ಕ್ರೈಮ್ ಇದ್ದವರು, ಯೂಸ್ ಆಫ್ ಟೆರರಿಸ್ಟ್ ಟ್ಯಾಕ್ಟಿಕ್ಸ್ ಫಾರ್ ಆಪರೇಷನಲ್ ಪರ್ಪಸ್ಸು, ಐಡಿಯಾಲಜಿಕಲ್ ಕ್ರೈಮು. ಹೀಗೆ ಮತ್ತು ಟೆರರಿಸಮ್ದವ್ರು ಕೂಡ ಅಲಯನ್ಸ್ ವಿತ್ ಕ್ರಿಮಿನಲ್ ಆರ್ಗನೈಸೇಷನ್ಸ್ಗೆ ಅವ್ರಿಗೋಸ್ಕರ ಲಾಜಿಸ್ಟಿಕ್ ಸಪೋರ್ಟಿಗೋಸ್ಕರ, ಅದು ಟ್ರಾಫಿಕಿಂಗ್ ಮಾಡಿಕೊಡಿ ಅನ್ನೋದಕ್ಕೋಸ್ಕರ, ಅಂತ ಆರ್ಮ್ಸ್ನ ಟ್ರಾಫಿಕ್ ಮಾಡಿಕೊಡಿ ಅನ್ನೋದಕ್ಕೋಸ್ಕರ, ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಫಾರ್ ಆಪ್ರೇಷನಲ್ ಪರ್ಪಸಸ್ಗೆ. ಓಕೆನಾ. ನೆಕ್ಸ್ಟ್ ಕಮರ್ಷಿಯಲ್ ಟೆರರಿಸಮ್, ಇದು ಎಲ್ಲದೂ ಒಂದಕ್ಕೆ ಕನ್ವರ್ಟ್ ಆಗುತ್ತೆ. ಇದನ್ನು ಆರ್ಗನೈಸ್ಡ್ ಕ್ರೈಮ್ ಟೆರರಿಸಮ್ ಅಂತ ಈ ಡಯಾಗ್ರಾಮ್ ಹಾಕಿ ವಿಲ್ ಗೆಟ್ ಎ ಗುಡ್ ಆ್ಯಂಡ್ ಬ್ಯೂಟಿಫುಲ್ ಮಾರ್ಕ್ಸ್. ಓಕೆನಾ. ಕಾನ್ಸಿಗ್ನೆಸ್ ಆಫ್ ಟೆರರಿಸಮ್ ಆ್ಯಂಡ್ ಆರ್ಗನೈಸ್ಡ್ ಕ್ರೈಮ್ಸ್ ಆ್ಯಂಡ್ ರೆಗ್ಯುಲೇಟರಿ ಫ್ರೇಮ್ವರ್ಕ್, ಕಂಟಿನ್ಯೂಸ್ ಆ್ಯಂಡ್ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಇವೆಲ್ಲ ಮಾಡೋಣ.
ಇದ್ರಾಗ ಒಂದು ಡ್ರಗ್ ಟ್ರಾಫಿಕಿಂಗ್ ಇವಾಗ ನೋಡ್ತಾ ಇರೋದು ನಾವು. ಏನು ಡ್ರಗ್ ಟ್ರಾಫಿಕಿಂಗ್ ಹೇಗಾಗುತ್ತೆ ಅಂತ. ಅಫ್ಘಾನಲ್ಲಿ ಡ್ರಗ್ ಬೆಳೀತಾರೆ, ಸಪ್ಲೈಸ್ ಆಫ್ಟರ್ ಬೀಯಿಂಗ್ ಪ್ರೊಸೆಸ್ಡ್ ಇನ್ ಪಾಕಿಸ್ತಾನ್ ಯೂನಿಟ್ಸ್ ಆರ್ ಬ್ರಾಡ್ ಟು ಪಾಕಿಸ್ತಾನದ ಗೋದಾವರ್ ಪೋರ್ಟ್ ಇದೆಲ್ಲ ಅಲ್ಲಿಗೆ ತಂದು ಅಂಡರ್ ಪ್ಯಾಟ್ರನೇಜ್ ಆಫ್ ದಿ ಸೆಕ್ಯೂರಿಟಿ ಏಜೆನ್ಸೀಸ್ಗಳ ಸಪೋರ್ಟಿಂದನೇ ಇಲ್ಲಿಗೆ ತರೋದು ಪಾಕಿಸ್ತಾನಿಗೆ ಈ ರೂಟ್ ಮುಖಾಂತರ. ಇದನ್ನು ಇಲ್ಲಿಗೆ ತಂದು ಇಲ್ಲಿಂದ ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡೋದು. ಇಲ್ಲಿ ಇಂಡಿಯಾದಲ್ಲಿ ಮಾಂಡ್ವಿ ಅಂತ ಪ್ಲೇಸ್ ಬರುತ್ತೆ ಗುಜರಾತಲ್ಲಿ, ಕಚ್ಚಲ್ಲಿ. ಇಲ್ಲಿ ಮುಖಾಂತರನೇ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಇಲ್ಲಿ ಒಂದು ಉಂಜ, ಇದನ್ನು ಬರೀಲೇಬೇಕು ನೀವು. ಎಕ್ಸಾಂಪಲ್ ಇದು ಉಂಜ, ಇದು ಮಾಂಡ್ವಿ. ಆಮೇಲೆ ಇಲ್ಲಿ ಪಾಕಿಸ್ತಾನಿಂದನೂ ಬಂದಿರುತ್ತೆ ಕೆಲವೊಂದಿಷ್ಟು. ಇದು ಇಲ್ಲಿಂದ ಮತ್ತೆ ಪಂಜಾಬಿಗೆ ಹೋಗುತ್ತೆ ಒಂದು ಮೆಥಡು. ಇಲ್ಲಿಂದ ಇಲ್ಲಿ ಅರೇಬಿಯನ್ ಸಿ ಮಹಾರಾಷ್ಟ್ರ ಮುಖಾಂತರ ಒಂದು ಡೆಲ್ಲಿಗೆ ಹೋಗುತ್ತೆ, ಇದು ಒಂದು ರೂಟು. ಅದಲ್ಲದೆ ಪಾಕಿಸ್ತಾನಿಗೆ ಮತ್ತು ಅಫ್ಘಾನಿಸ್ತಾನ ಹೆಂಗಂದರೆ ಪಾಕ್ ಡ್ರಗ್ ಡೀಲರ್ ಬ್ರಿಂಗ್ ಕನ್ಸೈನ್ಮೆಂಟ್ ಇನ್ ಧೋಸ್ ಅಂತಲೇ ಬರೀಬೇಕು. ಕನ್ಸೈನ್ಮೆಂಟ್ ಇನ್ ಧೋಸ್ ಅಪ್ ಟು ಅಬೌಟ್ 150 ನಾಟಿಕಲ್ ಮೈಲ್ಸ್ ಫ್ರಮ್ ಮಾಂಡ್ವಿ ಇನ್ ಕಚ್. ಇಲ್ಲಿಂದ ಮಾಂಡ್ವಿ ಇನ್ ಕಚ್. From here it is transported by Indian smuggler to the seashore of in small boats. ಓಕೆನಾ, ಇಂಡಿಯನ್ನವರೇ ಹೆಲ್ಪ್ ಮಾಡಿ ತೊಗೊಂಬಂದು ಇಲ್ಲಿಗೆ ಮುಟ್ಟಿಸ್ತಾರೆ. ಕನ್ಸೈನ್ಮೆಂಟ್ಸ್ ಆಫ್ ದಿ ಕ್ಯಾಮುಫ್ಲೇಜೆಡ್ ಆ್ಯಸ್ ಎ ಹಾರ್ಮ್ಲೆಸ್ ಕ್ಯುಮಿನ್ ಸೀಡ್ಸ್ಗಳು ಅಂತಂದು ಹೇಳಿ ಕ್ಯಾಮುಫ್ಲೇಜ್ ಮಾಡೋದು. ಇದಲ್ಲ, ಇದು ಬೇರೆ ಸಾಸಿವೆ. ನಿಮಗೆ ಸಾಸಿವೆನೂ ಹಾಗೆ ಕಾಣಿಸುತ್ತೆ, OPM ಥರ, ಅಥವಾ ಗಸಗಸಿ ಅಂತೀವಲ್ವ, ಗಸಗಸಿ ಪಾಯಸ ಅಂತಾರಲ್ವ, ಇದು ಆ ಥರ ಅಂಥೇಳಿ ಇದನ್ನು ಏನಂತೀವಿ ನಾವು, ಕ್ಯಾಮೋಫ್ಲೇಜ್ ಮಾಡೋದು. ಡ್ರಗ್ಸ್ ಟ್ರಾನ್ಸ್ಪೋರ್ಟೆಡ್ ಬೈ ಟ್ರಕ್ಸ್ ಟು ಪಂಜಾಬ್ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ನಾರ್ತ್ ಇಂಡಿಯಾ ಹಿಡನ್ ಅಂಡರ್ ಬ್ಯಾಗ್ಸ್ ಆಫ್ ಸ್ಪೈಸಸ್. ಈ ಥರ ಡ್ರಗ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುವ ಮೆಥಡ್ಸ್ಗಳು ನಡೀತಾನೆ ಇದ್ದಾವೆ. ಓಕೆನಾ. ಈ ದೋಸ್ ಅಂದರೆ ಹೇಳ್ತೀನಿ ಈಗ. ಕನ್ಸೈನ್ಮೆಂಟ್ ಇನ್ ದೋಸ್ ಅಂದರೆ, ಈ ದೋಸ್ ಅಂದರೆ ಒಂದು ವುಡನ್ ಶಿಪ್ ಬೋಟ್ ಹಿಂಗಿರುತ್ತಲ್ವ, ಇದರಲ್ಲಿ ಯೂಸ್ ಮಾಡ್ಕೊಂಡು ಈ ಕಡೆಗೆ ಇಲ್ಲಿಂದ ಹಿಂಗೆ ತಗೊಂಡು ಇಲ್ಲಿ ಟ್ರಾನ್ಸ್ಫರ್ ಮಾಡೋ ಮೆಥಡ್ಸ್ಗಳು. ಆಮೇಲೆ ಇದು ಗೋಲ್ಡನ್ ಕ್ರೆಸೆಂಟ್, ಗೋಲ್ಡನ್ ಟ್ರಯಾಂಗಲ್. ಇದನ್ನ UPSC ಓದದೇ ಇದ್ದರೂ ಸುಮ್ಮನೆ ಒಂದಿಷ್ಟು ವೀಡಿಯೋಸ್ ಆದರೂ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ. ಈ ಇರಾನು ಅಫ್ಘಾನಿಸ್ತಾನದಲ್ಲಿ ಇಲ್ಲಿ ಡ್ರಗ್ ಬೆಳೆದು ಇಲ್ಲಿಗೆ ಕಳಿಸ್ತಾರೆ. ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್, ವಿಯೆಟ್ನಾಂ ಇಲ್ಲಿನೂ ಬೆಳೀತಾರೆ. ಇಲ್ಲಿ OPM ಮೇಜರಾಗಿ ಬೆಳೀತಾರೆ. ಓಕೆನಾ. ಇಲ್ಲಿ ಡ್ರಗ್ನ ಲೀಗಲೈಸ್ ಮಾಡಿದ್ದಾರೆ ಇಲ್ಲಿ ಥೈಲ್ಯಾಂಡಲ್ಲಿ. ದಟ್ಸ್ ವೈ ದ ವಾಟ್ ಇಸ್ ಸೇ ದಟ್ ಟೂರಿಸಮ್ ಈಸ್ ಬೂಮಿಂಗ್ ನೌ. ಓಕೆನಾ. ಗಾಂಜಾ, ಅಫೀಮು, OPM ಎಲ್ಲ ಹೊಡೆಯೋದಲ್ಲಿ ಲೀಗಲ್ ಇರುತ್ತೆ. ಇದ್ರ ಮಧ್ಯೆ ಇಂಡಿಯಾ ಇಸ್ ಎನ್ ಎ ಟ್ರಾನ್ಸಿಟ್ ಆ್ಯಂಡ್ ಆಲ್ಸೋ ಎನ್ ಎ ಡೆಸ್ಟಿನೇಷನ್ನು ಹೌದು. ಇಂಡಿಯಾ ನೀವು ಯೂಸ್ ಮಾಡಬೇಕು, ಟ್ರಾನ್ಸಿಟ್ ಆ್ಯಂಡ್ ಡೆಸ್ಟಿನೇಷನ್ ಅಂತ. ಸಾಕೆಷ್ಟು. ಡ್ರಗ್ ಟ್ರಾಫಿಕಿಂಗ್ ಅಂದರೆ ಮೇಜರ್ಲಿ ಮೆಟಮಾಫ್ತಮೈನ್, ಅದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ, 24%. ಪೌಡರ್ಡ್ ಕೊಕೊನೇನು ಇದು ಕೂಡ 24% ಇದೆ, ಮೇಜರ್ಲಿ ಇದು. ನೆಕ್ಸ್ಟ್ ಮಾರಿಜೂನಾ, ಅದನ್ನೇ ಮಾರಿಯೂನಾ ಅಂತಾರೆ, 21%. ನೆಕ್ಸ್ಟ್ ಕ್ರ್ಯಾಕ್ ಕೊಕೈನು, ಇದು ಪೌಡರ್ ಕೊಕೈನು, ಕ್ರ್ಯಾಕ್ ಕೊಕೈನು. ಅದು ಬಿಟ್ಟು ಹೆರಾಯಿನು, ಆಕ್ಸಿಕೋಡನ್, ಅದರ್ ಡ್ರಗ್ಸ್. ನೀವು ಡ್ರಗ್ ಟ್ರಾಫಿಕಿಂಗ್ ಬರೆದಾಗ ಇದನ್ನು ಯೂಸೇ ಮಾಡಿದ ಎಕ್ಸಾಂಪಲ್ ಹೇಗೆ ಬರೀತೀರಾ ನೀವು? ಯು ಶುಡ್ ನೇ ದ ನೇಮ್ಸ್ ಆಫ್ ಡ್ರಗ್ಸ್: ಪೌಡರ್ ಕೊಕೈನ್, ಮರಿಯೋನಾ, ಕ್ರ್ಯಾಕ್ ಕೊಕೈನ್, ಹೆರಾಯಿನ್, ಆಕ್ಸಿಕೋಡನ್, ಅದರ್ ಡ್ರಗ್ಸ್. ಇನ್ನೊಂದು ಮೆಟಮಾಫ್ತಮೈನ್. ಓಕೆನಾ. ನಾರ್ಕೋ ಟೆರರಿಸಮ್, ಡ್ರಗ್ ಸೀಜರ್ಸ್ ಆ್ಯಂಡ್ ನಾರ್ಕೋ ಟೆರರಿಸ್ಟ್ ಟ್ರೆಂಡ್ಸ್ಗಳು ಏನಿದ್ದಾವೆ 55% ಇನ್ಕ್ರೀಸ್ ಆಗಿದೆ. ಅಂದರೆ 2023 16,100 crore ಇದ್ದರೆ 24 25,330 crore ಅಷ್ಟು ಡ್ರಗ್ಸ್ನ ನಾವು ಸೀಸ್ ಮಾಡಿದ್ದೀವಿ. 25,330 ಲಾಂಗ್ ಟರ್ಮ್ ಸೀಸರ್ಸ್ಗಳಾಗಿದೆ. 2014-24 1 crore kg ಡ್ರಗ್ಸ್ನ ಸೀಸ್ ಮಾಡಿದ್ದೀವಿ. ನಿಮ್ಗೆ ಹೇಗಂದರೆ 2004 to 14 25 kg ಸಿಕ್ಕಿರುತ್ತೆ. 14 to 24 ಟೈಮಲ್ಲಿ 1 crore kg ಡ್ರಗ್ಸ್ ಆಗಿದೆ. 1 crore ರೂಪಿ ವ್ಯಾಲ್ಯೂ ಆಗೋವಂಥದ್ದು. ಇದು 25 lakh kg ಅಷ್ಟು. ನೆಕ್ಸ್ಟ್ ಓಕೆನಾ. ವ್ಯಾಲ್ಯೂ ಆಫ್ ಸೀಸರ್ 1.5 lakh crore ಇತ್ತು, ಈಗ 40,000 crore ವ್ಯಾಲ್ಯೂ ಅಷ್ಟು ಅಂಥದ್ದು. ಓಕೆನಾ. ಇದು 1.5 crore ಇತ್ತು, 25 lakh kg ಇತ್ತು. ಇದು 1 crore kg ಇದು. ಇದರದ್ದು 40,000 crore ವ್ಯಾಲ್ಯೂ ಇತ್ತು. ಓಕೆನಾ. ಸಿಂಥೆಟಿಕ್ ಲ್ಯಾಬ್ಸ್ ಡಿಸ್ಮ್ಯಾಂಟಲ್ಡ್ ಆಗಿದೆ. 72 ಲಾಸ್ಟ್ 5 years ಆಗಿದೆ. ಕೇಸ್ ರಿಜಿಸ್ಟರ್ಡ್ 6.5 lakh ಕೇಸ್ಗಳಿದೆ. ಈಗ 2014 to 24 ಬಂದರೆ 2004 ಮತ್ತು 14 1.73 lakh ಕೇಸಸ್ಸು. ಈ ಡಾಟಾ ವೆರಿ ಇಂಪಾರ್ಟೆಂಟ್, ನೀವು ಯೂಸ್ ಮಾಡಲೇಬೇಕು ಈ ಥರ. ಇವಾಗ 6.56 lakh ಈ ಥರ ಕೇಸ್ ಆಗಿದೆ 14 to 24. ಓಕೆನಾ. ಯು ಗಾಟ್ ದ ಪಾಯಿಂಟ್. ನೆಕ್ಸ್ಟು
ಗ್ಲೋಬಲ್ ಆ್ಯಂಡ್ ರೀಜನಲ್ ಕಂಟೆಕ್ಸ್ಟಲ್ಲಿ INCB ರಿಪೋರ್ಟ್ ಪ್ರಕಾರ ಸೌತ್ ಏಷ್ಯಾ 39% ಆಫ್ ದಿ ವರ್ಲ್ಡ್ಸ್ ಓಪಿಯೇಟ್ ಯೂಸರ್ಸ್ ಇಂಡಿಯಾದಲ್ಲೇ ಇದ್ದಾರೆ. UNODC ಮತ್ತು ಇಂಡಿಯನ್ ಏಜೆನ್ಸೀಸ್ ಇದೆ. ಫ್ಲಾಗ್ ಡಾರ್ಕ್ ವೆಬ್ ಬೇಸ್ಡ್ ಡ್ರಗ್ ಸೆಲ್ಲರ್ಸ್ ಇದ್ದಾರೆ, ಅದು ಇಂಟರ್ನೆಟ್ ಬೇಸ್ಡ್ ಡ್ರಗ್ ಸೆಲ್ಲರ್ಸ್. ಮೇಜರ್ ಸೋರ್ಸ್ ಆ್ಯಂಡ್ ಟ್ರಾನ್ಸಿಟ್ ಝೋನ್ಸ್ ಪಾಕಿಸ್ತಾನ್ ಬೇಸ್ಡ್ ಸಿಂಡಿಕೇಟ್ಸ್. ನೀವು ಹಿಂಗೆ ಬರೀಬೇಕು, ಪಾಕಿಸ್ತಾನ್ ಬೇಸ್ಡ್ ಸಿಂಡಿಕೇಟ್ಸ್, ISI ಬ್ಯಾಕ್ಡ್ ಹೆರಾಯಿನ್, OPM ಸ್ಮಗ್ಲಿಂಗ್ ವಯಾ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರಲ್ಲಿ. ಆಫ್ಘಾನಿಸ್ತಾನ ಅದೇ ಗೋಲ್ಡನ್ ಕ್ರಸೆಂಟ್ ನೋಡಿದ್ವಿ. ಹೈ ಗ್ರೇಡ್ ಓಪಿಯೇಟ್ಸ್ ಅಲ್ಲಿಂದನೇ ಆಗುತ್ತೆ, ಆರಿಜಿನ್ ಆಫ್ ಹೈ ಗ್ರೇಡ್ ಓಪಿಯೇಟ್ಸ್ ಅಂತಲೇ ಬರೀಬೇಕು. ಮೈನ್ಮಾರ್ ಇಸ್ ಗೋಲ್ಡನ್ ಟ್ರಯಾಂಗಲ್, ಅಲ್ಲಿ ಸೋರ್ಸ್ ಇದೆ, ನಾಟ್ ಎ ಸಿಂಕ್, ಇದು ಸೋರ್ಸು ಇದೆ ಅಲ್ಲಿಂದನೂ ಕೂಡ. ಮೆಟಮಫ್ತಮೈನು, ಹೆರಾಯಿನು ಟ್ರಾಫಿಕ್ಡ್ ವಯಾ ನಾರ್ತ್ ಈಸ್ಟ್ ಮಣಿಪುರದ ಮೊಹೆ ಮಿಜೋರಮ್ ಇಂದನೇ ಇಲ್ಲಿಗೆ ಬರುತ್ತೆ. ಇದು ಗೋಲ್ಡನ್ ಟ್ರಯಾಂಗಲ್, ಇಟ್ಸ್ ನಾಟ್ ಎ ಸಿಂಕ್, ಅಲ್ಲಿಂದ ಹೋಗೋದು ಅಷ್ಟೇ ಅಲ್ಲ, ಇದು ಇಟ್ಸ್ ನಾಟ್ ಓನ್ಲಿ ದ ಹೋಗೋದಲ್ಲ, ಹಿಂಗೂ ಹೋಗುತ್ತೆ. ಇಲ್ಲಿ OPM ಆದರೆ ಇದರಲ್ಲಿ ಮೆಟಮಫ್ತಮೈನು, ಇದು ಹೆರಾಯಿನು ಇವೆಲ್ಲ ಬರುತ್ತೆ. ಓಕೆನಾ. ಮತ್ತು ಡೊಮೆಸ್ಟಿಕ್ ಸಿಂಥೆಟಿಕ್ ಲ್ಯಾಬ್ಸ್ಗಳಿದ್ದಾವೆ ಇಲ್ಲೇ ಇಂಡಿಯಾದಲ್ಲಿ, ಸಿಂಥೆಟಿಕ್ ಲ್ಯಾಬ್ಸ್ಗಳಿದ್ದಾವೆ ಡ್ರಗ್ಸ್ದು. ಮೆತ್ ಅಂತಾರೆ, ಮೆತ್ LSD MDMA ಇನ್ ಮಹಾರಾಷ್ಟ್ರ, ಗುಜರಾತ್, ಹಿಮಾಚಲ್ ಪ್ರದೇಶ್. ಬಾರ್ಡರ್ ಸ್ಟೇಟ್ಸಲ್ಲಿ ಪಂಜಾಬು, ಜಮ್ಮು ಕಾಶ್ಮೀರ, ರಾಜಸ್ಥಾನ್, ಗುಜರಾತಲ್ಲಿ, ನಾರ್ತ್ ಈಸ್ಟಲ್ಲಿ ಇವು ಟ್ರಾನ್ಸಿಟ್ ಕಾರಿಡಾರ್ಸ್ ಇದೆ. ಮ್ಯಾರಿಟೈಮ್ ರೂಟ್ಸಿಂದನೂ ಬರುತ್ತೆ, ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಬೋಟ್ಸಿಂದ. ನೆಕ್ಸ್ಟ್ ಡಯಾಸ್ಪೋರಾ ನೆಟ್ವರ್ಕ್ಸ್, ಕಾರ್ಟಲ್ ಬೇಸ್ಡ್ ಇನ್ ಕೆನಡಾ, UAE, ಯುರೋಪಲ್ಲಿ. ಒಂದು ಪ್ರಾಜೆಕ್ಟ್ ಪೆಲಿಕಾನ್ ಅಂತಲೇ ಇದೆ, 2025 ಫಂಡಿಂಗ್ ಸಪ್ರೇಟಿಸ್ಟ್ ಆರ್ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಸ್ ಇದೆ. ನೆಕ್ಸ್ಟ್ ವಲ್ನರಬಿಲಿಟಿ ಟು ನಾರ್ಕೋ ಟೆರರಿಸಮ್ ಇನ್ ಇಂಡಿಯಾ. ಒಂದು ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ ವಲ್ನರಬಿಲಿಟೀಸ್ ಇದೆ, ಟ್ರಾನ್ಸಿಟ್ ಆ್ಯಂಡ್ ಡೆಸ್ಟಿನೇಷನ್ ಇದೆ, ಸ್ಟ್ರಾಟಜಿಕ್ ಲೊಕೇಶನ್ ಇದೆ ಬಿಟ್ವೀನ್ ಗೋಲ್ಡನ್ ಕ್ರಸೆಂಟ್ ಆ್ಯಂಡ್ ಗೋಲ್ಡನ್ ಟ್ರಯಾಂಗಲ್ಗೆ. ಅದೇ ಟ್ರಾನ್ಸಿಟ್ ಆ್ಯಂಡ್ ಡೆಸ್ಟಿನೇಷನು ಹೇಳಿದ್ನಲ್ಲ, ಇದು ಟ್ರಾನ್ಸಿಟ್ ಡೆಸ್ಟಿನೇಷನು. ನೆಕ್ಸ್ಟು ನಾರ್ದರ್ನ್ ಬಾರ್ಡರ್ ಏನಂತೀವಿ, ನಾರ್ದರ್ನ್ ಬಾರ್ಡರ್ ವಲ್ನರಬಿಲಿಟೀಸ್ ಇನ್ಸರ್ಜೆಂಟ್ ಗ್ರೂಪ್ಸ್ ಇದ್ದಾವೆ ಮಣಿಪುರ, ನಾಗಾಲ್ಯಾಂಡು, ಮಿಜೋರಾಮಲ್ಲಿ. ಇವು ಪೋರಸ್ ಬಾರ್ಡರ್ನ ಯೂಸ್ ಮಾಡಿಕೊಂಡು ಟು ಆ್ಯಂಡ್ ಫ್ರೋ ಹೋಗ್ತಾನೆ ಇರ್ತವೆ. ಈ ಪ್ಲೇಸ್ ಬರೀಲೇಬೇಕು. ಮೋರ್ಹೆ ಮಣಿಪುರಲ್ಲಿ ಐಡೆಂಟಿಫೈಡ್ ಆಸ್ ಅ ಮೇಜರ್ ಡ್ರಗ್ ಕಾರಿಡಾರ್ ಇದೆ. ನೆಕ್ಸ್ಟ್ ವೀಕ್ ಕೋಸ್ಟಲ್ ಆ್ಯಂಡ್ ಮೆರಿಟೈಮ್ ಸರ್ವೈಲೆನ್ಸ್ ಇದೆ. 7,500 ಅಂತೀವಿ, ಈಗ 11,988 ಅಂತ ಇಷ್ಟು ಕಿಲೋಮೀಟರ್ಸ್ ಇದೆ. ಈಗ ನಾವು ಕೋಸ್ಟಲ್ ಲೈನ್ ಚೇಂಜ್ ಆಗಿದೆ, ಅಂಡರ್ ಇಕ್ವಿಪ್ಡ್ ಇದೆ. ಮರೈನ್ ಪೊಲೀಸಿಂಗ್ ಸರಿಯಾಗಿಲ್ಲ, ರೆಪ್ಯೂಟೆಡ್ ಹೆರಾಯಿನ್ ಸೀಸರ್ಸ್ ಆಗ್ತಿದ್ವಿ ಗುಜರಾತ್ ಕೋಸ್ಟು ಮತ್ತು ಫ್ರಮ್ ಇರಾನಿಯನ್ ಬೋಟ್ಸಿಂದ. ಹೈ ಮಾರ್ಕೆಟ್ ಡಿಮ್ಯಾಂಡ್ ಆ್ಯಂಡ್ ಕ್ರಾಸ್ ಬಾರ್ಡರ್ ಟ್ರೇಡ್ ರೂಟ್ಸ್ ಇರೋದ್ರಿಂದ ಡಿಮ್ಯಾಂಡ್ ಫಾರ್ ಗೋಲ್ಡು, ನಾರ್ಕೋಟಿಕ್ಸ್ ಆ್ಯಂಡ್ ಹೈ ವ್ಯಾಲ್ಯೂ ಗೂಡ್ಸ್ ಫ್ರಮ್ ಗಲ್ಫ್ ಕಂಟ್ರೀಸ್ ಇದೆ. ಸ್ಮಗ್ಲಿಂಗ್ ಆಗ್ತಾನೆ ಇದೆ, ಸಸ್ಟೈನ್ ಇಲಿಗಲ್ ಟ್ರೇಡ್ ರೂಟ್ಸು. ನೆಕ್ಸ್ಟು ಪಾಕಿಸ್ತಾನ್ ಸ್ಪಾನ್ಸರ್ಡ್ ಆ್ಯಂಡ್ ಕ್ರಾಸ್ ಬಾರ್ಡರ್ ಥ್ರೆಟ್ಸ್ಗಳು ಇದ್ದಾವೆ, ಅಂದರೆ ಸ್ಟೇಟ್ ಸ್ಪಾನ್ಸರ್ಡ್ ನಾರ್ಕೋ ಟೆರರಿಸಮ್ ಇದೆ ಪಾಕಿಸ್ತಾನದಲ್ಲಿ. LET ಮತ್ತು JEM ಅದರ್ ಗ್ರೂಪ್ಸ್ ಯೂಸ್ ಡ್ರಗ್ ಪ್ರೊಸೀಡ್ಸ್ ಟು ಫಂಡ್ ಮಿಲಿಟೆನ್ಸಿ ಇನ್ ಜಮ್ಮು ಕಾಶ್ಮೀರ ಆ್ಯಂಡ್ ಪಂಜಾಬ್. ಹೆರಾಯಿನ್ ಇದೆಲ್ಲ, ಇದನ್ನ ಟ್ರಾಫಿಕ್ ಮಾಡ್ತೀವಿ ವಯಾ ಇಂಡೋ ಪಾಕ್ ಬಾರ್ಡರ್ ಆಫನ್ ಅಲಾಂಗ್ ಸೈಡ್ ಆರ್ಮ್ಸ್ ಆ್ಯಂಡ್ ಕಾಂಟ್ರಫಿಟ್ ಕರೆನ್ಸಿಗೋಸ್ಕರ. ನೆಕ್ಸ್ಟ್ ಟ್ರಾನ್ಸ್ನ್ಯಾಷನಲ್ ಕಾರ್ಟಲ್ ಸಪೋರ್ಟ್ ಮಾಡ್ತಾಯಿದ್ವಿ. ಓವರ್ಸೀಸ್ ಕಾರ್ಟಲ್ಸ್ ಇದಾವೆ, ಅದೇ ಹೇಳಿದ್ನಲ್ವ, ಕೆನಡಾ, UAE, ಯುರೋಪಲ್ಲಿ ಫಂಡ್ ಆ್ಯಂಟಿ ಇಂಡಿಯಾ ಎಕ್ಸ್ಟ್ರೀಮಿಸ್ಟಿಗೋಸ್ಕರ. ಎಕ್ಸಾಂಪಲ್ ಪ್ರಾಜೆಕ್ಟ್ ಪೆಲಿಕ್ಯಾನ್. ಟ್ರಾನ್ಸ್ನ್ಯಾಷನಲ್ ಕಾರ್ಟಲ್ ಸಪೋರ್ಟ್ ಅಂತ ಬರೋದು, ಪ್ರಾಜೆಕ್ಟ್ ಪೆಲಿಕ್ಯಾನ್ ಅಂತ ಬರೋದ್ರೆ ಓವರ್ಸೀಸ್ ಕಾರ್ಟಲ್, ದ್ಯಾಟ್ಸ್ ಇಟ್. ನೆಕ್ಸ್ಟ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಂಡ್ ಲಾ ಎನ್ಫೋರ್ಸ್ಮೆಂಟ್ ಗ್ಯಾಪ್ಸ್ ಇದ್ದಾವೆ. ಇನ್ಎಡಿಕ್ವೆಂಟ್ ಇಂಟರ್ ಏಜೆನ್ಸಿ ಸೇಮ್ ಸೈಲೋಸಲ್ಲಿ ವರ್ಕ್ ಮಾಡ್ತಾರೆ. ನ್ಯಾಷನಲ್ ಕ್ರೈಮ್ ಬ್ರ್ಯಾಂಚು, ED, BSF, ಕಸ್ಟಮ್ಸು, ಸ್ಟೇಟ್ ಪೊಲೀಸು. ಕಸ್ಟಮ್ಸ್ ಬರುತ್ತೆ ನಿಮಗೆ ಟ್ರೇಡ್ ಬಂದಾಗ, ಇದು ನಾರ್ಕೋಸ್ ಬಂದಾಗ, ಹ್ಯೂಮನ್ ಟ್ರಾಫಿಕ್ ಬಂದಾಗ. ಸೈಲೋಸು ಲ್ಯಾಕ್ ಆಫ್ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಶೇರಿಂಗ್, ದಿಸ್ ಇಸ್ ಕಾಮನ್ ಪಾಯಿಂಟ್. ನೀವು ಅದು ಯಾವುದು ಬಾಡಿ ಏನು ಅಂತ ನೋಡ್ಕೊಂಡ್ಬಿಟ್ರೆ ಮುಗಿದು. ಸ್ಲೋ ಟ್ರಯಲ್ಸು, ಲೋ ಕನೆಕ್ಷನ್ ರೇಟ್ಸು, ವೀಕ್ ಫೊರೆನ್ಸಿಕ್ ಲ್ಯಾಬ್ಸು, ಇದು NDPS ಆ್ಯಕ್ಟ್ನ ಡಿಟ್ರೆನ್ಸ್ನ ಡಿಕ್ರೀಸ್ ಮಾಡುತ್ತೆ. ಇನ್ಸ್ಟಿಟ್ಯೂಷನಲ್ ಕರಪ್ಷನ್, ಕೊಲಿಷನ್ಸ್ ಇದೆ, ಲೋಕಲ್ ಪಾಲಿಸಿ, ಕಸ್ಟಮ್ಸು, ಅವ್ರ ಜೊತೆ ಆಕ್ಸೆಸ್ ಆ್ಯಂಡ್ ನೆಕ್ಸಸ್ ಇದೆ. ಜಮ್ಮು ಆ್ಯಂಡ್ ಕಾಶ್ಮೀರ್ ಪರ್ಸನಲ್ ಡಿಸ್ಮಿಸ್ ಮಾಡಿದ್ವಿ ರೀಸೆಂಟಾಗಿ 2025 ಬಿಕಾಸ್ ಆಫ್ ನಾರ್ಕೋಲಿಂಕ್ಸು. ಆಮೇಲೆ ರೀಸೆಂಟಾಗಿ ಕರ್ನಾಟಕದಲ್ಲಿ ಒಬ್ಬರು IPS ಮಗಳು ಕೂಡ ಈ ಥರ ಒಂದು ಆ್ಯಕ್ಟಿವಿಟಿಯಲ್ಲಿ ಭಾಗಿಯಾಗಿದ್ದು ನೀವು ನೋಡಿದ್ದೀರಿ. ನಾರ್ಕೋ ಫಂಡಿಂಗ್ ಇನ್ ಅರ್ಬನ್ ನಕ್ಸಲ್ ಆ್ಯಂಡ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ನೆಟ್ವರ್ಕ್ಸ್ ಇದೆ. ನಾರ್ಕೋ ಪ್ರೊಸೀಡ್ಸ್ ಇದೆ. ಇವಾಲ್ವಿಂಗ್ ಕ್ರಿಮಿನಲ್ ಟ್ಯಾಕ್ಟಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಮಿಸ್ಯೂಸ್ಗಳನ್ನು ನೋಡ್ತಿದ್ವಿ. ಅಂದರೆ ಅಡ್ವಾನ್ಸ್ಡ್ ಸ್ಮಗ್ಲಿಂಗ್ ಟೆಕ್ನಿಕ್ಸ್ ಇದೆ. ಯೂಸ್ ಆಫ್ ಕನ್ಸೀಲ್ಡ್ ಕಂಪಾರ್ಟ್ಮೆಂಟ್ಸು, ಡ್ರಗ್ ಮ್ಯೂಲ್ಸು ಆ್ಯಂಡ್ ಡ್ರೋನ್ಸ್ ಅಲಾಂಗ್ ದಿ ಇಂಡೋಪಾಕ್ ಬಾರ್ಡರ್ಸ್ ಇದೆ. ಡಾರ್ಕ್ ನೆಟ್ಟು, ಕ್ರಿಪ್ಟೋ ಕರೆನ್ಸೀಸ್, ಎನ್ಕ್ರಿಪ್ಟೆಡ್ ಆ್ಯಪ್ಸ್ ಇದೆ. ಇನ್ಫಿಲ್ಟ್ರೇಷನ್ ಆಫ್ ಆರ್ಗನೈಸ್ಡ್ ಕ್ರೈಮ್ ನೆಟ್ವರ್ಕ್ಸ್, ನಾರ್ಕೋ ಮನಿ ಇದೆ. ಇಂಪ್ಯಾಕ್ಟ್ ಆಫ್ ನಾರ್ಕೋ ಟ್ರೇಡ್ ಆನ್ ಇಂಟರ್ನಲ್ ಸೆಕ್ಯೂರಿಟಿ ಇದೆ. ಅಂದರೆ ಹೇಗೆ ಇಂಪ್ಯಾಕ್ಟ್ ಮಾಡ್ತಿದೆ ಇಂಟರ್ನಲ್ ಸೆಕ್ಯೂರಿಟಿ ಮೇಲೆ, ಅಂದರೆ ಇದು ಫಂಡಿಂಗ್, ಮೇಜರ್ಲಿ ಇದು ಟೆರರ್ ಫಂಡಿಂಗ್ ಆಗುತ್ತೆ. ಟೆರರಿಸಮ್ ಆ್ಯಂಡ್ ಇನ್ಸರ್ಜೆನ್ಸಿ ಫೈನಾನ್ಸಿಂಗ್ ಆಫ್ ದ ಟೆರರಿಸಮ್ ಆ್ಯಂಡ್ ಇನ್ಸರ್ಜೆನ್ಸಿ. ಅನ್ಟ್ರೇಸಬಲ್ ಫಂಡ್ಸ್, ಲಷ್ಕರ್-ಇ-ತೈಬಾ ಮತ್ತು ಜೈಷ್-ಎ-ಮೊಹಮ್ಮದ್ದಿಗೆ ಪರ್ಚೇಸ್ ಆಫ್ ಆರ್ಮ್ಸು, ರಿಕ್ರೂಟ್ಮೆಂಟು. ಡ್ಯೂಯಲ್ ಯೂಸ್ ಸ್ಮಗ್ಲಿಂಗ್ ರೂಟ್ಸ್ ಯೂಸ್ ಮಾಡ್ತೀವಿ ಫಾರ್ ಆರ್ಮ್ಸು ಮತ್ತು ಎಕ್ಸ್ಪ್ಲೋಸಿವ್ ಸ್ಮಗ್ಲಿಂಗ್ಸಿಗೆ. ಸೊಸೈಟಲ್ ಆ್ಯಂಡ್ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಮಾಡ್ತೀವಿ, ಯೂತ್ನ ರ್ಯಾಡಿಕಲೈಸ್ ಮಾಡ್ತೀವಿ. ಪಂಜಾಬ್, ಮಣಿಪುರಲ್ಲಿ ಇದೇ ನಡೀತಿರೋದು, ಮುಂಬೈಯಲ್ಲಿ. ಸೋಷಿಯಲ್ ಫ್ಯಾಬ್ರಿಕ್ನ, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದು. ಸೈಕಾಲಜಿಕಲ್ ವಲ್ನರಬಿಲಿಟಿ, ಫರ್ಟೈಲ್ ಗ್ರೌಂಡ್ಸ್ ಫಾರ್ ಅವ್ರನ್ನ ಡ್ರಗ್ಸ್ ತೊಗೊಳ್ಳೋದು, ವಲ್ನರಬಲ್ ಮಾಡೋದು, ಮೈಂಡ್ ವಾಶ್ ಮಾಡೋದು, ಅವ್ರನ್ನ ಟೆರರಿಸ್ಟಾಗಿ ಕನ್ವರ್ಟ್ ಮಾಡೋದು. ಇಟ್ಸ್ ಅ ಡಬಲ್ ಇಂಪ್ಯಾಕ್ಟ್. ಎರೋಷನ್ ಆಫ್ ದ ರೂಲ್ ಆಫ್ ಲಾ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಇಂಟಿಗ್ರಿಟಿ, ಕರಪ್ಷನ್ ವಿತ್ ಇನ್ ದ ಲಾ ಎನ್ಫೋರ್ಸ್ಮೆಂಟು, ಪೊಲಿಟಿಕ್ಸು, ಬ್ಯೂರೋಕ್ರಸಿ. ಬಾರ್ಡರ್ ಆ್ಯಂಡ್ ರೀಜನಲ್ ಡಿಸ್ಟೆಬಿಲೈಸೇಷನ್ ಏನಿದೆ, ಡಿಸ್ಟೆಬಿಲೈಸೇಷನ್ ಆಫ್ ದಿ ಬಾರ್ಡರ್ ಏರಿಯಾಸ್. ಸೆಕ್ಯೂರಿಟಿ ಫೋರ್ಸಸ್ಗಳಿಂದಲ್ಲ, ಡ್ಯುಯಲ್ ಚಾಲೆಂಜಸ್ ಆಫ್ ಮಿಲಿಟೆನ್ಸಿ, ನಾರ್ಕೋ ಕ್ರೈಮ್.
ಮಣಿಪುರ ಮತ್ತು ಮಿಜೋರಾಂ ಇದೆಲ್ಲ ಟ್ರಾನ್ಸಿಟ್ ಹಬ್ಸ್ ಆಗ್ತಿದೆ ಫಾರ್ ಮಯನ್ಮಾರ್ ದ ಆರಿಜಿನ್ ಹೆರಾಯಿನ್ಗೆ. ಎಕನಾಮಿಕ್ ಥ್ರೆಟ್ ಏನಿದೆ, ನಾರ್ಕೋ ಟೆರರ್ ಪ್ರೊಸೀಡ್ಸಿಂದ ಬ್ಲ್ಯಾಕ್ ಮನಿ ಬರುತ್ತೆ, ರಿಯಲ್ ಎಸ್ಟೇಟು, ಶೆಲ್ ಕಂಪ್ನೀಸ್, ಬಿಸ್ನೆಸ್ ಫ್ರಂಟ್ಸು, ಪ್ಯಾರಲ್ ಎಕಾನಮಿನೇ ಆಗುತ್ತೆ, ಇವ್ರದ್ದು ಒಂದು ಸಪ್ರೇಟ್ ದಂಧೆ ನಡೀತಾರೆ, ಅಂಡರ್ಗ್ರೌಂಡ್ ಎಕಾನಮಿ ಸ್ಟಾರ್ಟ್ ಆಗುತ್ತೆ. ಲೀಗಲ್ ಲೂಪಲ್ಸ್ನ ಯೂಸ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ FTA ಮತ್ತು ಫೇಕ್ ಸರ್ಟಿಫಿಕೇಟ್ಸ್ಗಳು ಆಫ್ ಆರಿಜಿನ್ಗೆ, ಮಿಸ್ಡಿಕ್ಲೇರ್ ದ ಗೂಡ್ಸು, ರೆವೆನ್ಯೂ ಲಾಸು ಆಗುತ್ತೆ. ಗ್ಲೋಬಲ್ ಲೆವೆಲ್ ಫ್ರೇಮ್ವರ್ಕ್ಸ್ ಏನಿದೆ ಡ್ರಗ್ ಟ್ರಾಫಿಕಿಂಗ್ಗೆ ಒಂದು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಡ್ರಗ್ ಕಂಟ್ರೋಲ್ಗೆ, ಸಿಂಗಲ್ ಕನ್ವೆನ್ಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್, ಓವರಾಲ್ ನಾರ್ಕೋಟಿಕ್ ಡ್ರಗ್ಸ್ ಮೇಲೆ ಒಂದು ಸಿಂಗಲ್ ಕನ್ವೆನ್ಷನ್ ಮಾಡಿದ್ದಾರೆ. ಅಂದರೆ ನೀವು ಇದು ನೆನ್ಪಿಟ್ಕೊಳ್ಳೇಬೇಕು. ಯಾವುದು 1961 ಅಂದರೆ ಅದರದ್ದು ಕಲ್ಟಿವೇಷನ್, ಇದ್ರದ್ದು ಕನ್ವೆನ್ಷನ್, ಅದು ನಾಟ್ ಇಯರ್ 1961, ದ ಕನ್ವೆನ್ಷನ್ 1961, ಕಲ್ಟಿವೇಷನ್, ಪ್ರೊಡಕ್ಷನ್, ಟ್ರೇಡ್ ಆ್ಯಂಡ್ ಯೂಸ್ ಆಫ್ ನಾರ್ಕೋಟಿಕ್ಸ್ ಫಾರ್ ಮೆಡಿಕಲ್ ಆ್ಯಂಡ್ ಸೈಂಟಿಫಿಕ್ ಪರ್ಪಸ್ಸಿಗೋಸ್ಕರ. ನೆಕ್ಸ್ಟ್ ಕನ್ವೆನ್ಷನ್ ಆಫ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಮೇಲೆ, ಇದು 1971 ಇದೆ. ಇದೇನು ಮಾಡುತ್ತೆ, ಕಂಟ್ರೋಲ್ ದ ಸಿಂಥೆಟಿಕ್ ಡ್ರಗ್ಸ್ ಲೈಕ್ LSD, ಮೆಟಮಾಫ್ಟಮೈನ್, MDMA. ಆಮೇಲೆ UN ಕನ್ವೆನ್ಷನ್ ಅಗೇನ್ಸ್ಟ್ ಇಲ್ಲೀಗಲ್ ಟ್ರಾಫಿಕ್ ಇನ್ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ 1988. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟನ್ನಾದರೂ ನೀವು ನೆನ್ಪಿಟ್ಕೊಳ್ಳೇಬೇಕು. ಕನ್ವೆನ್ಷನ್ ನಂಬರ್ ನೆನಪಿಲ್ಲ ಅಂತ ಪರವಾಗಿಲ್ಲ, ಅಟ್ಲೀಸ್ಟ್ ರಿಮೆಂಬರ್ ದ ಕನ್ವೆನ್ಷನ್. ಸಿಂಗಲ್ ಕನ್ವೆನ್ಷನ್ ನಾರ್ಕೋಟಿಕ್ ಡ್ರಗ್ಸ್, ಕನ್ವೆನ್ಷನ್ ಆನ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್, UN ಕನ್ವೆನ್ಷನ್ ಅಗೇನ್ಸ್ಟ್ ಇಲಿಸಿಟ್ ಟ್ರಾಫಿಕ್ ಇನ್ ನಾರ್ಕೋಟಿಕ್ಸ್ಗೆ. ಓಕೆನಾ. ನೆಕ್ಸ್ಟು ಯುನೈಟೆಡ್ ನೇಷನ್ಸ್ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್, ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಆ್ಯಂಡ್ ಕ್ರೈಮ್ ಇದೆ. ಗ್ಲೋಬಲ್ ಪ್ರೋಗ್ರಾಮ್ಸ್ ಆ್ಯಂಡ್ ಇನಿಷಿಯೇಟಿವ್ಸ್, ಪ್ಯಾರಿಸ್ ಪ್ಯಾಕ್ಟ್ ಇನಿಷಿಯೇಟಿವು, ಸ್ಮಾರ್ಟ್ ಪ್ರೋಗ್ರಾಮ್ ಆಫ್ UNODC, INCB ಲರ್ನಿಂಗ್ ಪ್ರೋಗ್ರಾಮ್. ಇಂಟರ್ನ್ಯಾಷನಲ್ ಕೋಆಪ್ರೇಷನ್ ಏನು, ಇಂಟರ್ಪೋಲ್ ಆ್ಯಂಡ್ ಯುರೋಪೋಲ್ ಆಪರೇಷನ್ಸ್. ಇಷ್ಟನ್ನು ಯೂಸ್ ಮಾಡಿ ಡ್ರಗ್ ಟ್ರಾಫಿಕ್ಕನ್ನು ತಡೆಯುವಂಥ ಮೆಥಡ್ಸ್ ಇದ್ದಾವೆ. ಇಂಡಿಯಾದ್ದೇನಿದೆ, ಸ್ಟ್ರೆಂಥನಿಂಗ್ ಬಾರ್ಡರ್ ಕೋಸ್ಟಲ್ ಸೆಕ್ಯೂರಿಟಿ ಇದೆ, ಎನ್ಹಾನ್ಸಿಂಗ್ ಬಾರ್ಡರ್, ಅದೇ ಬಾರ್ಡರ್ ಸರ್ವೆಲೆನ್ಸ್, ಡ್ರೋನು, ಥರ್ಮಲ್ ಸೆನ್ಸರ್, ಸ್ಮಾರ್ಟ್ ಫೆನ್ಸಿಂಗು, AIBS, ಕೋಸ್ಟಲ್ ಸೆಕ್ಯೂರಿಟಿ ಅವೆ, ಕೋಸ್ಟಲ್ ಗಾರ್ಡು, ಮರೈನ್ ಪೊಲೀಸು, ರ್ಯಾಡರು, ಚೈನ್ಸು, ಮ್ಯಾರಿಟೈಮು, ಸರ್ವೆಲೆನ್ಸ್. ಇಂಟಿಗ್ರೇಟೆಡ್ ಇನ್ಸ್ಟಿಟ್ಯೂಷನಲ್ ಇಂಟರ್ ಏಜೆನ್ಸಿ, ಅವ್ರನ್ನೆಲ್ಲರೂ ಒಂದು ಕಡೆಗೆ ತರೋದು. ನಾರ್ಕೋ ಟೆರರಿಸಮ್ ಟಾಸ್ಕ್ ಫೋರ್ಸನ್ನು ಎಸ್ಟಾಬ್ಲಿಷ್, ಡೆಡಿಕೇಟೆಡ್ ಮಲ್ಟಿ ಏಜೆನ್ಸಿ. ಒಂದು ನಿಮಿಷ, ಇದು ವೇ ಫಾರ್ವರ್ಡ್. ಸಾರಿ, ನಾವು ಏನೇನು ಇಂಪ್ರೂವೈಸೇಷನ್ ಮಾಡಬೇಕಂತ ಸ್ಟ್ರೆಂಥನ್ ಮಾಡಿ ಬಾರ್ಡರ್ ಮತ್ತು ಕೋಸ್ಟಲ್ ಸೆಕ್ಯೂರಿಟಿಗೆ ನಾರ್ಕೋ ಟೆರರಿಸಮ್ ಟಾಸ್ಕ್ ಫೋರ್ಸ್ ಅಂತ ಕ್ರಿಯೇಟ್ ಮಾಡಿ ಇವರೆಲ್ಲರನ್ನೂ ಒಂದು ಕಡೆ ಕನ್ವರ್ಜ್ ಮಾಡಿ ಬರಿಬೇಕು. ನೀವು ನಾರ್ಕೋ ಟೆರರಿಸಮ್ ಟಾಸ್ಕ್ ಫೋರ್ಸ್ ಬೇಕು, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇಂಟರ್ನ್ಯಾಷನಲ್ ರೀಜನಲ್ ಕೋಆಪರೇಷನ್, ಬೈಲ್ಯಾಟ್ರಲ್, ಮಲ್ಟಿಲ್ಯಾಟ್ರಲ್ ಬೇಕು. ಫೈನಾನ್ಷಿಯಲ್ ಎಕನಾಮಿಕ್ ಕೌಂಟರ್ ಮೆಜರ್ಸ್ಗಳು, ಫೈನಾನ್ಷಿಯಲ್ ಟ್ರ್ಯಾಕಿಂಗ್ ಮೆಕ್ಯಾನಿಸಮ್ಸ್ ಇದೆ. ಎಂಪವರ್ FIU, IND, ಹವಾಲಾ, ಶೆಲ್ ಫಾರ್ಮ್ಸು ಮತ್ತು ಬೇನಾಮಿ ನೆಟ್ವರ್ಕ್ಸು, PMLA ಎನ್ಫೋರ್ಸ್ಮೆಂಟಿಗೆ. ಲೀಗಲ್ ಆ್ಯಂಡ್ ಜುಡಿಷಿಯಲ್ ರಿಫಾರ್ಮ್ಸ್ಗೆ NDPS ಆ್ಯಕ್ಟ್ ಸ್ಟ್ರೆಂಥನಿಂಗ್ ಮಾಡೋದು. ನೆಕ್ಸ್ಟ್ ಸೊಸೈಟಲ್ ಆ್ಯಂಡ್ ಪ್ರಿವೆಂಟಿವ್ ಮೆಜರ್ಸ್ ಇದೆ. ಅಡಿಕ್ಷನ್ ರಿಹ್ಯಾಬಿಲಿಟೇಷನ್, ಅಡಾಪ್ಟಿವ್ ಪಬ್ಲಿಕ್ ಹೆಲ್ತ್ ಅಪ್ರೋಚ್ ಇದೆ. ಕಮ್ಯುನಿಟಿ ಪೊಲೀಸಿಂಗ್, ಇದನ್ನೆಲ್ಲ ಪಾರ್ಟಲ್ಲಿ ನೀವು ಯೂಸ್ ಮಾಡ್ಬೋದು. ಕಮ್ಯುನಿಟಿ ಪೊಲೀಸಿಂಗ್ ಆ್ಯಂಡ್ ಅವೇರ್ನೆಸ್ಸು, ಪಂಚಾಯತ್ತು, NGO, ಯೂತ್ ಗ್ರೂಪ್ಸು, ಆ್ಯಪ್ಸು, ಸೋಷಲ್ ಮೀಡಿಯಾ. ಸೈಬರ್ ಆ್ಯಂಡ್ ಡಿಜಿಟಲ್ ಸರ್ವೆಲೆನ್ಸ್ ಮಾಡಬೇಕು. ಸೈಬರ್ ನಾರ್ಕೋಟಿಕ್ಸ್ ಮಾನಿಟರಿಂಗ್, ಸೈಬರ್ ಸೆಲ್ಸ್, ಡಾರ್ಕ್ ವೆಬ್, ಟ್ರಾನ್ಸಾಕ್ಷನ್ಸ್, ಕ್ರಾಪ್ ಲಿಂಕ್ಡ್ ಪೇಮೆಂಟ್ಸು, ಕ್ರಿಪ್ಟೋ ಲಿಂಕ್ಡ್ ಪೇಮೆಂಟ್ಸು, ದಟ್ಸ್ ಇಟ್. ಇಷ್ಟೇನು ಮಾಡಿದ್ರೆ ನಿಮಗೆ ಮುಗೀತು. ಓಕೆನಾ. ಸೊ ವಿ ಹ್ಯಾವ್ ಲರ್ನ್ಡ್ ಸೋ ಮೆನಿ ಥಿಂಗ್ಸ್. ನಾವು ಏನೇನು ಓದಿದ್ವಿ ಅಂದರೆ ಸ್ಟೇಟ್ ಆ್ಯಕ್ಟರ್ಸು, ನಾನ್ ಸ್ಟೇಟ್ ಆ್ಯಕ್ಟರ್ಸು, ಟೆರರಿಸಮು, ಆರ್ಗನೈಸ್ಡ್ ಕ್ರೈಮು, ಅದರಲ್ಲಿ ನಾರ್ಕೋ ಟೆರರಿಸಮ್. ಓಕೆನಾ. ನೌ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಿ ಇಂಟರ್ನ್ಯಾಷನಲ್ ಲ್ಯಾಂಡ್ ಬೌಂಡ್ರಿ ಅಥವಾ ಕ್ರಾಸ್ ಬಾರ್ಡರ್ ಟೆರರಿಸಮ್ ಅಥವಾ ಕ್ರಾಸ್ ಬಾರ್ಡರ್ ಚಾಲೆಂಜಸ್, ಸೆಕ್ಯೂರಿಟಿ ಚಾಲೆಂಜಸ್ ಇನ್ ದರ್ ಮ್ಯಾನೇಜ್ಮೆಂಟ್ ಇನ್ ಬಾರ್ಡರ್ ಏರಿಯಾಸ್. ಓಕೆನಾ. ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ಇನಿಷಿಯೇಟಿವ್, ಈ ಇನಿಷಿಯೇಟಿವ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದ ಓನ್ಲಿ ಮೇನ್ ಇಂಟೆನ್ಷನ್ ಇಸ್ ಟು ಮೇಕ್ ಯು ಪ್ರೊವೈಡ್ ದ ಫುಲ್ ಫ್ಯಾಕ್ಚುಯಲ್ ಕ್ವಿಕ್ ರಿವಿಷನ್ ನೋಟ್ಸ್. ಓಕೆನಾ. ಬಾಯ್, ಸಿ ಯು.